ಲವ್ ಮಾಕ್ಟೇಲ್ ಅನ್ನುವಂಥ ಸಿನಿಮಾ ಇದು. ಸಿನಿಮಾ ಮಾಡಿದಾಗ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಆನ್ ದ ಫೇಸ್ ಬಾಡಿ ಶೇಮಿಂಗ್ ಅಂತ ಅನ್ನಿಸ್ತು. ಇವಳು ಹೂ ತರ ಇದ್ಲು, ಹೂಕೋಸ್ತರ ಆಗೋದ್ಲು ಅನ್ನುವಂತ ಒಂದು ಡೈಲಾಗ್ ಅದು ಇವತ್ತಿಗೂ ಕಾಡುತ್ತೆ. ನಾನು ಏನಕ್ಕೆ ಆ ಪಾತ್ರ ಮಾಡ್ಬೇಕಾಗಿತ್ತು? ಬಾಡಿ ಶೇಮಿಂಗ್ ಆಗಿರ್ಲಿ ಅಥವಾ ಈ ರೀತಿ ಮಾತಾಡೋದು ಈ ಜರ್ನಿಯಲ್ಲಿ ಥ್ರೂ ಔಟ್ ಬಂದು ಹೋಗೋ ಗೆಸ್ಟ್ ತರ ಐತಿ. ಇನ್ಫ್ಯಾಕ್ಟ್ ಇನ್ನೂವರೆಗೂ ಆ ಗೆಸ್ಟ್ ನನ್ನನ್ನ ಬಿಟ್ಟು ಹೋಗಿಲ್ಲ. ನಾನು ಇದನ್ನ ಆಕ್ಚುಲಿ ಎಲ್ಲೂ ಶೇರ್ ಮಾಡ್ಕೊಂಡಿಲ್ಲ. ತುಂಬಾ ಗೊತ್ತಿರೋರು, ಪರಿಚಯ ಇರೋರಲ್ಲೇನೆ ತುಂಬಾ ಈ ರೀತಿ ಬ್ಯಾಡ್ ಆಗಿ ಬಿಹೇವ್ ಮಾಡಿದವ್ರು ಇದಾರೆ. ಫ್ಯಾಮಿಲಿಯಲ್ಲೇ ಯಾರೋ ಒಬ್ರು ಆಗಿರ್ಬೋದು. ಪಿನ್ ಟು ಪಿನ್ ಪ್ರತಿ ಡೀಟೇಲು ನನಗ್ ನೆನಪಿದೆ. ಅಂಡ್ ಐ ಡೋಂಟ್ ನೋ, ಇಟ್ಸ್ ನಾಟ್ ಗೋನಾ ಗೋ ಫ್ರಮ್ ಮೈ ಹೆಡ್. ಮುಂಚೆ ನಂಗೆ ಗೊತ್ತಿದ್ರೆ ಐ ವುಡ್ ಹ್ಯಾವ್ ಸ್ಪೋಕನ್, ಬಟ್ ಅಪ್ಪನ ಹತ್ರನೋ ಅಮ್ಮನ ಹತ್ರನೋ ಡಿಸ್ಕಸ್ ಮಾಡಕ್ಕೆ nobody was there. ಪ್ರತಿಯೊಬ್ಬ ಹೆಣ್ಮಗಳ ಜೀವನದಲ್ಲೂ ಆಗಿರುತ್ತೆ ಈ ರೀತಿ ಘಟನೆಗಳು. ಚಿಕ್ಕವಳಿದ್ದಾಗ ಐ ವಾಸ್ ಮೋರ್ ಆಫ್ ಅ ಲೋನ್ಲಿ ಚೈಲ್ಡ್. ಏನಕ್ಕೆ ಅಂದ್ರೆ ಅಪ್ಪ ಅಮ್ಮ ಇಬ್ರು ಆಫೀಸ್ಗೆ ಹೋಗೋರು, ನಂಗೆ ರಜಾ ಇದ್ರು ಮನೆಯಲ್ಲಿ ಲಾಕ್ ಮಾಡ್ಬಿಟ್ಟು ಹೋಗೋರು. ಐ ಸಮಹೌ ಲೈಕ್ ಬೀಯಿಂಗ್ ಅಲೋನ್. ಯಾಕೆ ನನ್ನ ಹಿಂಗ್ ಬಿಟ್ಟು ಹೋಗ್ತಾರೆ, ನಾನು ಒಬ್ಳೇ ಇದ್ದೀನಿ, ಮಾತಾಡೋದಕ್ಕೆ ಯಾರು ಇಲ್ಲ. ಆಗ್ಲೂ ನಾನು ಈ ರೀತಿ ದಪ್ಪ ಇದ್ದೆ. ತುಂಬಾ ಬಾಡಿ ಶೇಮಿಂಗ್ ಆಗ್ತಿತ್ತು ಸ್ಕೂಲಲ್ಲಿ. ಎಸ್, ದೇರ್ ಆರ್ ಅನದರ್ ಸೆಟ್ ಆಫ್ ಗರ್ಲ್ಸ್ ಹೂ ಆರ್ ಅಗ್ಲಿ, ಕಪ್ಪಗಿರ್ತಾರೆ ಅಥವಾ ದಪ್ಪಗಿರ್ತಾರೆ. ಈ ರೀತಿ ಒಂದು ಸೆಟ್ ಆಫ್ ಗರ್ಲ್ಸ್. ಐ ವಾಸ್ ಒನ್ ಆಫ್ ದೆಮ್. ಹೆಣ್ಮಕ್ಳು ದೊಡ್ಡ ಶತ್ರು ಅಂತ ಅಂತಾರಲ್ಲ. ನಿನ್ ಮುಖ ನೋಡ್ಕೊಂಡಿದ್ಯಾ, ನೀನ್ ಹೆಂಗಿದ್ಯಾ, ನಿನ್ ಮಿರರ್ ಅಲ್ಲಿ ನಿನ್ ಮುಖ ನೋಡ್ಕೋ ಫಸ್ಟ್. ಆಗಿರೋ ತಿಂಡಿ ಯಾರಾದ್ರೂ ಮಾಡ್ಕೊಂಡ್ ಬಂದ್ಬಿಟ್ಟು ನನ್ಗೊಂದ್ ಸ್ಪೂನ್ ಕೊಡೆ ಅಂತ ನಾವು ಕೇಳಕ್ ಹೋಗ್ತೀವಿ. ನೀನ್ ಕೊಟ್ರೆ ನೀನ್ ಬಾಕ್ಸ್ ಎಲ್ಲ ಖಾಲಿ ಮಾಡ್ಬಿಡ್ತೀಯ. ನಿನಗ್ ಕೊಡಕ್ಕಂತೂ ನನ್ಗೆ ಆಗಲ್ಲಪ್ಪ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ರಾಂಗ್ ಟೈಪ್ ಅಲ್ಲಿ ಟಚ್ ಮಾಡೋದಾಗಿರ್ಲಿ, ಯಾರಿಗೋ ಹೇಳ್ಕೊಳ್ಳೋದಕ್ಕೂ ಆಗಲ್ಲ. ಮನೇಲಿ ಹೇಳ್ಬಿಟ್ರೆ ಮನೇಲಿ ನಮ್ಗೆ ಬೈದ್ ಬಿಟ್ರೆ ಅನ್ನೋ ಒಂದು ಭಯ. ಕೆಟ್ಟ ರೀತಿಯಲ್ಲಿ ಮಾತಾಡೋದು, ಅಪ್ರೋಚ್ ಮಾಡೋದು, ಈ ತರದೆಲ್ಲ ತುಂಬಾ ಆಗಿದೆ. ಜನ ಎದುರುಗಡೆ ಸಿಕ್ಕೋರು ಹಿಂಗ್ ಮಾತಾಡ್ತಾರೆ ಅಂದ್ರೆ ಏನ್ ಮೇಡಮ್ ಮತ್ತೆ ದಪ್ಪ ಆಗ್ಬಿಡಿದೀರಾ? ಗೋಯಿಂಗ್ ಥ್ರೂ ಅ ವೆರಿ ಬ್ಯಾಡ್ ಫೇಸ್ ನನ್ ಮೆಂಟಲಿ. ಅವ್ರು ಮಾತಾಡೋದು ಹೆಂಗಿರುತ್ತೆ ಅಂದ್ರೆ ನೀವ್ ಇರ್ಲೇಬಾರ್ದು, ಯು ಶುಡ್ಂಟ್ ಎಕ್ಸಿಸ್ಟ್ ಅನ್ನೋ ತರ ಮಾತಾಡ್ತಾರೆ. ಕಾಲೇಜ್ ಟೈಮಲ್ಲಿ ನನ್ನನ್ನು ಯಾರು ನೋಡ್ತಾರೆ, ನನ್ನನ್ನು ಯಾರು ಇಷ್ಟಪಡ್ತಾರೆ ಅನ್ನೋದೊಂದು ಮನ್ಸಲ್ಲಿತ್ತು. ಬಟ್ ಯಾರೋ ಒಬ್ರು ಚೆನ್ನಾಗಿ ಮಾತಾಡಿಸ್ತಿದ್ದಾರೆ, ಯಾರೋ ಒಬ್ರು ಅಟೆನ್ಷನ್ ಕೊಡ್ತಿದ್ದಾರೆ. ಆಬ್ವಿಯಸ್ಲಿ ವಿ ಲೈಕ್, ಓ ಗಾಡ್, ನನ್ಗೂ ಕೇಳೋರಿದಾರ. ಒಬ್ರೊಬ್ರು ಮುಖಾಮುಖಿ ಅಥವಾ ನೀವು ಡೈರೆಕ್ಟ್ ಆಗಿ ಹೇಳಿದ್ರ? ಕಾಲೇಜ್ ದಿನಗಳಲ್ಲಿ ಇನ್ನೊಂದು ಪ್ರಮುಖವಾದ ಪಾತ್ರ ಪ್ಲೇ ಮಾಡ್ತಿದ್ದಿದ್ ಯಾರು ಗೊತ್ತಾ? ನೀವೇ. ಲವ್ ಗುರು ಶೋನಲ್ಲಿ ಫೀಲಿಂಗ್ ಗಳ ರೂವಾರಿ ಯಾರಾಗಿದ್ರು ನೀವೇ ಆಗಿದ್ರು. ರಾತ್ರಿ ಒಬ್ಳೆ ಮಲಗಿದ್ರು ಕಿವಿಗೆ ಇಯರ್ಫೋನ್ಸ್ ಹಾಕೊಂಡು ಅಥವಾ ಚಿಕ್ಕದಾಗಿ ರೇಡಿಯೋ ಇಟ್ಕೊಂಡು ಯೂಸ್ ಟು ಲಿಸನ್ ಟು ಯುವರ್ ಶೋ. ಅಂತ ಮಾಡಿದಾಗ ವಿಚಿತ್ರ ಕನ್ಸು. ಎಲ್ಲೋ ಒಂದ್ ಕಡೆ ಗಾಡಿ ನಿಲ್ಸ್ಬಿಟ್ಟು ವಿ ಆರ್ ಹ್ಯಾವಿಂಗ್ ಅ ಕಾನ್ವರ್ಸೇಷನ್. ಅವಾಗ ಗನ್ ಶಾಟ್ ಶೂಟ್ ಮಾಡ್ತಾರೆ. ನನ್ನ ಪರ್ಟಿಕ್ಯುಲರ್ ರೂಮ್ ಅಲ್ಲಿ ಒಂದು ವಾಶ್ರೂಮ್ ಇತ್ತು. ವಾಶ್ರೂಮ್ ಬಾಗ್ಲು ಓಪನ್ ಇದೆ. ಯಾವ್ದಕ್ಕೋ ಈ ಕಡೆ ತಿರುಗ್ತೀನಿ ಟಕ್ಕಂತ ಕರೆಂಟ್ ಹೋಗುತ್ತೆ. ಕರೆಂಟ್ ಹೋದಾಗ ವಾಶ್ರೂಮ್ ಅಲ್ಲಿ ಐ ಸಿ ಸಮಥಿಂಗ್ ವೈಟ್ ಕಲರ್ ಫಿಗರ್ ತರ ಕಾಣಿಸ್ತು. ನಾನು ಈ ಕಡೆ ಟಕ್ಕಂತ ಈ ಕಡೆ ತಿರುಗದೆ ಕರೆಂಟ್ ಬಂತು. ಗೀತಾ ಅವರೇ, ನಿಮಗ್ ಗೊತ್ತಿಲ್ವಾ ಅಲ್ಲಿ ಇದ್ದಿದ್ ಲೇಡಿ ಕಮಿಟೆಡ್ ಲೇಡಿ ಯಾವ್ದೋ ಒಂದು ಹೋಟ್ಲಲ್ಲಿ, ಆ ಮನೆ ಹಿಂದ್ಗಡೆನೆ ಅವ್ರ ಸಮಾಧಿನೂ ಇದೆ. ರಾಜೇಶ್ ರಿವೀಲ್ಸ್ನ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಇರ್ತಕ್ಕಂಥ ಅತಿಥಿ ರಿಯಾಲಿಟಿ ಶೋಲಿ ಅವ್ರನ್ನ ನೋಡಿದ್ರ. ಇವರು ನಿಮ್ಮ ಮನೆ ಮಗಳಾಗಿದ್ರು. ದಿನ ರಾತ್ರಿ ಏನ್ ಹೆಣ್ಮಕ್ಳು ಊಟ ಮಾಡಿ ಟಿವಿ ಮುಂದೆ ಕೂತ್ಕೊಳ್ಳೋರು ಇವರ ಒಂದು ಕಥೆನ ನೋಡಕ್ಕೆ. ಯಾಕೆ ಮನೆ ಮಗಳು ಅಂದ್ರೆ ಈ ಸೀರಿಯಲ್ಸ್ ಅಲ್ಲಿ ಆಕ್ಟ್ ಮಾಡ್ತಕ್ಕಂಥ ನಟ ನಟಿಗಳಿರ್ತಾರಲ್ಲ, ಒಂಥರ ಎಷ್ಟು ಹತ್ತಿರದವ್ರು ಆಗ್ಬಿಡ್ತಾರೆ ಅಂದ್ರೆ. ಸೊ ಬನ್ನಿ, ಇವತ್ತಿನ ನಮ್ಮ ಅತಿಥಿ ಜೊತೆಗೆ ಸಾಕಷ್ಟು ಮಾತಾಡೋದಿದೆ. ನಿಜವಾಗ್ಲೂ ಇನ್ಸ್ಪಿರೇಷನಲ್ ಸ್ಟೋರಿ ಇವ್ರದ್ದು, ಯಾಕೆ ಏನು ಅಂತ ಗೊತ್ತಾಗತ್ತೆ. ಪಾಡ್ಕಾಸ್ಟ್ ಅಲ್ಲಿ ಇವತ್ತಿನ ದಿನ ಇದ್ದಾರೆ ಗೀತಾ ಭಾರತಿ ಭಟ್. ನಮಸ್ತೆ. ನಮಸ್ಕಾರ. ಹೆಂಗಿದ್ದೀರಾ? ಆರಾಮ್, ನೀವ್ ಹೇಗಿದ್ದೀರಾ? ಆರಾಮ್. ನಾನು ಏನೋ ಒಂದ್ ಲೈನ್ ಕಲ್ತ್ಕೊಂಡ್ ಬಂದೆ. ಅಂದ್ರೆ ನೀವ್ ಹೇಗಿದ್ದೀರಾ ಅಂತ ಕೊಂಕಣಿಲಿ ಮಾತಾಡೋಣ ಬರ್ತೋದೆ. ನಾನು ಆಕ್ಚುಲಿ ಸಾರಿ, ಯೋಚನೆ ಮಾಡಿ ಸ್ವಲ್ಪ. ನಂಗೆ ನಿಖಿತಾ ಹೇಳ್ಕೊಟ್ಟಿದ್ರೆ ಆಯ್ತು. ನೈಸ್. ಅವ್ರ ನಮ್ಮ ಅಕ್ಕ. ಶೀಸ್ ಲೈಕ್ ಮೈ, if she's watching, ನಿಖಿತಾಕ್ಕಾಗಿ ಹಾರ್ಟ್. ಓಕೆ, ನಿಕ್ಕಿ ನನ್ ಕಡೆಯಿಂದ. ಕಶ್ಯಸ್. ಕಶ್ಯಸ್ ಹೇಗಿದ್ದೀರಾ? ನಾ ತುಂಬಾ ಚೆನ್ನಾಗಿದ್ದೀನಿ. ಕಶ್ಯಸ ಆರಾಮಸ್. ನೈಸ್. ಎಲ್ಲಿನವರು ಮೂಲತಃ? ಪ್ರಾಪರ್ ಯಾವ? ಸೊ ಮೂಲತಃ ಆಕ್ಚುಲಿ ಪ್ರಾಪರ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಇವಾಗ ಬೈ ಹಾರ್ಟ್ ಬೆಂಗಳೂರು ಹುಡುಗಿನೇ. ಬಟ್ ನಾನು ಹುಟ್ಟಿದ್ದು ಕಾರ್ಕಳದಲ್ಲಿ ಅಂಡ್ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲೇ. ನಮ್ಮೂರು ನಾರಾವಿ ಆಗತ್ತೆ. ನಾರಾವಿ ಅಂತ ಹೇಳಿದ್ರೆ
ಕಾರ್ಕಳ ಬೆಳತಂಗಡಿ ಮಧ್ಯದಲ್ಲಿ ಬರುತ್ತೆ ನಾರವೆ ಅಂತ. ನಮ್ಮ ತಾಯಿ ಊರದು. ಹ್ಮ್. ಬೇಸಿಗೆ ರಜಾ ಬಂದಾಗೆಲ್ಲ ನಾನು ಸಾಮಾನ್ಯ 2-3 ತಿಂಗಳು ಅಲ್ಲೇ ಇರ್ತಿದ್ದೆ. ಅಂಡ್ ಬಹಳ ಅಂದ್ರೆ ಫಾಂಡ್ ಮೆಮರೀಸ್ ಇದೆ ಆ ಜಾಗದ ನನ್ಗೆ. ಮನೆ ಹಿಂದೆ ನದಿ, ಪ್ರಕೃತಿ ಸೌಂದರ್ಯ, ಬೆಟ್ಟ ಗುಡ್ಡ. ಯಾವ ನದಿ ಇತ್ತು ಮನೆ? ಸುವರ್ಣ ನದಿ ಅಂತ Okay. ಮನೆ ಹಿಂದೆ ಹರಿತಿತ್ತು. ಅಂಡ್ ನಾವು ಪ್ರತಿ ಸಂಜೆ ಗಲಾಟೆ ಮಾಡಾದ್ರೂ ನದಿ ಹತ್ರ ಹೋಗ್ಬಿಟ್ಟು ಆಟಾಡ್ಕೊಂಡೇ ಬರ್ತಿದ್ವಿ. ಅಂಡ್ ಅಲ್ಲಿ ಏನಂದ್ರೆ ನದಿಗೆ ಇಳಿಯಕ್ಕೆಲ್ಲ ಬಿಡ್ತಿರ್ಲಿಲ್ಲ ಅಪ್ಪ ಅಮ್ಮ. ಹ್ಮ್. ನಾವ್ ಏನ್ ಮಾಡೋದು ಅಂದ್ರೆ ಕಾಲ್ ಜಾರ್ ಬೀಳೋ ತರ ನಾಟಕ ಮಾಡಿ ಮೈಯೆಲ್ಲ ಒದ್ದೆ ಆಗತ್ತಲ್ಲ, ಇನ್ನೇನ್ ಒದ್ದೆ ಆಯ್ತಲ್ಲ ಅಂತ ಆಟಾಡಿ ಅಂತ ಬಿಟ್ಬಿಡ್ತಿದ್ರು. ಸೊ ಹಿಂಗೆಲ್ಲ ತುಂಬಾ ಟವಲ್ ಎಲ್ಲ ತಗೊಂಡೋಗಿ ಆ ಕಡೆಯಿಂದ ಒಬ್ರು ಹಿಡ್ಕೊಳ್ಳೋದು, ಈ ಕಡೆಯಿಂದ ಒಬ್ರು ಹಿಡ್ಕೊಳ್ಳೋದು, ಮೀನ್ ಹಿಡಿಯೋದು, ಹಿಡಿದ್ ತಗೊಂಬಂದ್ ಬಾವಿಗೆ ಹಾಕೋದು, ಹ್ಮ್. ಯಾರ್ಯಾರ್ದೋ ತೋಟಕ್ಕೆ ಹೋಗ್ಬಿಟ್ಟು ಹಣ್ಣು ಕಾಯಿ ಇದೆಲ್ಲ ಕದ್ಕೊಂಡ್ ಬರೋದು. ನಮ್ ತೋಟದಲ್ಲಿ ಅದೇ ಹಣ್ಣಿದ್ರು ನಮ್ಗೆ ಅದಾಗಲ್ಲ, ಕದ್ದಿದ್ದೇ ಬೇಕು. ಸೊ ಇದೆಲ್ಲ ತುಂಬಾ ಮಾಡಿದೀವಿ. ಸೊ ಕರಾವಳಿ ಸೈಡು, ಅಲ್ಲಿನ ಭಾಷೆ, ಅಲ್ಲಿನ ಒಂದು ಸೊಗಡು, ಅಲ್ಲಿನ ಊಟ ತಿಂಡಿ ಪ್ರತಿಯೊಂದು ನನಗೆ ಬಹಳ ಇಷ್ಟ. ಬೆಂಗಳೂರಿನ ಹುಡುಗಿ ಆಗಿದ್ರು, ನಾನು ಮೊದಲು ಕನ್ನಡ ಕಲ್ತಿದ್ರು, ಕೊಂಕಣಿ ಬಗ್ಗೆ ಒಂದು ಸ್ಪೆಷಲ್ ಪ್ಲೇಸ್ ಇದೆ ನನ್ನ ಮನ್ಸಲ್ಲಿ. ಕೊಂಕಣಿಯಲ್ಲಿ ಕನ್ನಡ ಪದಗಳು ಜಾಸ್ತಿನೇ ಇರುತ್ತೆ ಅಥವಾ ಸಿಗತ್ತಾ ಕೊಂಕಣಿ ಜಾಸ್ತಿ ಆ, ಈಗದು? ನಮ್ಮನೆಯಲ್ಲಿ ಮಾತಾಡೋ ಕೊಂಕಣಿಯಲ್ಲಿ ಕನ್ನಡನೇ ಜಾಸ್ತಿ ಇರುತ್ತೆ. ಏನಕ್ಕೆ ಅಂದ್ರೆ ನಾನು ನನ್ನ ತಂಗಿ ಒಂಥರ ಆ ಕೊಂಕಣಿ ಕನ್ನಡ ಮಿಕ್ಸ್ ಮಾತಾಡ್ತೀವಿ. ಬಟ್ ನಿಜ ಹೇಳ್ಬೇಕು ಅಂದ್ರೆ ಕೊಂಕಣಿಗೆ ಒಂದು ಲಿಪಿ ಇಲ್ಲ, ಅದಕ್ಕೆ ಕನ್ನಡನೇ ಲಿಪಿ. ಹ್ಮ್. ಸೊ ಕೊಂಕಣಿ ಕನ್ನಡ ಎರಡೂ ಒಂಥರ ಅಕ್ಕ ತಂಗಿ ಅಕ್ಕ ತಂಗಿ ಇದ್ದ ಹಾಗೇನೆ. ಅಂಡ್ ನನಗೆ ಸ್ಪೆಸಿಫಿಕ್ ಆಗಿ ಏನು ಅಂತಂದ್ರೆ, ನಾನು ಬೆಂಗಳೂರಲ್ಲಿ ಬೆಳೆದಿದ್ರಿಂದ ನನಗೆ ಮೊದಲು ಕನ್ನಡನೇ ಹೇಳ್ಕೊಟ್ಟಿದ್ದು ನಮ್ಮ ಅಪ್ಪ ಅಮ್ಮ, ಕೊಂಕಣಿ ಹೇಳ್ಕೊಟ್ಟಿಲ್ಲ. ನನ್ನನ್ನ ಕನ್ನಡ ಮಾತೆ ಅಂತ ಕರಿತಿದ್ರು ಚಿಕ್ಕವಳಿದ್ದಾಗ. ಯಾಕಂದ್ರೆ ಇವಳು ಮನೇಲಿ ಮಾತಾಡೋ ಭಾಷೆ ಮಾತಾಡೋದೇ ಇಲ್ಲ, ಬರೀ ಕನ್ನಡ ಮಾತಾಡ್ತಾಳೆ ಅಂತ. ಹ್ಮ್. ಆಮೇಲೆ ಕೊಂಕಣಿ ಕಲ್ತಿದ್ದು ನಾನು. ಈಗ್ಲೂ ನಮ್ಮ ಮನೇಲಿ ಅಪ್ಪ ಅಮ್ಮ ಹತ್ರ ಕೊಂಕಣಿ ಮಾತಾಡ್ತೀನಿ ಹೊರತು ತಂಗಿ ಹತ್ರ ಅಥವಾ ಇವಾಗ ಬೇರೆ ಯಾರಾದ್ರೂ ಕೊಂಕಣಿಯವ್ರು ಸಿಕ್ಕಿದ್ರು ಕನ್ನಡದಲ್ಲೇ ಜಾಸ್ತಿ ಮಾತಾಡೋದು. ಆದ್ರೂ ಹೊರಗೆಲ್ಲಾದ್ರೂ ಹೋದಾಗ ಒಂದು ತುಳು ಮಾತಾಡೋರು ಅಥವಾ ಕೊಂಕಣಿ ಮಾತಾಡೋರು ಅಥವಾ ಕನ್ನಡ ಕೊಂಕಣಿ ಅಲ್ಲ ಸಾರಿ ಕೊಂಕಣಿ ತುಳು ಪದಗಳು ಕೇಳಿಸಿದ್ರೆ ಕಿವಿ ನೆಟ್ಟಗಾಗತ್ತೆ. ಹ್ಮ್ ಹ್ಮ್ ಸೊ ಆ ಕನೆಕ್ಷನ್ ಇದೆ. ಬಟ್ ಇಲ್ಲಿಂದೊಂದು ಅಸ್ತಿತ್ವನೂ ಇದೆ. ಸೊ ಐ ತುಳುನು ಲೈಕ್ ಬರುತ್ತೆ ನಿಮಗೆ? ತುಳುನು ಅಂದ್ರೆ ಪೂರ್ತಿ ಬರೋದಿಲ್ಲ, ಮ್ಯಾನೇಜ್ ಮಾಡೋ ಅಷ್ಟು ಮಾತಾಡ್ತೀನಿ ಅಂಡ್ ಪೂರ್ತಿ ಅರ್ಥ ಆಗುತ್ತೆ. ಕರ್ನಾಟಕದ ಒಂದು ಬೆಸ್ಟ್ ಪಾರ್ಟ್ ಅಂದ್ರೆ ಅದ್ಭುತ ಅಲ್ವಾ? ಈ ಕಡೆ ಕರಾವಳಿ ಕಡೆ ಹೋದ್ರೆ 2-3 ಭಾಷೆ, ಈ ಕಡೆ ಬಾರ್ಡರ್ ಬಂದ್ರೆ ಇಲ್ಲಿ ಹೌದು ನಮ್ಮ ಉತ್ತರ ಕರ್ನಾಟಕ ಹೌದು. ಆಗ್ಲಿ ಅಥವಾ ಖಂಡಿತ. ಶಿವಮೊಗ್ಗ, ಮಲೆನಾಡು, ಚಿಕ್ಕಮಗಳೂರು, ವಾವ್. ಹೌದು. ಅಂದ್ರೆ ಆ, ಕನ್ನಡ ಎಷ್ಟು ಬ್ಯೂಟಿಫುಲ್ ಆಗಿರೋ ಭಾಷೆ ಅಂತಂದ್ರೆ ಪ್ರತಿಯೊಂದು ಡೈಲೆಕ್ಟ್ ಅಲ್ಲೂ ಕನ್ನಡದ ಪ್ರತಿಯೊಂದು ಏನು ರೀತಿಯಲ್ಲೂ ಬ್ಯೂಟಿಫುಲ್ ಆಗಿರೋ ಪದಗಳಿದೆ, ಅದ್ರದ್ದೇ ಒಂದು ಸೌಂದರ್ಯ ಇದೆ. ಇವಾಗ ಉತ್ತರ ಕರ್ನಾಟಕದ ಭಾಷೆ ಅಂತಂದಾಗ ಅದೊಂದು ಗಡಸು, ಅದೊಂದು ಕೋರ್ಸ್ ಲ್ಯಾಂಗ್ವೇಜ್ ಅಂತಾರಲ್ಲ, ಅದ್ರದ್ ಬ್ಯೂಟಿನೇ ಅದು. ಇಲ್ಲಿ ನಮ್ಮ ಏನು ದಕ್ಷಿಣ ಕನ್ನಡಕ್ಕೆ ಬಂದಾಗ ರಾಗ ಎಳೆದು ಮಾತಾಡೋದು, ಸ್ವಲ್ಪ polish. ಶುದ್ಧವಾದ ಕನ್ನಡ ಮಾತಾಡೋದು. ಈ ರೀತಿ ಉಡುಪಿ ಸೈಡ್ ಬೇರೆ ಇದೆ, ಮಂಗಳೂರು ಸೈಡ್ ಬೇರೆ ಇದೆ. ಈಗ ಎಂತವಾರೇ ಹೇಗಿದ್ದೀರಾ, ಈ ರೀತಿ ಒಂದು ಮಂಗಳೂರು ಕನ್ನಡ. ಇವಾಗ ನನ್ನ ಹತ್ರ ಯಾರಾದ್ರೂ ಮಂಗಳೂರು ಕನ್ನಡದಲ್ಲಿ ಮಾತಾಡಿದ್ರೆ ಹಂಗೆ ನಾನು ರೆಸ್ಪಾಂಡ್ ಮಾಡ್ತೀನಿ, ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತದು. ಸೊ ಐ ರಿಯಲಿ ಲವ್ ದಿಸ್ ಹೋಲ್ ಥಿಂಗ್ ಅಬೌಟ್ ಈ ಕನ್ನಡದ ಬಗ್ಗೆ. ಇದೊಂದು ವೈಶಿಷ್ಟ್ಯನೇ ಇದು. ಪ್ರತಿಯೊಂದು ಡೈಲೆಕ್ಟ್ ತಗೊಂಡ್ರು ಅದ್ರಲ್ಲಿ ಅದ್ರದ್ದೇ ಅದೊಂದು ಬ್ಯೂಟಿ ಇದೆ. ಕರ್ನಾಟಕ ಜೊತೆಗೆ ನಮ್ಮ ದೇಶನೂ ಅಷ್ಟೇ ಎಷ್ಟು ಅದ್ಭುತ ಅಂದ್ರೆ ಪ್ರತಿ 13 ಕಿಲೋಮೀಟರ್ಗೆ ಭಾಷೆ ಚೇಂಜ್ ಆಗತ್ತಂತೆ, ಭೋಜನ ಊಟ ಕೂಡ ಚೇಂಜ್ ಆಗತ್ತಂತೆ ವಾವ್. ಅಲ್ವಾ? ಪ್ರತಿಯೊಂದು 13 ಕಿಲೋಮೀಟರ್ ಹೋದಾಗೆಲ್ಲ ಇಲ್ಲೊಂದ್ ಸ್ವಲ್ಪ ಇದಂತ ಕನ್ನಡ, ಅಲ್ಲೊಂದ್ ಚೂರು ಏನೋ ಮಿಕ್ಸ್ ಆಗತ್ತೆ, ಹೌದು. ಊಟ ಒಂದ್ ಸ್ವಲ್ಪ ಚೇಂಜ್ ಆಗತ್ತೆ, ಅಡಿಗೆಗಳು. ಈಗ ಮನೇಲಿ ಯಾರ್ಯಾರು ಇದ್ರಿ, ಅಪ್ಪ ಏನ್ ಮಾಡ್ತಿದ್ರು? ಓಕೆ, ಈಗ ಅಂದ್ರೆ ನಾನ್ ನಿಮ್ಮ ಬಾಲ್ಯದಲ್ಲಿ ಹೇಳಿ, ಅಪ್ಪ ಏನ್ ಕೆಲಸ ಮಾಡ್ತಿದ್ರು? ಅಪ್ಪ ಪ್ರೈವೇಟ್ ಇದ್ರಲ್ಲೇ ಬಿಸ್ನೆಸ್ ಅಲ್ಲಿ ಇದ್ರು ಮುಂಚೆ. ಅದಾದ್ಮೇಲೆ ಒಂದು ಪ್ರೈವೇಟ್ ಫರ್ಮ್ ಅಲ್ಲಿ ಕೆಲಸ ಮಲ್ಲೇಶ್ವರಂ ಅಲ್ವಾ ಮಾಡ್ತಿದ್ರು. ನೀವು? ಹೌದು, ಮಲ್ಲೇಶ್ವರಂ. ಸೊ ಅದೇ ಸುತ್ತಮುತ್ತ ನಾನು ಓದಿದ್ದು ಬೆಳೆದಿದ್ದು ಎಲ್ಲದು. ಸೊ ನಾನು ಪ್ರಾಪರ್ ಓಲ್ಡ್ ಬೆಂಗಳೂರು ಹುಡುಗಿ ಅಂತಾನೆ ಹೇಳ್ಬೋದು. ಆ ನಾನು ಚಿಕ್ಕವಳಿದ್ದಾಗ ಒಬ್ಳೆ ಇದ್ರೆ, ಅಂದ್ರೆ ನನ್ನ ತಂಗಿ ಹುಟ್ಟಿದ್ದು ನಾನು 8ನೇ ಕ್ಲಾಸಲ್ಲಿ ಇದ್ದಾಗ. ನನಗೂ ಅವಳಿಗೂ 14 ವರ್ಷ ಡಿಫ್ರೆನ್ಸ್ ಇದೆ. ಸೊ ಐ ವಾಸ್ ಇಬ್ರೇ ಮಕ್ಳು ನೀವು? ಇಬ್ರೇ ಮಕ್ಳು ನಾನು ನನ್ನ ತಂಗಿ. ಚಿಕ್ಕವಳಿದ್ದಾಗ ಐ ವಾಸ್ ಮೋರ್ ಆಫ್ ಅ ಲೋನ್ಲಿ ಚೈಲ್ಡ್. ಏನಕ್ಕೆ ಅಂದ್ರೆ ಅಪ್ಪ ಅಮ್ಮ ಇಬ್ರು ಆಫೀಸ್ಗೆ ಹೋಗೋರು, ನಂಗೆ ರಜಾ ಇದ್ರು ಮನೆಯಲ್ಲಿ ಲಾಕ್ ಮಾಡ್ಬಿಟ್ಟು ಹೋಗೋರು. ಬಟ್ ಲೋನ್ಲಿ ಅಂತ ನಾನು ಸುಮ್ಮನೆ ಕೂತ್ಕೊಳ್ಳೋ ಹುಡುಗಿನೂ ಆಗಿರ್ಲಿಲ್ಲ. ಕಿಟಕಿಲೇ ನಂದೆಲ್ಲ ಬಿಸ್ನೆಸ್ ನಡೀತಾ ಇತ್ತು. ಫ್ರೆಂಡ್ಸ್ ಎಲ್ಲ ಕಿಟಕಿಗೆ ಬಂದ್ಬಿಟ್ಟು ಕಿಟಕಿಲೇ ನಾವೆಲ್ಲ ಆಟ ಆಡ್ತಿದ್ವಿ. ಬಟ್ ದೆನ್ ಅದು ಒಂಥರ ದೋಸ್ ಥಿಂಗ್ಸ್ ಸ್ಟೇ ಇನ್ ಯೋರ್ ಮೈಂಡ್. ಈಗ ಏನಾಗತ್ತೆ ಅಂತಂದ್ರೆ ಐ ಡೋಂಟ್ ಲೈಕ್ ಟೂ ಮಚ್ ಕ್ರೌಡ್. ನಂಗೆ ತುಂಬಾ ಜನ ಇದ್ರೆ ಇಷ್ಟ ಆಗೋದಿಲ್ಲ. ಆ ಥರ ಇದ್ದು ಐ ಸಮ್ಹೌ ಲೈಕ್ ಬೀಯಿಂಗ್ ಅಲೋನ್. ನಂಗೆ ಸಾಲಿಟ್ಯೂಡ್ ಅನ್ನೋದು ಇಷ್ಟ ಆಗ್ಬಿಟ್ಟಿದೆ. ಸೊ ಅದು ಅಲ್ಲಿಂದ ಕ್ಯಾರಿ ಆಗಿದೆ. ಸೊ ನನ್ನ ಬಾಲ್ಯ ಇದೇ ತರ ಹೆಚ್ಚಾಗಿ ಕಳೆದಿದ್ದು.
ಅಪ್ಪ ಅಮ್ಮ ಇಬ್ರು ಪಾಪ ಅವ್ರದೇ ಆದ ನೆಸೆಸಿಟೀಸ್ ಇತ್ತು ಅವಾಗಿನ ಇದಕ್ಕೆ ಟೈಮ್ಗೆ ನನಗೆ ಅದು ನಂಗೆ ಟೈಮ್ ಕೊಡೋದಿಲ್ಲ, ನನ್ನ ಹತ್ರ ಮಾತಾಡೋದಿಲ್ಲ, ಈ ರೀತಿ ನನ್ಗೆ ಅನ್ನಿಸ್ತಿತ್ತು. ಬಟ್ ಈಗ ನನ್ಗೆ ಅರ್ಥ ಆಗುತ್ತೆ ದಟ್ ನನಗೆ ಎಲ್ಲದನ್ನು ಪ್ರೊವೈಡ್ ಮಾಡೋದಕ್ಕೋಸ್ಕರ ಅವ್ರು ಅಷ್ಟು ಟೈಮ್ ಹೊರಗೆ ಸ್ಪೆಂಡ್ ಮಾಡ್ತಿದ್ದಿದ್ದು, ಅಷ್ಟು ಅಂದ್ರೆ ಬೀಯಿಂಗ್ ಫ್ರಮ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನನ್ಗೆ ಅರ್ಥ ಆಗುತ್ತೆ. ನಾವು ದುಡ್ಮೆಯಿಂದಾನೇ ಆಗೋದು, ಅದು ಬೆಂಗಳೂರಂತ ಸಿಟಿಯಲ್ಲಿ ದುಡ್ಮೆ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಏನೂ ಮಾಡೋದಕ್ಕಾಗಲ್ಲ. ಇವತ್ತಿಗೂ ನಮ್ದೊಂದು ಸ್ವಂತ ಮನೆ ಆಗಿರ್ಲಿ, ಸ್ವಂತ ಪ್ರಾಪರ್ಟಿ ಅಂತ ಆಗಿರ್ಲಿ, ಬೆಂಗಳೂರಲ್ಲಿ ಯಾವುದೂ ಇಲ್ಲ. ಅವತ್ತಿಂದನೂ ಇವತ್ತಿನ ತನಕನೂ ನನ್ನ ತಂದೆ ತಾಯಿ ಎಷ್ಟು ಕಷ್ಟಪಡ್ತಿದ್ದಾರೆ ನನಗೆ ಖಂಡಿತವಾಗ್ಲೂ ಚೆನ್ನಾಗಿ ಗೊತ್ತು. ಬಟ್ ಅವಾಗ ನನ್ಗದು ಒಂಥರ ಕೊರತೆ ಅನ್ನೋ ತರ ಫೀಲ್ ಆಗ್ತಿತ್ತು. ಚಿಕ್ಕವಳು, ನನ್ಗೆ ಅರ್ಥ ಆಗ್ತಿರ್ಲಿಲ್ಲ. ಈಗ ಐ ರೆಸ್ಪೆಕ್ಟ್ ದೆಮ್ ಸೋ ಮಚ್. ನಾನು ಇಲ್ಲಿ ತನಕ ಬಂದು ನಿಂತಿದ್ದೀನಿ, ನನಗೆಲ್ಲದು ಸಿಕ್ಕಿದೆ ಇವತ್ತು ಅಂತಂದ್ರೆ ಖಂಡಿತ ನನ್ನ ತಂದೆ ತಾಯಿಯಿಂದ. ಸೊ ಅವ್ರಿಗೆ ವಾಟ್ ಎವರ್ ಐ ಆಮ್ ಟುಡೇ ಅದೆಲ್ಲದು ಅವ್ರಿಗೆ ಸಲ್ಲತ್ತೆ. ಅಂದ್ರೆ ಹೇಗಿತ್ತು ಮನೆ ಪರಿಸ್ಥಿತಿ ಎಲ್ಲ? ಅಂದ್ರೆ ನಾರ್ಮಲ್ ಆಗಿತ್ತು. ಇವಾಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಇವಾಗ ಬಟ್ಟೆಗೆ ಇಲ್ಲ ಅನ್ನೋ ತರದ್ ಕಷ್ಟದಲ್ಲೂ ಇಟ್ಟಿಲ್ಲ ದೇವ್ರ ದಯದಿಂದ ಎಲ್ಲ ಎಜುಕೇಶನ್ ಆಗಿರ್ಲಿ ಅಥವಾ ಊಟ ತಿಂಡಿ ಆಗಿರ್ಲಿ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ಅಪ್ಪ ಅಮ್ಮ ನೋಡ್ಕೊಂಡಿದ್ದಾರೆ. ಬಟ್ ಸ್ಟಿಲ್ ಇವಾಗ ಒಂದು ಅಪ್ಪ ಅಮ್ಮನ್ಗೆ ಆಸೆ ಇರುತ್ತಲ್ವಾ, ಒಂದು ಮನೆ ಮಾಡ್ಬೇಕು, ಸ್ವಂತದ್ದೊಂದು ಸೂರಿರ್ಬೇಕು, ಈ ತರ ಎಲ್ಲ ಇರುತ್ತೆ, ಎಲ್ಲರಿಗೂ ಇರುತ್ತೆ ಆಸೆ. ಸೊ ಅವಾಗ್ಲಿಂದಾನು ಅವ್ರು ಟ್ರೈ ಮಾಡ್ತಿದ್ದಾರೆ. ಬಟ್ ಬೇರೆ ಬೇರೆ ರೀತಿಯಲ್ಲಿ ಮೋಸಗಳಾಯ್ತು. ಪ್ರಾಪರ್ಟಿ ತಗೊಂಡಿದ್ದು ಅಲ್ಲೇನೋ ಪ್ರಾಬ್ಲಮ್ ಆಯ್ತು. ಸೊ ಈ ರೀತಿ ಆಗಿ ಈವನ್ ಟಿಲ್ ಡೇಟ್ ಇವತ್ತಿಗೂ ಅದು ನೆರವೇರಕ್ಕೆ ಕಷ್ಟ ಆಗ್ತಾ ಇದೆ. ಸಮ್ ಡೇ ಇಟ್ ವಿಲ್ ಡೆಫಿನೆಟ್ಲಿ ಹ್ಯಾಪನ್. ನನ್ಗದು ನಂಬಿಕೆ ಇದೆ, ಖಂಡಿತವಾಗ್ಲೂ ಆಗತ್ತೆ. ಬಟ್ ಸ್ಟಿಲ್ ಅದೊಂದು ಮನ್ಸಲ್ಲಿ ಉಳಿಯತ್ತಲ್ಲ, ಯಾಕಂದ್ರೆ ಅವಾಗ್ಲಿಂದ ನಾನು ಆ ಪ್ರಾಸೆಸ್ ನ ನೋಡ್ಕೊಂಡ್ ಬಂದಿದ್ದು. ಸೊ ಆ ರೀತಿಯಾಗಿ ಇತ್ತು. ಅಂಡ್ ಅಲ್ಲ ಗೀತಾ, ಅಲ್ಲಿ ಹೇಗ್ ಗೊತ್ತಾ, ಈಗ ಒಂದ್ ಮಾತಿದೆ, ಹುಟ್ಟಿದ್ರೆ ದೊಡ್ಡ ಶ್ರೀಮಂತರ ಮೇಲೆ ಹುಟ್ಟಬೇಕಂತ, ಇಲ್ಲಾಂದ್ರೆ ತೀರಾ ಬಡವ್ರ ಮೇಲೆ ಹುಟ್ಟಬೇಕು. ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳ ಬದುಕಿರತ್ತಲ್ಲ, ಅದೊಂಥರ ಅದು ಈ ಕಡೆ ಇದೆ ಅಂತಾನೂ ಹೇಳಕ್ಕಾಗಲ್ಲ, ಈ ಕಡೆ ಇಲ್ಲ ಅಂತಾನೂ ಹೇಳಕ್ಕಾಗಲ್ಲ. ಮಿಡಲ್ ಕ್ಲಾಸ್ ಮನೆಗಳಲ್ಲಿ ಹುಟ್ಟಿದವ್ರಿಗೆ ಮಾತ್ರನೇ ಅದೊಂಥರ ಖುಷಿ, ಸುಖ ಎಲ್ಲ ಇರತ್ತೆ ಅಲ್ವಾ? ಖಂಡಿತ. ಐ ಮೀನ್ ದೇರ್ ಇಸ್ ಅ ಬ್ಯೂಟಿ, ಆ ಬದುಕಲ್ಲೂ ಒಂದು ಬ್ಯೂಟಿ ಇದೆ. ಏನಕ್ಕೆ ಅಂದ್ರೆ ಕರೆಂಟ್ ಹೋದ ತಕ್ಷಣ ಅಕ್ಕಪಕ್ಕದ ಮನೆಯವರೆಲ್ಲ ಸೇರ್ಕೊಂಡು ಚಿಕ್ಕದ ಒಲೆ ಇಟ್ಕೊಂಡು ನಾವೇ ಆಟ ಆಡ್ಕೊಳ್ಳೋದು. ಇವಾಗ ನಾನ್ ಸ್ಕೂಲಿಗೆ ಹೋಗ್ಬೇಕಾದ್ರೆ ಅಲ್ಲಿ ದೇರ್ ವೇರ್ ಅ ಫ್ಯೂ ರಿಚ್ ಕಿಡ್ಸ್ ಹೂ ಯೂಸ್ ಟು ಗೆಟ್ ಪಾಕೆಟ್ ಮನಿ. ಅವ್ರನ್ನ ನೋಡ್ದಾಗೆಲ್ಲ ಇವ್ರಿಗೆಲ್ಲ ಇಷ್ಟು ಕೇಳಿದ್ದೆಲ್ಲ ಸಿಗುತ್ತಲ್ಲ, ನಂಗೊಂದು ಪೆನ್ಸಿಲು ಅಥವಾ ಒಂದು ಹೊಸದೇನಾದ್ರೂ ಡ್ರಾಯಿಂಗ್ ಬುಕ್ ಏನಾದ್ರೂ ತಗೋಬೇಕಂತಂದ್ರು ಇವಾಗ ಫಸ್ಟ್ ನನ್ನ ಹಳೆ ಬುಕ್ ತೆಗೆದು ನೋಡ್ತಾರೆ, ಇದ್ರಲ್ಲಿ ಇಷ್ಟು ಹಳೆ ಇದೆಯಲ್ಲ, ಏನಕ್ಕೆ ಮತ್ತೆ ಹೊಸ ಬುಕ್, ಪೆನ್ಸಿಲ್ ತೆಗೆದು ಇಷ್ಟು ಇದೆಯಲ್ಲ, ಇನ್ನು ಏನಕ್ಕೆ ಮತ್ತೆ ಹೊಸ ಪೆನ್ಸಿಲು. ಆಬ್ವಿಯಸ್ಲಿ ಇವಾಗಿನ ಪರಿಸ್ಥಿತಿಲಿ ನಾನು ಯೋಚನೆ ಮಾಡಿದ್ರೆ ಹೌದು, ವೇಸ್ಟ್ ಅಲ್ವಾ, ಸುಮ್ನೆ ಏನಕ್ಕೆ ಅಂತ ಅನ್ಸುತ್ತೆ. ಬಟ್ ಅವಾಗ ಎಷ್ಟು ಹೇಳಿದ್ರು ಕೊಡ್ಸಲ್ವಲ್ಲ ಅಪ್ಪ ಅಮ್ಮ ಅಂತ ಅನ್ಸುತ್ತೆ. ಈ ಪರಿಸ್ಥಿತಿಯಲ್ಲಿ ನಾನು ಕೆಟ್ಟ ಕೆಲ್ಸಗಳನ್ನ ಮಾಡಿದೀನಿ. ಅಪ್ಪ ಪಾಕೆಟ್ ಇಂದ ನಾನು 10 ರೂಪಾಯಿ 20 ರೂಪಾಯಿ ಈ ತರ ತೆಗೆಸಿದೆ. ಬಟ್ ಅದ್ ಮನೇಲಿ ಗೊತ್ತಾದ್ಮೇಲೆ ದೊಡ್ಡ ರಾಧಾಂತ ಎಲ್ಲ ಆಗಿದೆ, ದೊಡ್ಡ ಸೀನ್ ಆಗಿದೆ, ಬೈಸ್ಕೊಂಡಿದೀನಿ, ಇದೆಲ್ಲ ಆಗಿದೆ. ಬಟ್ ಐ ಥಿಂಕ್ ದೀಸ್ ಬಿಕಮ್ ಕೋರ್ ಮೆಮರೀಸ್ ಇನ್ ಯೋರ್ ಮೈಂಡ್. ಆಗಿನ ಕಾಲದಲ್ಲಿ ನಾನು ಹೊಡಿಸ್ಕೊಂಡಾಗ ಬೈಸ್ಕೊಂಡಾಗ ನಾನು ಹತ್ತಿದ್ದೆ ನಿಜ, ಅಂಡ್ ಅದ್ ನನ್ ತಪ್ಪು ಅಂತ ನನ್ಗೆ ಅರಿವಾಗಿತ್ತು. ಆದ್ರೆ ಇವಾಗ ಅದನ್ನೆಲ್ಲ ನೆನ್ಸ್ಕೊಂಡ್ರೆ ನಗು ಬರುತ್ತೆ. ಅಂಡ್ ಇದೆಲ್ಲ ಇಫ್ ಯು ಆರ್ ಅ ರಿಚ್ ಕಿಡ್ ಅಂಡ್ ಇಫ್ ಯು ಗೆಟ್ ಎನಿಥಿಂಗ್ ಕೇಳಿದ ತಕ್ಷಣ ಅದೆಲ್ಲ ಸಿಗುತ್ತೆ ಅಂದ್ರೆ ಈ ತರ ಮೆಮರೀಸ್ ಖಂಡಿತವಾಗ್ಲೂ ಇರೋದಕ್ಕೆ ಸಾಧ್ಯ ಇಲ್ಲ. ಸೊ ಟಿಫನ್ ಬಾಕ್ಸ್ ಶೇರ್ ಮಾಡೋದಾಗಿರ್ಲಿ, ಪ್ರತಿಯೊಂದೂ ಐ ಥಿಂಕ್ ಕಮ್ಸ್ ಫ್ರಮ್ ಈ ರೀತಿಯಾದ ಒಂದು ಮಿಡಲ್ ಕ್ಲಾಸ್ ಲಿವಿಂಗ್. ಸೊ ಥಿಂಕ್ ಐ ಲವ್ ದಟ್ ಪಾರ್ಟ್. ಅಲ್ಲ, ನೀವು ಹೇಳ್ತಿದ್ರಿ ಅಂಡ್ ಸಾಕಷ್ಟು ಜನರ ಜೀವನಗಳಲ್ಲಿ ನಡೀತಿರತ್ತಿದ್ದು, ತಂದೆ ತಾಯಿ ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಮನೆಗಳಲ್ಲಿ ಮಕ್ಕಳನ್ನ ಒಬ್ಬರೇ ಬಿಟ್ಟು ಹೋಗ್ತಾರೆ, ಕೆಲವೊಂದ್ಸರಿ ಯಾರನ್ನ ಇಟ್ಟು ಹೋಗ್ತಾರೆ. ಇಲ್ಲಿ ಮೆಜಾರಿಟಿ ನಾನು ಕೂಡ ನೋಡಿದ್ದೀನಿ, ತುಂಬಾ ಅಟರ್ಸ್ ಮಾಡಿದ್ದೀನಿ, ಅಂದ್ರೆ ತುಂಬಾ ನೋಡಿದ್ದೀನಿ. ಹೇಗೆ ಅಂದ್ರೆ ಮಕ್ಕಳನ್ನ ಮನೇಲಿ ಹಾಕಿ ಬೀಗ ಹಾಕೊಂಡು ಹೊಟ್ಟೋಗೋದು, ಕಿಟಕಿ ಮಾತ್ರ ತಿಂದಿರತ್ತೆ, ಯಾರೋ ಒಬ್ರು ಬಂದು ಆಟ ಆಡ್ಸೋದು, ಕೆಲವೊಂದ್ಸಾರಿ ಟೈಮಿಗೆ ಬರ್ಲಿಲ್ಲ ಅಂದ್ರೆ ತಂದೆ ತಾಯಿ ಕತ್ಲಾದ್ರೂ ಕೂಡ ಭಯ ಆಗೋದು. ಈಗಿದೆಲ್ಲ ಹೇಳಕ್ ಚೆನ್ನಾಗ್ ಅನ್ಸುತ್ತೆ. ಆದ್ರೆ ಚೈಲ್ಡ್ಹುಡ್ ಅಲ್ಲಿ ಅದು ಈಗ ನಿಜವಾಗ್ಲೂ ಎಷ್ಟು ಡಿಸ್ಟರ್ಬ್ ಮಾಡ್ತು ನಿಮ್ಮನ್ನ? ಅಂದ್ರೆ ಅವಾಗ ಡಿಸ್ಟರ್ಬ್ ಆದ್ರೂನು ಅದೊಂಥರ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಇವಾಗ ನಮ್ಗೆ ಓಕೆ, ಆ ಟೈಮಲ್ಲಿ ಅದು ಡಿಸ್ಟರ್ಬಿಂಗ್ ಆಗಿರ್ತಿತ್ತು ಅನ್ನೋ ತರದ್ ಇವಾಗ ಅರಿವಾಗುತ್ತೆ ಹೊರತು, ಅವಾಗಿನ ಟೈಮಲ್ಲಿ
ಅಷ್ಟೊಂದೇನು ತಲೆಗೆ ಹೋಗ್ತಿರ್ಲಿಲ್ಲ ಅನ್ಸುತ್ತೆ. ಯಾಕಂದ್ರೆ ಐ ವಾಸ್ ಅ ಸ್ಮಾಲ್ ಕಿಡ್. ಇವಾಗ ನಂಗೆ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಟೈಮಲ್ಲೆಲ್ಲಾನು ನಂಗೆ ಹೀಗೆ ಒಂದೊಂದ್ಸತಿ ಲಾಕ್ ಮಾಡ್ಬಿಟ್ಟು ಹೋಗ್ತಿದ್ರು. ಯಾರು ಇಲ್ಲ ಮನೇಲಿ. ಪಾಪ ಅವ್ರಿಗೂ ಅದೇ ರೀತಿ ಅಲ್ವಾ, ನೋಡ್ಕೊಳ್ಳೋದಕ್ಕೆ ಯಾರು ಇಲ್ಲ. ಯಾರನ್ನೂ ನಂಬಿಟ್ಟು ಅವ್ರ ಮನೇಲಿ ಬಿಟ್ಬಿಟ್ಟು ಹೋಗೋದಕ್ಕೂ ಆಗಲ್ಲ. ಪ್ರತಿದಿನ ನ್ಯೂಸ್ ನೋಡಿದ್ರೆ ಅಲ್ಲೊಂದೊಂದು ನ್ಯೂಸ್ ಬರುತ್ತೆ. ಸೊ ಅವ್ರ ಮನ್ಸಿನ ಹಿಂದೆ ಸೇಫ್ಟಿಗೋಸ್ಕರ ಅವ್ರು ಆ ರೀತಿ ಮಾಡಿರ್ಬೋದು. ಬಟ್ ನನಗದು ಐ ಡೋಂಟ್ ವಾಂಟ್ ಟು ಕಾಲ್ ಇಟ್ ಆಸ್ ಮೈ ಚೈಲ್ಡ್ಹುಡ್ ಟ್ರಾಮಾ, ಬಿಕಾಸ್ ಅದವ್ರು ನನ್ನ ಒಳ್ಳೇದಕ್ಕೋಸ್ಕರ ಮಾಡಿದ. ಆವಾಗಿನ ಕಾಲಕ್ಕೆ ನನ್ಗೆ ಅದು ಬೇಜಾರಾಗಿರ್ಬೋದು. ಯಾಕೆ ನನ್ನ ಹಿಂಗೆ ಬಿಟ್ಟು ಹೋಗ್ತಾರೆ, ನಾನು ಒಬ್ಳೇ ಇದ್ದೀನಿ, ನಂಗೆ ಮಾತಾಡೋದಕ್ಕೆ ಯಾರೂ ಇಲ್ಲ, ನಾನು ಯಾರ ಹತ್ರನೂ ಏನು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಎಸ್ಪೆಷಲಿ ದಿಸ್ ಫೀಲಿಂಗ್ ಗ್ರೂ ವೆನ್ ಆ ಒಂದು ಅಡಾಲಸೆನ್ಸ್ ಏಜ್ ಬರುತ್ತೆ, ಒಂದು 7th 8th ಸ್ಟ್ಯಾಂಡರ್ಡ್. ಈ ಟೈಮಲ್ಲಿ ನ್ಯೂ ಫೀಲಿಂಗ್ಸ್ ಸ್ಟಾರ್ಟ್ ಕಮಿಂಗ್ ಇನ್ ಟು ಯೋರ್ ಬ್ರೈನ್. ಯೋಚನೆ ಮಾಡೋ ರೀತಿ ಪ್ರತಿಯೊಂದು ಬಾಡಿಲಿ ಚೇಂಜಸ್ ಇಂದ ಹಿಡಿದು ಮೆಂಟಲಿ ಪ್ರತಿಯೊಂದು ಎವ್ರಿಥಿಂಗ್ ಚೇಂಜಸ್. ಆ ಟೈಮಲ್ಲಿ ಯು ನೀಡ್ ಅ ಫ್ರೆಂಡ್ whom you can talk to. ಬಟ್ ಹೇಗೆ ಅಂದ್ರೆ ಅಪ್ಪ ಅಮ್ಮನ ಹತ್ರ ಎಲ್ಲದನ್ನು ಹೇಳ್ಕೊಳ್ಳೋದಕ್ಕಾಗಲ್ಲ, ಭಯ. ಅವ್ರೆಲ್ಲಿ ಬೈದ್ ಬಿಡ್ತಾರೆ, ಹೇಳ್ಕೋಬೋದಾ ಇಲ್ವಾ. ಇವಾಗ ನನ್ ಖಂಡಿತವಾಗ್ಲೂ ಆ ರೀತಿ ಏನೂ ಇಲ್ಲ. ಎವ್ರಿಥಿಂಗ್ A to Z, ಎನಿಥಿಂಗ್ ದೇರ್ ಇಸ್, ಐ ವಿಲ್ ಟಾಕ್ ಟು ಮೈ ಮಾಮ್, ಐ ವಿಲ್ ಟಾಕ್ ಟು ಮೈ ಡ್ಯಾಡ್. ಬಟ್ ಅದು ಒಂದ್ ರೀತಿ ಮುಂಚೆ ನನ್ಗೆ ಅದು ಅನ್ನಿಸ್ತಿತ್ತು, ಯಾರ ಹತ್ರನೂ ಹೇಳ್ಕೊಳಕ್ ಆಗಲ್ವಲ್ಲ, ನಾನು ಹೇಳೋದನ್ನ ಕೇಳೋದಕ್ಕೆ ಯಾರು ಇಲ್ವಲ್ಲ, ಏನ್ ಮಾಡೋದು, ಯಾರ ಹತ್ರ ಹೇಳೋದು, ಈ ರೀತಿ ಎಲ್ಲ ತುಂಬಾ ಅನ್ನಿಸ್ತಿತ್ತು ನಂಗೆ. ಅಂಡ್ ಮೋರ್ ಓವರ್ ಆಗ್ಲೂ ನಾನು ಈ ರೀತಿ ದಪ್ಪ ಇದ್ದೆ. ಅಂಡ್ ತುಂಬಾ ಬಾಡಿ ಶೇಮಿಂಗ್ ಆಗ್ತಿತ್ತು ಸ್ಕೂಲಲ್ಲಿ. ಸ್ಕೂಲ್ ಲೆವೆಲ್ ಅಲ್ಲೇ? ಎಸ್, ಸ್ಕೂಲ್ ಲೆವೆಲಲ್ಲೂ ಆಗ್ತಿತ್ತು. ಪ್ರತಿ ಸ್ಕೂಲಲ್ಲೂ ಐ ಮೋರ್ ಓವರ್ ಐ ಸ್ಟಡಿಡ್ ಇನ್ ಅ ಗರ್ಲ್ಸ್ ಸ್ಕೂಲ್. ಸೊ ಒಂದು ಸೆಟ್ ಆಫ್ ಗರ್ಲ್ಸ್ ಅದೇರ್ ಹೂ ಲುಕ್ ವೆರಿ ಬ್ಯೂಟಿಫುಲ್. ಅವ್ರು ತುಂಬಾ ಅವ್ರು ಚೆನ್ನಾಗಿ ಕ್ಯಾರಿ ಮಾಡ್ಕೋತಾರೆ. ದೆರ್ ಆರ್ ಅನದರ್ ಸೆಟ್ ಆಫ್ ಗರ್ಲ್ಸ್ ಹೂ ಆರ್ ಅಗ್ಲಿ, ಹೂ ಆರ್ ಒಂದೋ ಕಪ್ಪಗಿರ್ತಾರೆ ಅಥವಾ ಅವ್ರು ದಪ್ಪಗಿರ್ತಾರೆ ಅಥವಾ ಚೆನ್ನಾಗಿರೋದಿಲ್ಲ ನೋಡೋದಕ್ಕೆ. ಈ ರೀತಿ ಒಂದು ಸೆಟ್ ಆಫ್ ಗರ್ಲ್ಸ್. ಐ ವಾಸ್ ಒನ್ ಆಫ್ ದೆಮ್. ಲಾಸ್ಟ್ ಬೆಂಚಲ್ಲಿ ಕುತ್ಕೋತಿದ್ದೆ, ನನ್ನ ಪಾಡಿಗೆ ನಾನು ಇರ್ತಿದ್ದೆ. ಐ ಹ್ಯಾಡ್ ಫ್ರೆಂಡ್ಸ್, ಐ ಹ್ಯಾಡ್ ವೆರಿ ಫ್ಯೂ ಫ್ರೆಂಡ್ಸ್. ಅವ್ರ ಹತ್ರ ಯಾವ ಸ್ಕೂಲ್ ಅಂದ್ರೆ ಯಾವ ಸ್ಟ್ಯಾಂಡರ್ಡ್ ಅಲ್ಲಿ? ಸೊ ಇದು 7th 8th ಸ್ಟ್ಯಾಂಡರ್ಡ್ ಹೆಚ್ಚಾಗಿ. ಅಂದ್ರೆ ನಾನು 7th ತನಕ ಬೇರೆ ಸ್ಕೂಲ್ ಓದಿದ್ದು, ಅದಾದ ನಂತರ ಮತ್ತೆ ಬೇರೆ ಗರ್ಲ್ಸ್ ಸ್ಕೂಲಲ್ಲೇ ಓದಿದ್ದು. ಅಂಡ್ ಐ ಥಿಂಕ್ ಬಾಯ್ಸ್ ಸ್ಕೂಲ್ ಅಂದ್ರೆ ಕೋಎಡ್ ಅಲ್ಲಿ ಓದಿದ್ರೆ ಇದು ಜಾಸ್ತಿ ಆಗ್ತಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಗರ್ಲ್ಸ್ ಸ್ಕೂಲಲ್ಲಿ ಓದಿದಕ್ಕೆ ನಂಗೆ ಇದು ತುಂಬಾ ಇನ್ನೂ ಜಾಸ್ತಿ ಫೀಲ್ ಆಗ್ತಿತ್ತು. ಗರ್ಲ್ಸ್ ಅಲ್ಲಿ ಜಾಸ್ತಿ ಇರುತ್ತೆ? ಹೌದು, ನನ್ಗದು ತುಂಬಾ ಫೀಲ್ ಆಗುತ್ತೆ. ಏನಕ್ಕೆ ಅಂತಂದ್ರೆ ಹೇಗಿತ್ತು, ಏನ್ ಹೆಣ್ಮಕ್ಳು ದೊಡ್ಡ ಶತ್ರು ಅಂತಾರಲ್ಲ, ಅದು ನನ್ಗೆ ಅವಾಗ್ಲಿಂದಾನೇ ಫೀಲ್ ಆಗ್ತಿತ್ತು. ಅಂದ್ರೆ ಇವಾಗ ಬಾಡಿ ಶೇಮಿಂಗ್ ಆಗಿರ್ಲಿ ಅಥವಾ ಈವನ್ ಕಪ್ಪಗಿರೋ ಹುಡುಗಿರ್ಗು ಅಷ್ಟೇ, ಬೇರೆ ಯಾವುದೇ ರೀತಿ ಶೇಮಿಂಗ್ ಆಗಿರ್ಲಿ, ಫಸ್ಟ್ ಯೂಸ್ ಟು ಸ್ಟಾರ್ಟ್ ಫ್ರಮ್ ಗರ್ಲ್ಸ್. ಅಂದ್ರಿ ಲುಕ್ ಎಟ್ ಹರ್, ಅವಳು ಹಿಂಗಿದಾಳೆ, ಅವಳನ್ನ ನಮ್ ಗ್ರೂಪಿಗೆ ಸೇರಿಸ್ಕೊಳ್ಳೋದು ಬೇಡ, ಲೆಟ್ಸ್ ನಾಟ್ ಟೇಕ್ ಹರ್ ಇನ್ ಟು ದ ಗ್ರೂಪ್. ನಿನ್ ಮುಖ ನೋಡ್ಕೊಂಡಿದ್ಯಾ, ನೀನ್ ಹೆಂಗಿದ್ಯಾ, ನೀನ್ ಮಿರರ್ ಅಲ್ಲಿ ನಿನ್ ಮುಖ ನೋಡ್ಕೋ ಫಸ್ಟ್, ಆಮೇಲೆ ನಮ್ಮ ಹತ್ರ ಮಾತಾಡೋದಕ್ ಬಾ. ಈ ತರದ್ದೆಲ್ಲ ನಮ್ಗೆ ಆಗ್ತಿತ್ತು. ಆಮೇಲೆ ಅವಾಗಿನ ಟೈಮಲ್ಲಿ ಏನಾದ್ರೂ ರುಚಿಯಾಗಿರೋ ತಿಂಡಿ ಯಾರಾದ್ರೂ ಮಾಡ್ಕೊಂಡ್ ಬಂದಿದ್ರೆ ನನ್ಗೊಂದ್ ಸ್ಪೂನ್ ಕೊಡೆ ಅಂತ ನಾವು ಕೇಳಕ್ ಹೋಗ್ತಿದ್ವಿ. ನೀನ್ ಕೊಟ್ರೆ ನೀನ್ ಬಾಕ್ಸ್ ಎಲ್ಲ ಖಾಲಿ ಮಾಡ್ಬಿಡ್ತೀಯ, ನೀನಕ್ ಕೊಡಕ್ಕಂತೂ ನನ್ಗೆ ಆಗಲ್ಲಪ್ಪ, ನಿಂದೇ ಬಾಕ್ಸ್ ಅಲ್ಲಿ ನೀನೋಗ್ ತಿನ್ಕೋ. ಈ ತರದ್ದೆಲ್ಲ ತುಂಬಾ ಆಗ್ತಿತ್ತು. ಅಂಡ್ ಅದಾಗೋದಕ್ ಶುರು ಆದಾಗ್ಲಿಂದ ಐ ಯೂಸ್ ಟು ಬಿ ನನ್ನ ಪಾಡಿಗೆ ನಾನು ಇರ್ತಿದ್ದೆ, ಅಥವಾ ನಾನು ಯಾರ ಜೊತೆ ಕನೆಕ್ಟ್ ಆಗ್ತೀನಿ ಜಾಸ್ತಿ, ಅವ್ರ ಜೊತೆಗೆ ನಾನು ತುಂಬಾ ಮಾತಾಡ್ತಿದ್ದೆ. ಸೊ ಐ ಥಿಂಕ್ ಸ್ಕೂಲ್ ಲೆವೆಲ್ ಅಲ್ಲೇ ಇದು ಬಾಡಿ ಶೇಮಿಂಗ್ ಅನ್ನೋದು ಸ್ಟಾರ್ಟ್ ಆಗಿದೆ. ಅಂಡ್ ಆಫ್ ಕೋರ್ಸ್ ಕೆಲವೊಂದ್ಸತಿ ಏನಾಗುತ್ತೆ, ದೇರ್ ಆರ್ ಸರ್ಟನ್ ಥಿಂಗ್ಸ್ ವಿಚ್ ಯು ಕಾಂಟ್ ಟೆಲ್ ಇಟ್ ಟು ಅದರ್ಸ್ ಆಲ್ಸೋ. ಈ ಬಸ್ಸಲ್ಲಿ ಹೋಗ್ಬೇಕಾದ್ರೆ ರಾಂಗ್ ಟೈಪ್ ಅಲ್ಲಿ ಟಚ್ ಮಾಡೋದಾಗಿರ್ಲಿ, ಅಥವಾ ನಾವು ಚಿಕ್ಕೋರೆ ಬಟ್ ನೋಡೋದಕ್ ದೊಡ್ಡವ್ರ ತರ ಕಾಣ್ತೀವಿ, ಮಾತಾಡೋದಕ್ ಬರೋದಿಲ್ಲ, ಈ ರೀತಿ ರಾಂಗ್ ಟಚ್, ಇದೆಲ್ಲ ನಮ್ಗೆ ಅವಾಗ ಅರಿವಿರ್ತಿರ್ಲಿಲ್ಲ. ಯಾರಿಗೋ ಹೇಳ್ಕೊಳ್ಳೋದಕ್ಕೂ ಆಗಲ್ಲ, ಮನೇಲಿ ಹೇಳ್ಬಿಟ್ರೆ ಮನೇಲಿ ನಮ್ಗೆ ಬೈದ್ ಬಿಟ್ರೆ ಅನ್ನೋ ಒಂದು ಭಯ. ಈ ರೀತಿ ತುಂಬಾ ಇನ್ಸಿಡೆಂಟ್ಸ್ ನನ್ಗಾಗಿದೆ. ಬಸ್ಸಲ್ಲಿ ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಯಾರ್ಯಾರು ತುಂಬಾ ರಾಂಗ್ ರೀತಿಯಲ್ಲಿ ಬಿಹೇವ್ ಮಾಡೋದು, ಅಥವಾ ಕೆಟ್ಟ ರೀತಿಯಲ್ಲಿ ಮಾತಾಡೋದು, ಅಪ್ರೋಚ್ ಮಾಡೋದು, ಈ ತರದೆಲ್ಲ ತುಂಬಾ ಆಗಿದೆ. ಅಪಾರ್ಟ್ ಫ್ರಮ್ ಬಾಡಿ ಶೇಮಿಂಗ್, ದಿಸ್ ಇಸ್ ಅನದರ್ ಡಾರ್ಕ್ ಸೈಡ್ ದಟ್ ತುಂಬಾ ಹೆಣ್ಮಕ್ಳಿಗೆ ಇದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಬಟ್ ಯಾರು ಮಾತಾಡೋದಿಲ್ಲ. ಇವಾಗಿರೋ ಮನಸ್ಥಿತಿಲಿ ನನ್ಗೇನಾದ್ರೂ ಆಗಿದ್ರೆ ಐ ವುಡ್ ಹ್ಯಾವ್ ಸ್ಟುಡ್ ಅಪ್ ಅಂಡ್ ಐ ವುಡ್ ಹ್ಯಾವ್ ಸ್ಪೋಕನ್ ಫಾರ್ ಮೈ ಸೆಲ್ಫ್. ನಾನು ಬೈತಿದ್ದೆ ಅಥವಾ ನಾನು ಜೋರಾಗಿ ಕಿರ್ಚ್ಕೋತಿದ್ದೆ, ಐ ವುಡ್ ಹ್ಯಾವ್ ಬ್ರಾಟ್ ದಿಸ್ ಟು ಅದರ್ಸ್ ನೋಟಿಸ್. ಬಟ್ ಅವಾಗಿನ ತಿಳುವಳಿಕೆ ನನ್ಗೆ ಎಷ್ಟಿತ್ತು ಅಂತಂದ್ರೆ, ನಾನು ಹೇಳಿದ್ರೆ ನನಗೆ ಎಲ್ಲಿ ಬೈಗುಳ ಬಂದ್ಬಿಡುತ್ತೋ, ನಾನೇ ಎಲ್ಲಿ ಬೈಸ್ಕೊಬಿಡ್ತಿರೋ ಅಂತ ಹೇಳ್ಕೊತಿರ್ಲಿಲ್ಲ ಇದನ್ನ. ಈ ರೀತಿಯಾದ ಅಂದ್ರೆ ಯಾವ ಒಂದು ಪರ್ಟಿಕ್ಯುಲರ್ ಘಟನೆ ತುಂಬಾ ಡಿಸ್ಟರ್ಬ್ ಮಾಡಿದ ಟೈಮಿಗೆ? ನಾನು ಇದನ್ನ ಆಕ್ಚುಲಿ ಎಲ್ಲೂ ಶೇರ್ ಮಾಡ್ಕೊಂಡಿಲ್ಲ, ಬಟ್ ವೆರಿ
ತುಂಬಾ ನೋನ್ ಪರ್ಸನ್, ಐ ಡೋಂಟ್ ವಾಂಟ್ ಟು ರಿವೀಲ್ ಯಾರು ಹೇಗೆ ಸಂಬಂಧ ಅಂತ ನಾನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಬಟ್ ಮಲ್ಟಿಪಲ್ ಪೀಪಲ್ ಲೈಕ್ ದಿಸ್, ತುಂಬಾ ಗೊತ್ತಿರೋರು, ಪರಿಚಯ ಇರೋರಲ್ಲೇನೆ ತುಂಬಾ ಈ ರೀತಿ ಬ್ಯಾಡ್ ಆಗಿ ಬಿಹೇವ್ ಮಾಡಿದವ್ರು ಇದ್ದಾರೆ. ದೇ ಮೈಟ್ ಬಿ ಪ್ರತಿದಿನ ಮನೆಗೆ ಬಂದು ಹೋಗೋರಾಗಿರ್ಬೋದು, ಅಥವಾ ಫ್ಯಾಮಿಲಿಯಲ್ಲೇ ಯಾರೋ ಒಬ್ರು ಆಗಿರ್ಬೋದು, ಈ ರೀತಿ ಬ್ಯಾಡ್ ಬಿಹೇವ್ ಮಾಡಿದವರು ಇದ್ದಾರೆ. ಅಂಡ್ ಅದು ಮೇ ಬಿ that those bad things are going to remain in my mind until I'm gone. It's going to stay. ಅದು ಹೋಗೋದಿಲ್ಲ ಯಾವತ್ತು, ಬಿಕಾಸ್ ಪಿನ್ ಟು ಪಿನ್ ಪ್ರತಿ ಡೀಟೇಲು ನನಗೆ ನೆನಪಿದೆ. ಅಂಡ್ ಐ ಡೋಂಟ್ ನೋ, ಇಟ್ಸ್ ನಾಟ್ ಗೋನ್ ಗೋ ಫ್ರಮ್ ಮೈ ಹೆಡ್. ಮುಂಚೆ ನಂಗೆ ಗೊತ್ತಿದ್ದಿದ್ರೆ ಐ ವುಡ್ ಹ್ಯಾವ್ ಸ್ಪೋಕನ್, ಬಟ್ ನೋ, ಇಟ್ಸ್ ಜಸ್ಟ್ ಮೇಡ್ ಮೀ ಸ್ಟ್ರಾಂಗರ್ ಅಷ್ಟೇ. ಸಾರಿ. ಅಲ್ಲ, ಯಾರ ಹತ್ರನೋ ಈಗ ಮನೇಲಿ ಅಪ್ಪನ ಹತ್ರನೋ ಅಮ್ಮನ ಹತ್ರನೋ ಅಥವಾ ಯಾರಾದ್ರು ಹತ್ರದವ್ರು ಯಾರಿದ್ರು ಕ್ಲೋಸ್ ಆಗಿ ಅಟ್ಲೀಸ್ಟ್ ಡಿಸ್ಕಸ್ ಮಾಡಕ್ಕೆ? nobody was there. ಸೊ ಮಾತಾಡಿಲ್ಲ. ಇವಾಗ ಮೇ ಬಿ ಇವಾಗ ಯಾರೋ ಕ್ಲೋಸ್ ಫ್ರೆಂಡ್ ಇದ್ದಾರೆ. ಐ ಆಮ್ ಸಾರಿ. ಐ ಥಿಂಕ್ ಇದು ಪ್ರತಿಯೊಬ್ಬ ಹೆಣ್ಮಗಳ ಜೀವನದಲ್ಲೂ ಆಗಿರುತ್ತೆ ಈ ರೀತಿ ಘಟನೆಗಳು. ಎಷ್ಟೊಂದು ಜನ ಹೇಳ್ಕೊಂಡಿರೋದಿಲ್ಲ. ಆಕ್ಚುಲಿ ನಾನು ಇಲ್ಲಿ ಕೂತ್ಕೊಂಡು ನಾನು ಇದನ್ನ ಮಾತಾಡ್ತೀನಿ ಅಂತ ಯಾವತ್ತೂ ಅನ್ಕೊಂಡೂ ಇರಲಿಲ್ಲ. ಅಂದ್ರೆ ಈ ರೀತಿ ಒಂದು ಶೋ ಅಲ್ಲಿ ಇಷ್ಟು ಜನ ನೋಡೋ ಅಂತ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಇದನ್ನ ಹೇಳ್ಕೊತೀನಿ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಬಟ್ ಐ ಥಿಂಕ್ it is a part of, unfortunately, very unfortunately, it is a part of every girl's life. I think ಅವರದ್ದೇ ಕ್ಲೋಸ್ ಫ್ಯಾಮಿಲಿಯಿಂದ ಆಗಿರ್ಲಿ, ಅಥವಾ ಕೆಲವೊಂದ್ಸತಿ ನಾನು ಕೆಲವೊಂದು ಕೇಸ್ಗಳಲ್ಲಿ ಅವರದ್ದೇ ತಂದೆಯಿಂದ ಅವ್ರು ಆ ರೀತಿಯಾದ ಘಟನೆಗಳನ್ನ ಅನುಭವಿಸಿರೋರು ತುಂಬಾ ಜನ ಇದ್ದಾರೆ. ಸೊ ಒಂದೇ ಹೇಳೋದಕ್ಕೆ ಇಷ್ಟಪಡೋದು ಏನು ಅಂತಂದ್ರೆ, ಆ ಥರದವ್ರು ಚಿಕ್ಕವರು, ಎಸ್ಪೆಷಲಿ ಹೈಸ್ಕೂಲ್ ಹುಡುಗಿರು, ಈ ಥರದವ್ರು ಯಾರಾದ್ರೂ ಇದ್ರೆ ದಯವಿಟ್ಟು ಅದನ್ನ ಹೇಳ್ಕೊಳ್ಳಿ ಅನ್ನೋದನ್ನ ನಾನು ಹೇಳ್ಕೊತೀನಿ. ನಾನು ಮಾಡ್ದಾಗ ಮಾಡಬೇಡಿ. ಇವಾಗ ನಾನು ಎಷ್ಟು ಯಾರ ಹತ್ರ ಹೇಳ್ಕೊಂಡ್ರು ಆ ಗಾಯ ವಾಸಿ ಆಗೋದಿಲ್ಲ. ಇಟ್ಸ್ ಗೋನ್ ಸ್ಟೇ. ಅದು ಅವಾಗ ಸರಿ ಆಗ್ಬೇಕಾಗಿತ್ತು, ಬಟ್ ಅದಾಗ್ಲಿಲ್ಲ. ಬಟ್ ಇಟ್ಸ್ ಓಕೆ, ಇಟ್ಸ್ ಮೇಡ್ ಮೀ ಸ್ಟ್ರಾಂಗರ್. ಇವತ್ತು ಯಾರಾದ್ರೂ ಆ ಥರ ನನ್ನ ಹತ್ರ ಬಿಹೇವ್ ಮಾಡಿದ್ರೆ ನಾನು ವಾಪಸ್ ತಿರ್ಗೇಟ್ ಕೊಡೋದಕ್ಕೆ ನಾನು ರೆಡಿ ಇರ್ತೀನಿ. ಬಟ್ ಈ ಒಂದು ಗಾಯ ಆ ರೀತಿ ಉಳ್ಕೊಂಡ್ಬಿಡುತ್ತೆ. ನಂಗೆ ಚೈಲ್ಡ್ಹುಡ್ ಅಂತ ಬಂದಾಗ ದೀಸ್ ಥಿಂಗ್ಸ್ ರಿಯಲಿ ಹಾಂಟ್ ಮೀ. ಬಟ್ ಅದರ್ವೈಸ್ ನಿಜ ಹೇಳ್ಬೇಕು ಅಂದ್ರೆ ಐ ಗಾಟ್ ಅ ವೆರಿ ಬ್ಯೂಟಿಫುಲ್ ಚೈಲ್ಡ್ಹುಡ್. ಅಪ್ಪ ಅಮ್ಮ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನ್ನ ಫ್ರೆಂಡ್ಸ್ ಅಂದ್ರೆ ಆಚೆ ಮನೆ ಸುತ್ತಮುತ್ತ ಎಲ್ಲ ಫ್ರೆಂಡ್ಸ್ ಇರ್ತಿದ್ರು, ಅವ್ರ ಜೊತೆಗೆ ಆಟ ಆಡೋದಾಗಿರ್ಲಿ, ಸೊ ಬೆಳೆದಿದ್ದ ರೀತಿ ಎಲ್ಲ ಚೆನ್ನಾಗಿರ್ತಿತ್ತು. ಬಟ್ ಸ್ಟಿಲ್ ಒಂದೊಂದ್ಸತಿ ಏನಾಗುತ್ತೆ, ಇದೆಲ್ಲ ವೆನ್ ಯು ಆರ್ ಅಲೋನ್, ತಲೆಯಲ್ಲಿ ಏನು ಯೋಚನೆಗಳಿಲ್ಲದೆ ಇದ್ದಾಗ ದಿಸ್ ಹಿಟ್ಸ್. ಅಂಡ್ ಇದೇ ಪಾಡ್ಕಾಸ್ಟ್ ಬಂದ್ ಕೂಡ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಹೀರೋ ನೇಹಾ ಗೌಡ ಆಯ್ತಲ್ಲ, ಅವರು ಹೇಳ್ಕೊಂಡಿದ್ರು ಒಂದ್ಸಾರಿ ಅವರ ಅಜ್ಜಿ ಮನೆಗೇನೋ ಹೋದಾಗ ಅವ್ರ ತಂದೆ ಸ್ನೇಹಿತ ಅಂತ ಒಬ್ರು ಕರ್ಕೊಂಡೋಗಿ ಪಾಪ 5 ವರ್ಷದ ಹೆಣ್ಮಗಳ ಮೇಲೆ ಅವ್ರ ಜೀವನದಲ್ಲಿ ತುಂಬಾನೇ ಟ್ರಾಮಾ, ತುಂಬಾ ತೊಂದರೆ ಆಗಿತ್ತು. ಇನ್ಫ್ಯಾಕ್ಟ್ ಅನುಪಮ ಗೌಡ ಬಂದು ಕೂಡ ಹೇಳಿದ್ರು, ಮಾಡಿ ಮೇಲೆ ಕರ್ಕೊಂಡೋಗಿ ಅಂಕಲ್ ಅಂತ ಒಬ್ರು ಈ ಥರ. ಎಷ್ಟೋ ಸಂದರ್ಭದಲ್ಲಿ ನೀವು ಹೇಳ್ದಂಗೆ ನಿಜ, ಹೆಣ್ಮಕ್ಳು ಪಾಪ ಹೇಳಕ್ಕೆ ಧೈರ್ಯ ಸಾಕಾಗಲ್ಲ ತಂದೆ ತಾಯಿಗಳ ಹತ್ರ. ಅಥವಾ ನೀವು ಹೇಳ್ದಂಗೆ ಮತ್ತೆ ತಂದೆ ತಾಯಿಗಳು ಇನ್ನೆಲ್ಲಿ ಸ್ಕೂಲ್ ಬಿಡಿಸ್ಬಿಡ್ತಾರೋ, ಅಥವಾ ನಮ್ಗೆ ಎಲ್ಲಿ ಬೈದ್ ಬಿಡ್ತಾರೆ, ನಿಮಗೆ ನೀವೇನಕ್ಕೆ ಹೋಗಿದ್ರಿ ಅಲ್ಲಿ, ನೀವೇನಕ್ಕೆ ಮಾತಾಡಿದ್ರಿ ಅವ್ರನ್ನ, ನೀವ್ಯಾಕೆ ನಿಂತಿದ್ರಿ ಅಲ್ಲಿ. ಅವಾಗಿನ ಯೋಚನೆ ಮಾಡೋ ರೀತಿ ಹಾಗಿತ್ತು. ಬಟ್ ಈಗ ಏನಾದ್ರೂ ಆ ತರ ಆದ್ರೆ ಐ ಥಿಂಕ್ ಮೋಸ್ಟ್ ಆಫ್ ದ ಪೇರೆಂಟ್ಸ್ ಆರ್ ನೋನ್. ಅಂದ್ರೆ ಇವಾಗ ಅವರು ಕೂಡ ಅಪ್ಡೇಟ್ ಆಗಿದ್ದಾರೆ ನನಗ್ ಗೊತ್ತಿರೋ ಹಾಗೆ. ಬಟ್ ಕೆಲವು ಜನ ಅದನ್ನ ಅಡ್ರೆಸ್ ಮಾಡದೇ ಇರೋರು ಇರ್ಬೋದು. ದಟ್ಸ್ ವೆರಿ ಅನ್ಫಾರ್ಚುನೇಟ್. ಬಟ್ ಇವಾಗ ಎಜುಕೇಶನ್ ಸಿಸ್ಟಮ್ ಅಲ್ಲೂ ಗುಡ್ ಟಚ್ ಏನು, ಬ್ಯಾಡ್ ಟಚ್ ಏನು, ಇದ್ರ ಬಗ್ಗೆ ಎಜುಕೇಟ್ ಮಾಡ್ತಾರೆ. ಮಕ್ಳಿಗೆ ಅದು ಗೊತ್ತಿರುತ್ತೆ, ಹೇಳ್ಕೊತಾರೆ ಮಕ್ಕಳು. ಹೇಳ್ಕೊಳ್ದೆ ಇರೋ ಮಕ್ಕಳು, ಐ ರಿಯಲಿ ಫೀಲ್ ವೆರಿ ಬ್ಯಾಡ್ ಫಾರ್ ದೆಮ್. ಐ ತುಂಬಾ ತುಂಬಾ ಬೇಜಾರಾಗುತ್ತೆ. ಏನಕ್ಕೆ ಅಂದ್ರೆ ದಟ್ ವಿಲ್ ರಿಮೇನ್ ಆಸ್ ಅ ವೂಂಡ್ ಇನ್ ಯುವರ್ ಮೈಂಡ್, ಅಂಡ್ ಅದು ಹೋಗೋದಿಲ್ಲ. ಇಟ್ಸ್ ನಾಟ್ ಗೋನ್ ಗೋ ಸೋ ಈಸಿಲಿ. ಇಟ್ ನೀಡ್ಸ್ ಟು ಬಿ ಟ್ರೀಟೆಡ್ ಇನ್ ದ ರೈಟ್ ವೇ. ಅಲ್ಲ, ಈ ತರದೊಂದು ಮನಸ್ಸಿನ ಮೇಲೆ ಆಗೋ ಗಾಯಗಳಿರತ್ತಲ್ಲ, ಇದು ನೀವು ಹೇಳ್ದಂಗೆ ಹೆಣ್ಮಕ್ಳು ಅಂತೆಲ್ಲ ಹುಡುಗರಿಗೆ ಯಾರಿಗೇ ಆಗಲಿ, ಎಸ್ಪೆಷಲಿ ಚೈಲ್ಡ್ಹುಡ್ ಆಗ್ತಕ್ಕಂಥ ವಿಚಾರಗಳು ಕೊನೆ ತನಕ ಎಷ್ಟು ತೊಂದರೆ ಕೊಡತ್ತಲ್ಲ. ಅದು ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ರೆ ಐ ಥಿಂಕ್ ಇಟ್ಸ್ ಗೋನ್ ಪುಟ್ ಮೀ ಇನ್ ದಟ್ ನೆಗೆಟಿವ್ ಝೋನ್ ಓನ್ಲಿ. ಅಲ್ಲ, ಈಗ ಈಗ ಏನಾದ್ರೆ ಹಂಗ್ಯಾಕೆ ಅನ್ಕೋತೀರ, ಓಕೆ ಇವಾಗ ನಿಮ್ ಜೀವನದಲ್ಲಿ ಏನೋ ಒಂದು ನಡೆದಿದೆ,
ಈಗ ನೆಕ್ಸ್ಟ್ ಏನು? ಓಕೆ, ಅವಾಗ ನಿಮ್ಮ ಕೈಲಿ ಏನೂ ಇರಲಿಲ್ಲ. ಅವಾಗ ಓಕೆ, ನೀವು ಮಾತಾಡಬೇಕಿತ್ತು, ಮಾತಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ನಿಮಗೆ ಇದೊಂದು ಅರಿವು ಬಂದಿದೆ. ಸೊ ಓಕೆ, ನಡೆದಿರೋದು ನಿಜ. ಅಂದರೆ ಈ ಥರದ ಎಷ್ಟೋ ಜನ ಹೆಣ್ಮಕ್ಳು ಫೇಸ್ ಮಾಡಿರ್ತಾರೆ. ನಾನು ಈ ಪಾಡ್ಕಾಸ್ಟ್ ನೋಡ್ತೀರಾ ಎಲ್ಲ ಹೆಣ್ಮಕ್ಳಿಗೂ ನಾನು ಒಂದು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನೀವು ಹೀಲ್ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು. ಹೀಲ್ ಅಂದರೆ ಮಾತಲ್ಲಿ ಹೇಳೋದು ಸುಲಭ. ಓಕೆ, ಹೌದು. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಒಂದು ತಾರಾ ಮಂಜುನಾಥ್ ಅಂತ ಒಬ್ರು ಗೆಸ್ಟ್ ಬಂದಿದ್ರು. ಅವರೊಂದು ಬ್ಯೂಟಿಫುಲ್ ಲೈನ್ ಹೇಳಿದ್ರು, ಇದು ನನ್ನ ದೇಹದ ಮೇಲೆ ಆಗಿರೋ ಗಾಯ. ನನ್ನ ಆತ್ಮ, ನನ್ನ ಸೋಲ್ ಬೇರೆ, ನನ್ನ ದೇಹಕ್ಕಾಗಿರೋ ಗಾಯ ಅಷ್ಟೇ. ಇವಾಗ ಹಾಕಿರೋ ಶರ್ಟ್ ಮೇಲೆ ಕೊಳೆ ಆದ ಹೆಂಗ್ ಶರ್ಟ್ ಹೋಗೋದ್ಬಿಟ್ಟು ಕ್ಲೀನ್ ಮಾಡ್ಕೋತೀವಲ್ಲ ಅಷ್ಟೇ. ಇವಾಗ ಗೊತ್ತಿಲ್ದಿರೋ ವಯಸ್ಸಲ್ಲಾಗ್ಲಿ ಅಥವಾ ಇಂಥ ಸಂದರ್ಭಗಳಲ್ಲಿ ಹೆಣ್ಮಕ್ಳು ಸ್ಟ್ರಾಂಗ್ ಆಗ್ಬೇಕು. ಹೌದು. ಸೊ ಇಷ್ಟು ಎಲ್ಲದರ ಜರ್ನಿ ನಡುವೆ ಈ ಗೀತಾ ಭಟ್ಟಲ್ಲಿ ಒಂದೇನೋ ಒಂದು ಆಸೆ ಇತ್ತು ಜೀವನದಲ್ಲಿ, ಏನಾದ್ರೂ ಮಾಡ್ಬೇಕು, ನಾನು ಏನೋ ಆಗ್ಬೇಕು ಅಂತ. ಆ ಸ್ಪಾರ್ಕ್ ಎಲ್ಲಿಂದ ಶುರುವಾಗಿದ್ದು? ಆಕ್ಚುಲಿ ನಂಗೆ ನಿಜ ಹೇಳ್ಬೇಕು ಅಂತಂದ್ರೆ ಸ್ಕೂಲಲ್ಲಿ ಇದ್ದಾಗೆಲ್ಲ ತುಂಬಾ ಹಾಡೋದು ಇದ್ರಲ್ಲೆಲ್ಲ ತುಂಬಾ ಇನ್ವಾಲ್ವ್ ಆಗ್ತಿದ್ದೆ ನಾನು. ಹಾಡೋದು ಅಂದ್ರೆ ಬಹಳ ಇಷ್ಟ. ಆಯ್ತು, ನಿಮ್ಮ ಆಸೆ ನಾವ್ ಯಾಕೆ ಬೇಡ ಅಂತ. ಓಕೆ, ಒಂದು 2 ಹಾಡ್ಬೇಕು ಆಯ್ತಾ? ಒಂದು ಕೊಂಕಣಿ ಹಾಡು ಹಾಡಿ. ಕೊಂಕಣಿ ಒಂದ್ ಕೊಂಕಣಿ ಹಾಡು, ಇನ್ನೊಂದು ನಮ್ಮ ಕನ್ನಡದ ಯಾವ್ದಾದ್ರು ಒಳ್ಳೆ ಹಾಡು ನಿಮಗೆ ಇಷ್ಟವಾಗಿದ್ದು. ಎಸ್, ಸ್ಟಾರ್ಟ್. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೇರೆತರು ಅರಿತೇವೇನು ನಾವು ನಮ್ಮ ಅಂತರಾಳವಾ ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೇರೆತರು ಅರಿತೇವೇನು ನಾವು ನಮ್ಮ ಅಂತರಾಳವಾ ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯೂ ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯೂ ನೀರಿನಾಳ ತಿಳಿಯಿತೇನು ಹಾಯ್ದೋಣಿಗೆ ನೀರಿನಾಳ ತಿಳಿಯಿತೇನು ಹಾಯ್ದೋಣಿಗೆ ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೇರೆತರು ಅರಿತೇವೇನು ನಾವು ನಮ್ಮ ಅಂತರಾಳವಾ ಅಂತರಾಳವಾ. ವಾವ್, ಸಾರಿ, ಗಂಟ್ಲು ಕೆಟ್ಟೋಗಿದೆ. ತುಂಬಾ 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 ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು. ಆ ಇಂಟೆನ್ಸಿಟಿ ಇತ್ತಲ್ವಾ. ಎಸ್, ಈಗ ಕೊಂಕಣಿ ಒಂದ್ಸಲ ಅಡಿ ಸಾಕು. ಕೊಂಕಣಿ ಇದು ಆಕ್ಚುಲಿ ಚಿಕ್ಕ ಮಕ್ಕಳಿಗೆ ಊಟ ಮಾಡಿಸ್ಬೇಕಾದ್ರೆ ಹಾಡುವಂತ ಹಾಡು. ತಾ ತಿಂಗಣ ಮೆಗೆಲ್ ಪಬ್ಬಕ್ಕೆ ಎದ್ದೆ ಎದ್ದೆ ವಾಯಿಂಗಣ ತಾ ತಿಂಗಣ ಚೆರಡುವಂಕ ಎದ್ದೆ ಎದ್ದೆ ವಾಯಿಂಗಣ. ಈ ತರ ಮಾಡ್ಕೊಂಡು ಮಕ್ಳಿಗೆ ಹಿಂಗಿಂಗ್ ಮಾಡ್ಬಿಟ್ಟು ಊಟ ತಿನ್ಸೋ ಅಂತ ಒಂದು ಚಿಕ್ಕ ಹಾಡಿದು ಕೊಂಕಣಿ ಹಾಡು. ಒಂದೇ ಲೈನ್ ಹಾಡಿದ ಆಕ್ಚುಲಿ, ಇದು ಇನ್ನೂ ಒಂದ್ 2-3 ಲೈನ್ಸ್ ಇದೆ. ಅಷ್ಟಾದ್ರ ಕಲ್ತೀರಾ ನಿಮ್ ಮಕ್ಕಳಿಗೆ ಊಟ ಮಾಡ್ಸಕ್ಕೆ? ಇಲ್ಲ, ನಮ್ಮಮ್ಮ ನನ್ಗೆ ಊಟ ಮಾಡಿಸ್ಬೇಕಾದ್ರೆ ಹಾಡ್ತಿದ್ರು. ಅಂಡ್ ಹೇಳದ್ನಲ್ಲ, ನನ್ನ ತಂಗಿಗೂ ನನ್ಗೂ 14 ವರ್ಷ ಡಿಫ್ರೆನ್ಸ್ ಅಂತ. ಸಾರಿ, ನನ್ನ ತಂಗಿಗೂ ನನ್ಗೂ 14 ವರ್ಷ ಡಿಫ್ರೆನ್ಸ್ ಅಂತ ಹೇಳದ್ನಲ್ಲ. ಸೊ ನನ್ನ ತಂಗಿಗೂನು ಊಟ ಮಾಡಿಸ್ಬೇಕಾದ್ರೆ ಇದನ್ನೇ ಹಾಡ್ಬಿಟ್ಟು ಊಟ ಮಾಡಿಸ್ತಿದ್ರು. ಸೊ ಆಮೇಲೆ ಸ್ಕೂಲಿಂಗ್ ಮುಗಿಸಿ ಕಾಲೇಜಿಗೆ ಬರ್ತೀರಾ. ಏನ್ ಆಸೆ ಇತ್ತು, ಏನಾಗ್ಬೇಕು ಅಂತ ಇತ್ತು? ಕಾಲೇಜಲ್ಲಿ ಇದ್ದಾಗ್ಲೂ ಓದು ಡೆಫಿನೆಟ್ಲಿ, ಅದು ಮನೆಯಲ್ಲಿ ಬೈತಾ ಇರ್ತಾರೆ, ಓದ್ತಾ ಇರ್ಬೇಕು, ಈ ಪ್ರಾಸೆಸ್ ನಡೀತಾ ಇತ್ತು. ಬಟ್ ನನ್ನ ಇಂಟ್ರೆಸ್ಟ್ ಹೆಚ್ಚಾಗಿ
ಹಾಡುಗಾರಿಕೆ ಕಡೆಯಲ್ಲೇ ಇತ್ತು. ಹಾಡಬೇಕು, ಬೇರೆ ಬೇರೆ ಕಾಲೇಜಸ್ ಅಲ್ಲಿ ಫೆಸ್ಟ್ ಅಟೆಂಡ್ ಮಾಡಬೇಕು, ಪ್ರೈಸ್ ಗೆದ್ಕೊಂಡು ಬರಬೇಕು. ಸೊ ಇದೆಲ್ಲ ತುಂಬಾ ಇತ್ತು. ಅಂಡ್ ನಮ್ದೊಂದು ಹಾಡಿನ ಗ್ರೂಪ್ ಇತ್ತು. ಅಂಡ್ ಎಸ್ಪೆಷಲಿ PU ಕಾಲೇಜಲ್ಲಿ ಇದ್ದಾಗ ಐ ಹ್ಯಾಡ್ ಒನ್ ಅಮೇಝಿಂಗ್ ಲೆಕ್ಚರರ್, ಉಮಾ ಮ್ಯಾಮ್ ಅಂತ. ಸಕ್ಕದಾಗ ಹಾಡುಗಳನ್ನ ಹೇಳ್ಕೊಡ್ತಿದ್ರು. ಅಂಡ್ ತುಂಬಾ ವಿಷಯಗಳನ್ನ ಅವರಿಂದ ನಾನು ಕಲ್ತಿದ್ದೀನಿ. ಅಂಡ್ ಅವ್ರ ಲೆಕ್ಚರರ್ ಅಂದ್ರೆ ಅವ್ರ ಪಾಠ ಎಷ್ಟು ಸಕ್ಕದಾಗ ಹೇಳ್ಕೊಡ್ತಿದ್ರು, ಅದಕ್ಕಿಂತ ಸಕ್ಕದಾಗ ಹಾಡು ಹಾಡ್ತಿದ್ರು. ಅಂಡ್ ಚೆನ್ನಾಗಿ ಹೇಳ್ಕೊಡ್ತಿದ್ರು ಕೂಡ. ಸೊ ವೆರಿ ಫಾಂಡ್ ಮೆಮರೀಸ್. ಅಂಡ್ ಅವರಿಂದ ಕಲ್ತಿದ್ದ ಎಷ್ಟೋ ಹಾಡುಗಳು ಇವತ್ತಿಗೂ ನಾನು ಹಾಡ್ತೀನಿ. ಸೊ ಬಹಳ ಖುಷಿ ಆಗತ್ತೆ. ಅವ್ರ ಕಾಲೇಜಲ್ಲಿ ಇದ್ದಾಗ ಅವ್ರ ಹತ್ರ ನಾನು ಕಲ್ತಿದ್ದು ಬಹಳ ಖುಷಿ ಆಗತ್ತೆ. ಅದಾದ ನಂತರ ಡಿಗ್ರಿ ಕಾಲೇಜಿಗೆ ಬಂದಾಗ ಅದೊಂದು ಬೇರೆದೇ ಒಂದು ಎಲ್ಲಿ ಯಾವ ಹುಮ್ಮಸ್ಸು. ಕಾಲೇಜ್ ಓದಿದ್ದು? ನಾನು ಶೇಷಾದ್ರಿಪುರಂ ಮೇನ್ ಕಾಲೇಜಲ್ಲಿ ಓದಿದ್ದು. ಸೊ ಅಲ್ಲಿಂದ ಒಂದು ಬೇರೆದೇ ಹುಮ್ಮಸ್ಸು. ಅಂಡ್ ಕೋರ್ಸ್ ನಾನು ಇವಾಗ PU ಕಾಲೇಜಿಗೆ ಬಂದಾಗ, ಡಿಗ್ರಿ ಕಾಲೇಜಿಗೆ ಬಂದಾಗ್ಲೂ ನಂಗೊಂದು ಹೊಸ ಅನುಭವ. ಏನಕ್ಕೆಂದ್ರೆ ಇಷ್ಟು ದಿನ ಒಂದು ಗರ್ಲ್ಸ್ ಸ್ಕೂಲಲ್ಲಿ ಓದ್ಕೊಂಡು ಬಂದವಳು ನಾನು. ಕೋ ಎಜುಕೇಶನ್ ಅಲ್ಲಿ ಓದೋದೊಂದು ಮಜಾ ಬೇರೆ. ಅಂಡ್ ಹುಡುಗರು ತುಂಬಾ ಜಾಸ್ತಿ ಜಡ್ಜ್ ಮಾಡ್ತಿರ್ಲಿಲ್ಲ ಅಂತ ನನಗನ್ಸುತ್ತೆ. ಇವಾಗ ಅವಳು ಕಪ್ಪಗಿದ್ರು ಬೆಳ್ಳಗಿದ್ರು ಒಂದ್ಸತಿ ವೈಬ್ ಮ್ಯಾಚ್ ಆಯ್ತು, ವೇವ್ ಲೆಂತ್ ಮ್ಯಾಚ್ ಆಯ್ತು ಅಂದ್ರೆ ದಿಲ್ ಬಿ ಲೈಕ್ ಫ್ರೆಂಡ್ಸ್. ನಾನು ಎಷ್ಟೋ ಜನ ಫ್ರೆಂಡ್ಸ್ ಅಂದ್ರೆ ಹುಡುಗರ ಜೊತೆಗೂ ಮಚ ಬಾ ಮಚ ಹೋಗು ಮಚ ಈ ತರ ಹುಡುಗರ ಜೊತೆ ಜಾಸ್ತಿ ನಾನು ಅಂದ್ರೆ ಫ್ರೆಂಡ್ಶಿಪ್ ಇಟ್ಕೊಟ್ಟಿದ್ದೆ. ಈಗ್ಲೂ ನಂಗೆ ಕೆಲವು ಹುಡುಗರು ಕಾಲೇಜಿಂದಾನೆ ಇವತ್ತಿಗೂ ವಿ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್. ಇವತ್ತಿಗೂ ಅವ್ರ ಮನೇಲಿ ಏನಾದ್ರೂ ಫಂಕ್ಷನ್ ಇದ್ರೆ ನಾವು ಹೋಗಿ ಹೆಲ್ಪ್ ಮಾಡೋದು, ನಮ್ಮ ಮನೇಲಿ ಏನಾದ್ರೂ ಇದ್ರೆ ಅವ್ರು ಬರೋದು, ಅಥವಾ ನಮ್ಗೆ ಯಾರಾದ್ರೂ ನಮ್ಮ ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ಅವ್ರು ಬರೋದು. ಆ ರೀತಿ ವಿ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್. ಅಂಡ್ ಐ ಆಮ್ ವೆರಿ ಪ್ರೌಡ್ ಟು ಸೇ ದಟ್ ಅಷ್ಟು ಹುಡುಗರು ನನ್ನ ಜೊತೆ ಯಾವತ್ತು ಒಂದ್ ದಿನಕ್ಕೂ ಮಿಸ್ಬಿಹೇವ್ ಅನ್ನೋದು ಮಾಡ್ಲಿಲ್ಲ. ಅಂದ್ರೆ ಒನ್ ಸೈಡ್ ಇಸ್ ಅ ವೆರಿ ಡಾರ್ಕ್ ಮೆಮರಿ, ಇನ್ನೊಂದ್ ಸೈಡ್ ಅಲ್ಲಿ ಇಂಥವ್ರು ಇರೋದ್ರಿಂದ ಒಂದು ಹೋಪ್ ಇರುತ್ತೆ ಮನ್ಸಲ್ಲಿ, ಒಂದು ಖುಷಿ ಆಗುತ್ತೆ ನೆನ್ಸ್ಕೊಳ್ಳೋದಕ್ಕೆ. ಅಥವಾ ಈಗ್ಲೂ ಒಂದು ತುಂಬಾ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ಹುಡುಗರು ಇವತ್ತಿಗೂ ನನ್ನ ಜೀವನದಲ್ಲಿ ಇದ್ದಾರೆ. ಅಂಡ್ ನನ್ನ ಸ್ನೇಹಿತರಾಗಿದ್ದಾರೆ. ಅಂಡ್ ಇವತ್ತಿಗೂ ಏನೇ ವಿಷಯ ಇದ್ರು ಬಂದು ನಿಂತ್ಕೋತಾರೆ ಜೊತೆಗೆ. ಸೊ ಈ ಹುಡುಗರಿಂದ ನನ್ನ ಕಾಲೇಜ್ ಲೈಫ್ ತುಂಬಾ ಅಂದ್ರೆ ತುಂಬಾ ಮಜವಾಗಿತ್ತು. ಬಂಕ್ ಮಾಡೋದು, ಸಾಂಗ್ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ ಬಂಕ್ ಮಾಡೋದು. ನಮ್ಮನೆ ಅವಾಗ ಟೆರೆಸ್ ಮೇಲ್ಗಡೆ ಇತ್ತು. ಸೊ ಆ ಮನೆಗೆ ಎಲ್ಲರೂ ನಾವು ನಮ್ಮ ಮ್ಯೂಸಿಕ್ ಟೀಮ್ ಅವರೆಲ್ಲ ಅಲ್ಲಿ ಸೇರಿ, ನಮ್ಮ ಹತ್ರ ಎಷ್ಟೆಷ್ಟು ದುಡ್ಡು ಇರತ್ತೆ ಎಲ್ಲ ಸೇರಿಸಿ ಮ್ಯಾಗಿ ಪ್ಯಾಕೆಟ್ ತಗೊಂಬಂದು ಒಂದು ದೊಡ್ಡ ಪಾತ್ರೆಯಲ್ಲಿ ಮ್ಯಾಗಿ ಮಾಡಿ, ಒಬ್ರು ಟೊಮೆಟೊ ಹೆಚ್ಚೋದು, ಒಬ್ರು ಈರುಳ್ಳಿ ಹೆಚ್ಚೋದು, ಇದೆಲ್ಲ ನಮ್ಮ ಮನೇಲೆ ಬಿಸ್ನೆಸ್ ನಡೀತಿದ್ದು. ಏನಕ್ಕೆ ಅಂದ್ರೆ ಅಪ್ಪ ಅಮ್ಮ ಆಫೀಸ್ಗೆ ಹೋಗಿರ್ತಿದ್ರು, ನನ್ನ ಹತ್ರ ಮನೆ ಕೀ ಇರ್ತಿತ್ತು. ಸೊ ಇಟ್ ಯೂಸ್ ಟು ಬಿ ವೆರಿ ಕನ್ವೀನಿಯಂಟ್. ಮನೆಗೆ ಬರೋದು, ಪ್ರಾಕ್ಟೀಸು ಮಾಡ್ತಿದ್ವಿ, ಅಲ್ಪ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಿದ್ವಿ ಹಾಡುಗಳನ್ನ. ಬಟ್ ಹೆಚ್ಚಾಗಿ ನಮ್ದು ಮ್ಯಾಗಿ ಪಾರ್ಟಿಗಳೇ ನಡೀತಿದ್ದು. ಅಂಡ್ ನನ್ನ ಮನೇಲಿ ಒಂದು ಹಾರ್ಮೋನಿಯಂ ಇತ್ತು. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಪ್ರವೀಣ ಅಂತ, ಅವ್ನು ತುಂಬಾ ಚೆನ್ನಾಗಿ ಹಾರ್ಮೋನಿಯಂ ನುಡಿಸ್ತಿದ್ದ. ಅವನು ಈ ಹರಿಕತೆ ಎಲ್ಲ ಮಾಡ್ತಿದ್ದ. ನಮ್ದೇ ಒಂದು ಹರಿಕತೆ ಪ್ರಸಂಗ ಎಲ್ಲ ಮಾಡ್ತಿದ್ವಿ ಮನೇಲಿ ಕೂತ್ಕೊಂಡು. ಈ ತರ ತುಂಬಾ ಬ್ಯೂಟಿಫುಲ್ ಫಾಂಡ್ ಮೆಮರೀಸ್ ಇದೆ. ಅಂಡ್ ಪಾಠ ಅಟೆಂಡ್ ಎಷ್ಟು ಮಾಡಿದಿನೋ ಬಿಟ್ಟಿದ್ದೀನೋ, ಬಂಕ್ ಅಂತೂ ಸಿಕ್ಕಾಪಟ್ಟೆ ಮಾಡಿದೀನಿ. ಎಲ್ಲಾ ಕಾಲೇಜ್ಗಳಿಗೂ ಹೋಗೋದು, ಎಲ್ಲಾ ಕಡೆ ಪ್ರೈಸ್ ಗೆದ್ಕೊಂಡ್ ಬರೋದು. ನಮ್ ಪರ್ಟಿಕ್ಯುಲರ್ ಬ್ಯಾಚ್ ಅಲ್ಲಿ ಹೆಂಗಿತ್ತು ಅಂತಂದ್ರೆ, ನಾವು ಗೆದ್ಕೊಂಡ್ ಬಂದಿದ್ ಪ್ರೈಸ್ನೆಲ್ಲ ಡಿಸ್ಪ್ಲೇ ಹಾಕಿ ಇಡೀ ಕಾಲೇಜಿಗೆ ಕರೆದ್ಬಿಟ್ಟು, ನೋಡಿ ಇವ್ರು ಈ ಸತಿ ಹೈಯೆಸ್ಟ್ ಪ್ರೈಸ್ಗಳು ಗೆದ್ಕೊಂಡ್ ಬಂದಿದ್ದಾರೆ ಅಂತ ಇಡೀ ಕಾಲೇಜಲ್ಲಿ ನಮ್ನ ನಿಲ್ಸ್ಬಿಟ್ಟು ಒಂದು ಪ್ರತಿಭಾ ಪುರಸ್ಕಾರ ಅಲ್ಲ ಸನ್ಮಾನ ತರ ಎಲ್ಲ ಮಾಡಿದ್ರು. ಸೊ ಇಟ್ ಯೂಸ್ ಟು ಬಿ ಅಂದ್ರೆ ನಮ್ಗೊಂದು ಪ್ರೌಡ್ ಮೊಮೆಂಟ್ ಅದು, ನಾವು ಗೆದ್ಕೊಂಡ್ ಬಂದಿದೀವಿ ಅಂತ. ಅಂಡ್ ಇನ್ನೊಂದು ಮಜಾ ಏನು ಅಂದ್ರೆ, ಎಷ್ಟು ಕ್ಲಾಸ್ ಬಂಕ್ ಮಾಡಿದ್ರು ನಮ್ಮ ಅಟೆಂಡೆನ್ಸ್ 100% ಇರ್ತಿತ್ತು. ಏನಕ್ಕೆ ಅಂದ್ರೆ ಕಲ್ಚರಲ್ ಕೋರ್ಟ್ ಅಲ್ಲಿ ನಮ್ಗೆ ಮ್ಯಾಮ್ಗೆ ಹೋಗ್ಬಿಟ್ಟು ಸಿಗ್ನೇಚರ್ ಅಂದ್ರೆ ಪ್ರಿನ್ಸಿಪಲ್ ಲೆಕ್ಚರರ್ಸ್ ಎಲ್ಲರೂ ತುಂಬಾ ಕ್ಲೋಸ್ ನಮ್ಗೆ. ಅವಾಗ ಕಾಂಪಿಟೇಷನ್ಗೆ ಹೋಗ್ತಿದ್ರೆ ಹೋಗಿ ಪ್ರಾಕ್ಟೀಸ್ಗೆ ಅಂತ ಅವರೇ ಬಿಟ್ಕೊಟ್ಬಿಡೋರು. ಅಂಡ್ ಮ್ಯಾಮ್ ಅಟೆಂಡೆನ್ಸ್ಗೆ ಸೈನ್ ಹಾಕಿ ಕೊಟ್ಬಿಡಿ ಅಂದ್ರೆ ಅಷ್ಟೇ ತಾನೇ ಅಂತ ಸೈನ್ ಮಾಡಿ ಕೊಟ್ಬಿಡೋರು. ಸೊ ಅಟೆಂಡೆನ್ಸ್ 100%, ಬಂಕು ಆಯ್ತು. ಅಂಡ್ ನಮ್ ಮ್ಯಾಗಿ ಪಾರ್ಟಿನೂ ಆಗ್ತಿತ್ತು, ಪ್ರೈಸು ಬರ್ತಿತ್ತು. ಸೊ ಇದೆಲ್ಲ ನೆನ್ಸ್ಕೊಂಡ್ರೆ ಬಹಳ ಖುಷಿ ಆಗುತ್ತೆ. ಅಫ್ಕೋರ್ಸ್ ಇಲ್ಲೂ ಒಂದೊಂದು ಕಡೆ ಒಂದ್ ಸ್ವಲ್ಪ ಬಾಡಿ ಶೇಮಿಂಗ್ ಆಗಿರ್ಲಿ ಅಥವಾ ಈ ರೀತಿ ಮಾತಾಡೋದು ಖಂಡಿತವಾಗ್ಲೂ ಅದು ನಂದು ಇಡೀ ಜರ್ನಿಯಲ್ಲಿ ಥ್ರೂ ಔಟ್ ಬಂದು ಹೋಗೋ ಗೆಸ್ಟ್ ತರ ಇತ್ತು. ಇನ್ಫ್ಯಾಕ್ಟ್ ಇನ್ನೂವರೆಗೂ ಆ ಗೆಸ್ಟ್ ನನ್ನನ್ನ ಬಿಟ್ಟು ಹೋಗಿಲ್ಲ. ಆ ಗೆಸ್ಟ್ ಅವಾಗ ಬಂದು ದರ್ಶನ ಕೊಡ್ತಾ ಇರ್ತಾರೆ. ಅದ್ರ ಬಗ್ಗೆ ನಾನು ತುಂಬಾ ತಲೆ ಕೆಡಿಸ್ಕೊಳ್ಳೋದಕ್ಕೆ ಇಷ್ಟ ಪಡೋದಿಲ್ಲ. ಏನಕ್ಕೆ ಅಂದ್ರೆ ಮಾತಾಡೋರು ಹೆಂಗಿದ್ರು ಮಾತಾಡ್ತಾರೆ, ಬೆಳ್ಳಗಿದ್ರು ಮಾತಾಡ್ತಾರೆ, ಕಪ್ಪಗಿದ್ರು ಮಾತಾಡ್ತಾರೆ, ತೆಳ್ಳಗಿದ್ರು ಮಾತಾಡ್ತಾರೆ, ದಪ್ಪಗಿದ್ರು ಮಾತಾಡ್ತಾರೆ. ಸೊ ಮಾತಾಡೋರ್ಗೆ ಏನ್ ಕೆಲ್ಸ, ಮಾತಾಡೋದ್ ಮಾತ್ರ. ಸೊ ನಾವು
ನಮಗೆ ನಮ್ಮ ನಿಜ ಏನಿದೆ ಅದನ್ನ ಅರ್ತ್ಕೊಂಡು ನಾವು ಹೋಗ್ತಾ ಇರ್ಬೇಕು. ನಾನು ಇವಾಗ ಹಾಡಿದ ಹಾಡೇ ಆಗಿತ್ತು. ನಮ್ಮ ಅಂತರಾಳನ ನಾವ್ ಅರ್ತ್ಕೊಂಡ್ರೆ ನಮ್ಮನ್ನ ಅಲ್ಲಾಡ್ಸೋರು, ನಮ್ಮನ್ನ ಹಾಳು ಮಾಡೋ ಅಂತವ್ರು ಯಾರು ಇರೋದಿಲ್ಲ. ಯಾರ ಕೈಲೂ ಅದು ಸಾಧ್ಯ ಇಲ್ಲ. ಸೊ ಐ ಥಿಂಕ್ ನಾನು ತುಂಬಾ ಅಂದ್ರೆ ಕಾಲೇಜ್ ಮಜಾ ಇಂದ ತುಂಬಾ ಫಿಲಾಸಫಿಕಲ್ ಆಗ್ಬಿಟ್ಟೆ. ಬಟ್ ಸ್ಟಿಲ್ ಕಾಲೇಜ್ ಟೈಮಲ್ಲಿ ತುಂಬಾ ಮಜಾ ಮಾಡ್ತಿದ್ದೆ. ಅಂಡ್ ಅವಾಗ ಆಕ್ಚುಲಿ ಬನ್ನಿ ಮೈನ್ ಪಿಕ್ಚರಿಗೆ ಬನ್ನಿ ಯಾರಿವನು ಈ ಮನ್ಮಥನು. ಇಲ್ಲ, ಅದಕ್ಕೆ ಒಂದು ರೀಸನ್ ಕೂಡ ಇದೆ. ನಾನು ಹೇಳದ್ನಲ್ಲ, ನಾನು ತುಂಬಾ ಆ, ಇವಾಗ ದಪ್ಪ ಇದ್ದವ್ರಿಗೆ ಅಥವಾ ಈ ತರ ಚೆನ್ನಾಗಿಲ್ದೇ ಇರೋರ್ಗೆಲ್ಲ ಯಾರು ಅಂದ್ರೆ ಅಷ್ಟು ಯಾರೀ ಹೇಳಿ ನೀವು ಚೆನ್ನಾಗಿಲ್ಲ ಅಂತ? ಅಲ್ಲ. ನೀವ್ ಯಾಕೆ ಹಂಗ ಹೇಳ್ತೀರ? ನಿಮಗಿಂತ ಲಕ್ಷಣ ಆಗಿರೋ ಹುಡುಗಿ ಬೇಕಾ? ಥ್ಯಾಂಕ್ ಯು. ಇಲ್ಲ, ಬಟ್ ಅವಾಗ ನನ್ ಮನಸ್ಥಿತಿ ಆಗಿದ್ದು. ಆಫ್ ಕೋರ್ಸ್ ಇವಾಗ ಐ ರಿಯಲಿ ಲವ್ ಮೈ ಸೆಲ್ಫ್ ದ ವೇ ಐ ಆಮ್. ನಾನು ಹೇಗೆ ಇದ್ರು ನನ್ನನ್ನು ನಾನು ಪ್ರೀತಿಸ್ಕೊಳ್ತೀನಿ, ಅದ್ ಬೇರೆ. ಇದು ಹೇಳಿ, ಇದು ಕಂಟಿನ್ಯೂ ಮಾಡಿ, ಡೈವರ್ಟ್ ಮಾಡಿ. ಇಲ್ಲ, ಅವಾಗಿನ ಪರಿಸ್ಥಿತಿಲಿ ಹೇಗಿತ್ತು ಅಂತಂದ್ರೆ ನನ್ನನ್ನು ಯಾರು ನೋಡ್ತಾರೆ, ನನ್ನನ್ನು ಯಾರು ಇಷ್ಟಪಡ್ತಾರೆ ಅನ್ನೋದೊಂದು ಮನ್ಸಲ್ಲಿತ್ತು. ಬಟ್ ಯಾರೋ ಒಬ್ರು ಚೆನ್ನಾಗಿ ಮಾತಾಡಿಸ್ತಿದ್ದಾರೆ, ಯಾರೋ ಒಬ್ರು ಅಟೆನ್ಷನ್ ಕೊಡ್ತಿದ್ದಾರೆ, ಯಾರೋ ಒಬ್ರು ಕಾಲೇಜಲ್ಲ ಊಟ ಆಯ್ತಾ ಇದಾಯ್ತಾ ಅಂತ ಕೇಳ್ತಿದಾರೆ ಅಂದ ತಕ್ಷಣ ಆಬ್ವಿಯಸ್ಲಿ ಬಿ ಲೈಕ್, ಓ ಗಾಡ್, ನನ್ಗೂ ಕೇಳೋರಿದಾರಾ ಅನ್ನೋ ತರ ಆಯ್ತು. ಮನ್ಸಲ್ಲಿ ಏನೇನೋ ಒಂಥರ ಫೀಲಿಂಗ್ಸ್ ಎಲ್ಲ ಇತ್ತು. ಯಾರು ಇವರು ಕಾಲೇಜಲ್ಲಿ ಸಿಕ್ಕಿದಾರ? ಅಂದ್ರೆ ಅವಾಗ ಇಷ್ಟ ಇತ್ತು, ಅದಾದ್ಮೇಲೆ ಏನೋ ಅವಾಗಿರೋ ಅಲ್ಲ, ಹೇಳಿದ್ರ ನೀವು? ಓಕೆ, ನಿಮಗೆ ಅವಳಿಗೆ ಅಂದ್ಮೇಲೆ ಇಷ್ಟ ಆಯ್ತು, ಹೌದು, ಅವರಿಗೆ ಅವ್ರು ಇಷ್ಟ ಇಲ್ಲದೆ ಏನಕ್ಕೆ ಅಷ್ಟೊಂದೆಲ್ಲ ಮಾತಾಡಿಸ್ತಿದ್ರು, ಅವ್ರಿಗೂ ಇಷ್ಟ ಅಲ್ಲ. ಇತ್ತು. ಬಟ್ ಒಬ್ರೊಬ್ರು ಮುಖಾಮುಖಿ ಅಥವಾ ನೀವು ಡೈರೆಕ್ಟ್ ಆಗಿ ಹೇಳಿದ್ರಾ? ಡೈರೆಕ್ಟ್ ಆಗಿ ಒಬ್ರಿಗೊಬ್ರು ನಾವಿಬ್ರು ಹೇಳ್ಕೊಂಡಿಲ್ಲ ಅನ್ಸುತ್ತೆ. ಏನಕ್ಕೆ ಅಂದ್ರೆ ನಾವು ಕಾನ್ವರ್ಸೇಷನ್ ಅಲ್ಲೇ ಅದು ಬಿಲ್ಡ್ ಆಯ್ತೆ ಹೊರತು. ನೀವು ಒಬ್ಬ ವ್ಯಕ್ತಿನ ನೀವ್ ಇಷ್ಟಪಡ್ತಿರ್ತಾರ, ಅವರು ನಿಮ್ಮನ್ನ ಇಷ್ಟಪಡ್ತಿರ್ತಾರೆ ಅಂತ ನೀವ್ ಅನ್ಕೊಂಡಿರ್ತಾರ. ಅಫ್ಕೋರ್ಸ್ ಇಷ್ಟಪಡ್ತಿರ್ತಾರೆ. ಇಲ್ದಿದ್ದು ಸುಮ್ನೆ ನೀವು ಊಟ ಆಯ್ತಾ, ತಿಂದ್ರ, ಎಷ್ಟೊತ್ತಿಗೆ ಮಲಗಿದ್ರಿ, ಏನ್ ಮಾಡ್ತಿದ್ರಾ, ಹೇಗಿದ್ರಾ, ಅದು ಇದು ಇದೆಲ್ಲ ವಿಚಾರಿಸಿಲ್ಲ. ಡೆಫಿನೆಟ್ಲಿ ಆ ಇಂಟ್ರೆಸ್ಟ್ ಇದ್ರೇನೆ ಅವರು ಮಾಡ್ತಿರ್ತಾರೆ. ನಿಮಗೆ ಹೇಳ್ಬೇಕು ಅಂತ ಆಸೆ ಅಥವಾ ಹೇಳಲೇಬೇಕು ಅಂತ ಅನ್ನಿಸ್ತಿರತ್ತೆ ಮನ್ಸು. ನಿಜ ಹೇಳ್ಲಾ? ಎಲ್ಲಿ ಬೇಡ ಅಂತ ಅನ್ಸತ್ತೆ ಅಂದ್ರೆ, ನನಗ್ ಗೊತ್ತಿದ್ದಂಗೆ ಅಕಸ್ಮಾತ್ ಏನಾದ್ರೂ ಅವ್ರು ಇಲ್ಲ ಅಂದ್ಬಿಟ್ರೆ ಆ ರಿಜೆಕ್ಷನ್ ತಗೊಳಕ್ಕೆ ಯಾರು ರೆಡಿ ಇರಲ್ಲ. ಇಲ್ಲ, ನಿಜ ಹೇಳ, ನನ್ ತೀರಾ ತುಂಬಾ ಗುಟ್ಟುಗಳಿದೆ, ಅದನ್ನ ಬಿಚ್ಚಿಡಕ್ ಆಗದೆ ನಾನು ಎಲ್ಲಾ ವಿಷಯಗಳು ಹೇಳ್ತಾ ಇಲ್ಲ. ಅಂಡ್ ಲೈಫ್ ಮೂವ್ಸ್ ಆನ್. ಅಂದ್ರೆ ನಾವು ಅದನ್ನೇ ತಲೆಯಲ್ಲಿ ಇಟ್ಕೊಂಡು, ಅದನ್ನ ಒಂದು ಟ್ರಾಮಾ ತರ ತಲೆಯಲ್ಲಿ ಇಟ್ಕೊಂಡು ಅದನ್ನ ನಾವು ತುಂಬಾ ಇದ್ ಮಾಡ್ಕೊಂಡು ಹೋದ್ರೆ ನಮ್ ಮನ್ಸು ಹಾಳಾಗುತ್ತೆ ಹೊರತು ಅದರಿಂದ ಬೇರೆ ಏನೂ ಉಪಯೋಗ ಇಲ್ಲ. ನಿಮ್ಮ ದಿನ ಹಾಳಾಗಿತ್ತು ಗೊತ್ತಲ್ಲ, ಆವಾಗಿನ ಏಜು, ಅಳೋದು, ರೋದನೆ ಕೊಡೋದು ಇದೆಲ್ಲ ಇತ್ತು. ಹತ್ತಿದೀನಿ, ಬೇಜಾರ್ ಮಾಡ್ಕೊಂಡಿದೀನಿ. ಬಟ್ ಏನ್ ಗೊತ್ತಾ, ಇದೆಲ್ಲದ್ರ ಮಧ್ಯದಲ್ಲಿ ಮನೇಲಿ ಅಪ್ಪ ಅಮ್ಮನ ಮುಂದೆ ಅಳಕ್ಕಾಗಲ್ಲ. ಹತ್ರ ಬಾರಿಸ್ತಾರೆ. ಏನಕ್ಕೆ? ವಿಷಯ ಹೇಳ್ಬೇಕು ಅವ್ರಿಗೆ. ವಿಷಯ ಹೇಳಿದ್ರೆ ಪಕ್ಕಾ ಪರ್ಕೆಲ್ಲೇ ಪೂಜೆ. ಸೊ ಇದೆಲ್ಲ ಮನೇಲಿ ಅಫ್ಕೋರ್ಸ್ ಹೇಳ್ಕೊಳಕ್ ಆಗೋದಿಲ್ಲ. ಅವಾಗ ಬೆಸ್ಟ್ ಫ್ರೆಂಡ್ಸ್ ಅಂತ ಇರ್ತಾರಲ್ಲ, ಅವ್ರ ಹತ್ರನೇ ಎಲ್ಲ ಅಳೋದು, ಹೇಳ್ಕೊಳ್ಳೋದು ಎಲ್ಲ ನಡೀತಿತ್ತು. ಸೊ ಇವಾಗ್ಲೂ ಇನ್ಫ್ಯಾಕ್ಟ್ ನನ್ನ ಒಂದು ಸ್ನೇಹಿತೆ, ನಾವ್ LKG ಇಂದ ಜೊತೆಗೆ ಓದಿದ್ದು, ಮಧ್ಯ ಒಂದ್ ಸ್ವಲ್ಪ ವರ್ಷ ಬ್ರೇಕ್ ಆಯ್ತು, ಮತ್ತೆ ಡಿಗ್ರಿಯಲ್ಲಿ ಜೊತೆಗೆ ಓದಕ್ ಶುರು ಮಾಡಿದ್ವಿ. ಇವತ್ತಿಗೂ ಅವಳಿಗೂ ಮದ್ವೆ ಆಗಿ ಮಗು ಇದೆ. ಇವತ್ತಿಗೂ ನಾವು ತುಂಬಾ ಕ್ಲೋಸ್ ಆಗಿ ಮಾತಾಡ್ಕೋತೀವಿ. ಸಿಕ್ಕದಾಗೆಲ್ಲ ನಮ್ದೊಂದು ಟ್ರಯೋ ಇತ್ತು, ನಾನು, ನಿತೀಶ್ ಅಂಡ್ ತಾರಿಕಾ ಅಂತ. ನಾವ್ 3 ಜನ ಇವತ್ತಿಗೂ ಹೇಗೆ ಅಂದ್ರೆ, ನಾವ್ 3 ಜನ ಸಿಕ್ಕಿದ್ವಿ ಅಂತಂದ್ರೆ ನಾವ್ ಯಾರಿಗಾದ್ರೂ ಕಾಲ್ ಮಾಡ್ಬಿಟ್ಟು ಬಕ್ರಾ ಮಾಡ್ತೀವಿ. ಅಂಡ್ ಅವ್ರು ಸಕ್ಕದಾಗಿ ಬಕ್ರಾ ಆಗ್ತಾರೆ. ನಾವ್ 3 ಜನ ಸಿಕ್ಕಿದೀವಿ ಅಂದ್ರೆ ಅಟ್ಲೀಸ್ಟ್ ಒಂದ್ 4-5 ಜನಕ್ಕೆ ಬಕ್ರಾ ಮಾಡ್ತೀವಿ ಅಂತ ಲೆಕ್ಕ. ಸೊ ನಮ್ದೊಂದು ಟ್ರಯೋ ಇದೆ. ಇನ್ನಷ್ಟು ನಾನು ಹುಡುಗರು ಅಂತ ಹೇಳದ್ನಲ್ಲ, ನಮ್ ಹುಡುಗರದೇ ಒಂದು ಗ್ಯಾಂಗ್ ಇದೆ. ನಾವ್ 4-5 ಜನ ಫ್ರೆಂಡ್ಸ್ ಇದೀವಿ. ನಾವ್ ಅವಾಗ ಸಿಗ್ತಾ ಇರ್ತೀವಿ. ನಾವ್ ಹೆಂಗೆ ಅಂದ್ರೆ, ಹೋಗೋಬಾರೋ ಮಚ್ಚ ಹಿಂಗೆ ಮಾತಾಡೋದು ನಾವು. ಅಂಡ್ ಅವ್ರು ನನ್ನನ್ನು ಟ್ರೋಲ್ ಮಾಡೋ ಅಷ್ಟು ಯಾವ ಟ್ರೋಲ್ ಪೇಜ್ ಅವರು ಟ್ರೋಲ್ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಟ್ರೋಲ್ ಮಾಡ್ತಾರೆ. ಅದನ್ನೆಲ್ಲ ನಾನು ಟಾಲರೇಟ್ ಮಾಡೋದು ಅವ್ರ ಹತ್ರ ಮಾತ್ರ. ಬೇರೆ ಯಾರಾದ್ರೂ ಆತರ ಮಾಡಿದ್ರೆ ನಾನು ಅದನ್ನ ಖಂಡಿತವಾಗ್ಲೂ ಟಾಲರೇಟ್ ಮಾಡಲ್ಲ. ಬಟ್ ಅವ್ರಿಗೆ ಎಲ್ಲಾ ರೈಟ್ಸ್ ಇದೆ. ಏನ್ ಟ್ರೋಲ್ ಮಾಡ್ತಾರೆ? ಸಕ್ಕದಾಗಿ ಮಾಡ್ತಾರೆ. ಯಾವ ಲೆವೆಲ್ಗೆ ಅಂತಂದ್ರೆ, ಅವಾಗ ಬ್ರಹ್ಮಗಂಟು ಮಾಡ್ತಾ ಇದ್ದೆ ಅಲ್ವಾ, ಸೀರಿಯಲ್ ಎಪಿಸೋಡ್ ಹಾಕ್ಬಿಟ್ಟು ಎಪಿಸೋಡ್ ನೋಡ್ತಾ ಅವ್ರದೇ ಕಮೆಂಟ್ರಿ ಕೊಡೋದು. ಕ್ರೇಜಿಯಾಗಿ ಕಮೆಂಟ್ರಿ ಕೊಡೋದು. ಅವ್ರ ಹುಡುಗರ ಲ್ಯಾಂಗ್ವೇಜ್ ಹೆಂಗಿರುತ್ತೆ ಅಂತ ಗೊತ್ತಲ್ವಾ ನಿಮ್ಗೆ. ಸೊ ನಾನು ಇವಾಗ ಮಾತಾಡಿದ್ರೆ ಅದೆಲ್ಲ ಮಾತಾಡ್ಬೇಕಾಗುತ್ತೆ. ಸೊ ಹೇಳಿ ಹೆಂಗಿರೋದು. ಬೇಡ ದಯವಿಟ್ಟು. ಬಟ್ ಅದೆಲ್ಲ ಸಿಕ್ಕಾಪಡೆ ಮಜಾ ಇರೋದು. ಅಂಡ್ ಈಗ್ಲೂ ಅವ್ರ ಜೊತೆಗೆ ನಾನು ಟಚ್ ಅಲ್ಲಿ ಇದ್ದೀನಿ. ಅಂಡ್ ತುಂಬಾ ಖುಷಿ ಇದೆ, ಅವರೆಲ್ಲ ನನ್ನ ಜೀವನದಲ್ಲಿ ಇದ್ದಾರೆ, ಅವರಿಂದ ನನ್ನ ಲೈಫಲ್ಲಿ ಒಂದು ಬೆಳಕಿದೆ ಅಂತ.
ಈಗ ಬೆಳಕು ಅಂತ ಅಂದ್ರೆ, ಬೆಳಕು ಅಂದ್ರೇನೆ ಬೆಳಕು, ದರ್ಶನ, ಕಾಂತಾರಲ್ಲಿ ಬರುತ್ತಲ್ಲ ಆ ಥರದ್ದು. ನಿಮ್ಮ ಜೀವನದಲ್ಲಿ ಆ ಥರದೊಂದು ಡಿವೈನ್ ಫೋರ್ಸ್, ನೀವು ನಂಬ್ತಕ್ಕಂಥ ದೇವರು, ಇವತ್ತು ನಿಮ್ಮ ಒಟ್ಟಿಗಿರ್ತಕ್ಕಂಥವ್ರಾಗಲಿ, ಅಥವಾ ನಿಮ್ಮ ಜೀವನದಲ್ಲಿ ತುಂಬಾ ಹತ್ತಿರವಾದಂಥ ಅದೊಂದು ಶಕ್ತಿ ಯಾವುದು? ಪ್ರತಿ ಕ್ಷಣಕ್ಕೂ ನನ್ನ ಬೆನ್ನ ಹಿಂದೆ ನಿಂತು ನನ್ನನ್ನ ಕಾಪಾಡ್ತಾ ಇರೋ ತಾಯಿ ನಮ್ಮ ಕುಲದೇವಿ ಮಹಾಲಸ ನಾರಾಯಣಿ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ನಾನು ತುಂಬಾ ಅಂದ್ರೆ ತುಂಬಾ ಪ್ರೀತಿಸೋಂಥ ದೇವಿ ಆಕೆ. ನನಗದೇನೋ ಒಂಥರ ಮುಂಚೆ ಚಿಕ್ಕವಳಿದ್ದಾಗ ನನ್ಗೆ ಅಷ್ಟೆಲ್ಲ ಅಂದ್ರೆ ಅಪ್ಪ ಅಮ್ಮ ಕರ್ಕೊಂಡು ಹೋಗ್ತಿದ್ರು, ಹೋಗ್ಬಿಟ್ಟು ಬರ್ತಿದ್ದೆ, ಅಷ್ಟು ಫೀಲ್ ಬರ್ತಿರ್ಲಿಲ್ಲ ನನಗೆ. ಈಗ ಪ್ರತಿ ಸತಿ ನಾನು ನಮ್ಮ ಕುಲದೇವರ ದೇವಸ್ಥಾನಕ್ಕೆ ಹೋದಾಗ ಒಳಗ್ ಕಾಲಿಟ್ಟಾಗ ಮೈ ಜುಮ್ ಅನ್ನತ್ತೆ ನನಗೆ. ನೆನೆಸ್ಕೊಂಡಾಗೆಲ್ಲ ಅವಳ ಇರುವಿಕೆ ಅನುಭವಕ್ಕೆ ಬರುತ್ತೆ. ಎಷ್ಟೊಂದು ವಿಷಯ, ಎಷ್ಟೊಂದು ನಿದರ್ಶನಗಳಿದೆ ಈ ರೀತಿ. ಅವಳನ್ನ ನೆನೆಸ್ಕೊಂಡ್ರೆ ಏನೋ ಒಂದ್ ದಾರಿ ತೋರಿಸ್ತಾಳಕ್ಕೆ. ನೆನೆಸ್ಕೋಬೇಕಷ್ಟೆ. ಅವಳು ನೆನೆಸ್ಕೊಳ್ಳೋದೇ ತಡ, ಅವಳಿಂದ ಏನೋ ಒಂದ್ ದಾರಿ ತೋರಿಸ್ತಾಳಕ್ಕೆ. ಆ ರೀತಿ ನಮ್ಮೆಲ್ರಿಗೂ ತಾಯಿಯಾಗಿ ನನ್ನನ್ನು ಅಷ್ಟೇ ಅವಳ ಮಗಳಾಗಿ ನನ್ನನ್ನ ನೋಡ್ಕೊಂಡು ಕಾಪಾಡ್ಕೊಂಡು ಬಂದಿರುವಂತ ತಾಯಿ ಮಹಾಲಸ ನಾರಾಯಣಿ. ಅಂಡ್ ಆ ದೇವಿಯ ಒಂದು ಕುಳಾವಿ ಅಂತ ಹೇಳ್ತಾರೆ, ಕುಲ ಅಂತ ಹೇಳ್ತಾರೆ. ಆ ಕುಲದಲ್ಲಿ ಜನಿಸಿರೋದಕ್ಕೆ ನಾನು ತುಂಬಾ ಪುಣ್ಯವಂತೆ, ಭಾಗ್ಯಶಾಲಿ ಅಂತ ಭಾವಿಸ್ತೀನಿ. ಏನಕ್ಕೆ ಅಂತಂದ್ರೆ ಆ ದೇವಿಯ ಕುಲದಲ್ಲಿ ಜನಿಸೋ ಅಂತದ್ದೇ ಒಂದು ಪುಣ್ಯ ಅಂತೆ. ಎಲ್ರಿಗೂ ಅದು ಆ ಭಾಗ್ಯ ಸಿಗೋದಿಲ್ವಂತೆ. ಈಗ ಮಹಾಲಸ ದೇವಿ ಕತೆ ಅನ್ನೋದಾದ್ರೆ, ಮಹಾಲಸ ನಾರಾಯಣಿ ಅಂದ್ರೆ ಈಗ ಸಮುದ್ರ ಮಥನದ ಕತೆ ಕೇಳಿದೀರಾ? ಸಮುದ್ರ ಮಥನ ನಡೆಯತ್ತೆ, ಅಮೃತ ಹಲ ಬರುತ್ತೆ. ಅದಾದ ನಂತರ ಬೇರೆ ಬೇರೆ ಏನದು ಕಾಮಧೇನು, ಅದಾದ್ಮೇಲೆ ಮಹಾಲಕ್ಷ್ಮಿ, ಎಸ್ ಎಲ್ಲ ಆದ್ಮೇಲೆ ಕೊನೆಗೆ ಧನ್ವಂತರಿ ಆದ ನಂತರ ಅಮೃತ ಬರುತ್ತೆ. ಧನ್ವಂತರಿ ಕೈಯಲ್ಲೇ ಆಕ್ಚುಲಿ ಅಮೃತ ಬರೋದು ಅನ್ಸುತ್ತೆ. ಸೊ ಆ ಅಮೃತವನ್ನ ಹಂಚೋದಕ್ಕೆ ಅಲ್ಲಿ ಅಸುರರ ಮಧ್ಯೆ ಗಲಾಟೆ ಆಗತ್ತೆ. ಆಗ ಸುರರಿಗೆ ಮಾತ್ರ ಈ ಅಮೃತ ಅನ್ನೋಂಥದ್ದು ದಕ್ಕಬೇಕು ಅನ್ನೋದಕ್ಕೋಸ್ಕರ ವಿಷ್ಣು ಮೋಹಿನಿ ಅವತಾರವನ್ನ ತಾಳ್ತಾನೆ. ಸೊ ಈ ವಿಷ್ಣು ಮೋಹಿನಿ ಅವತಾರವನ್ನ ತಾಳಿರುವಂತಹ ಆ ದೇವಿಯ ರೂಪವೇ ಮಹಾಲಸ ನಾರಾಯಣಿ. ನಾರಾಯಣ ಅನ್ನುವಂಥದ್ದು ನಾರಾಯಣಿ ಆಗಿದೆ. ಸೊ ಆ ಮೋಹಿನಿ ಅವತಾರವೇ ನಂಗೆ ಈಗ್ಲೂ ಹೇಳ್ಬೇಕಾದ್ರೆ ಮೈ ಜುಮ್ ಅಂತಿದೆ, ನಿಜ ಹೇಳ್ಬೇಕು ಅಂತಂದ್ರೆ. ಆ ವಿಷ್ಣುವಿನ ಮೋಹಿನಿ ಅವತಾರ ಅಂದ್ರೆ ಮಹಾಲಸ ನಾರಾಯಣಿ. ಅಂಡ್ ಬಹಳ ಒಂದಿಷ್ಟು ಜಾಗಗಳಲ್ಲಿ ಅಸ್ತಿತ್ವ ಇದೆ ದೇವಿಯದ್ದು. ವರ್ಣೆ, ಮಾರ್ದೋಳ್, ಕುಮಟಾ, ತುಂಬಾ ಕಡೆ ಇದೆ. ಬಟ್ ಮೇನ್ ಇವಾಗ ಎಲ್ರು ಹೋಗಿ ನಮ್ಮ ಕುಲದೇವಿಯ ದೇವಸ್ಥಾನ ಅಂತ ಹೋಗಿ ಆರಾಧನೆ ಮಾಡ್ತಕ್ಕಂಥದ್ದು ಗೋವಾ ಮಾರ್ದೋಳಲ್ಲಿ ಇರುವಂತ ಮಹಾಲಸ ದೇವಿ ಸಂಸ್ಥಾನ ಅಂತ ಒಂದಿದೆ. ಅದ್ಭುತವಾದಂತ ಒಂದು ದೇವಸ್ಥಾನ. ಅಲ್ಲಿ ಹೋದ್ರೇನೆ ಮನ್ಸಿಗೆ ಏನೋ ಒಂಥರ ನೆಮ್ಮದಿ. ಅಲ್ಲಿ ಇದ್ದು ಬಿಟ್ರೆ ಸಾಕು, ನಿಮ್ಗೆ ಏನು ಬ್ಯಾಡ್ ಥಾಟ್ಸ್, ನೆಗೆಟಿವ್ ಥಾಟ್ಸ್ ಇದೆಲ್ಲ ಏನು ಬರೋದಿಲ್ಲ. ಅಲ್ಲಿನ ಒಂದು ವಾತಾವರಣ ಎಷ್ಟು ಶುದ್ಧವಾಗಿದೆ, ಎಷ್ಟು ಸುಂದರವಾಗಿದೆ ಅಂತಂದ್ರೆ ನಿಮ್ಮನ್ನ ನೀವು ಮರೆತು ಹೋಗ್ತೀರಾ. ಅಷ್ಟು ಸುಂದರವಾಗಿರುವಂತ ಒಂದು ಜಾಗ ಅದು. ಅಫ್ಕೋರ್ಸ್ ಪ್ರಕೃತಿ ಸೌಂದರ್ಯ, ಪಕ್ಕದಲ್ಲಿ ಒಂದು ಚಿಕ್ಕದಾದಂತ ಒಂದು ಕಲ್ಯಾಣಿ, ವಿಶಾಲವಾಗಿರುವಂತ ದೇವಸ್ಥಾನ, ದೇವಿಯ ರೂಪ. ನೀವಲ್ಲಿ ನಿಂತ್ಕೊಂಡು ದೇವಿ ನೋಡ್ತಾ ಇದ್ರೆ, ಕಣ್ ತುಂಬ್ಕೊಳ್ತಾ ಇದ್ರೆ, ನೀವು ಸ್ಟಾಪ್ ಅಂದ್ರೆ ಆ ಕಡೆ ಈ ಕಡೆ ತಿರುಗ್ಬೇಕು ಅಂತಾನು ಅನ್ಸೋದಿಲ್ಲ. ವೆರಿ ರೀಸೆಂಟ್ಲಿ, ಐ ಥಿಂಕ್ 2-3 ವಾರಗಳ ಹಿಂದೆ ಅಷ್ಟೇ ಹೋಗಿದ್ದೆ ನಾನು ಅಲ್ಲಿಗೆ. ಅಂಡ್ ತುಂಬಾ ಅದ್ಭುತವಾಗಿ ದರ್ಶನ ಆಯ್ತು. ನಂದೊಂದು ಇದೇನಿದೆ ಅಂತಂದ್ರೆ, ನಾನಲ್ಲಿ ಪ್ರತಿ ಸರ್ತಿ ಹೋದಾಗ್ಲೂ ನಂಗೆ ಅವಕಾಶ ಇದ್ದಾಗೆಲ್ಲ ನಾನು ಭಜನೆ ಹಾಡೋದು, ದೇವಿ ಭಜನೆಗಳು ಹಾಡೋದು. ಸೊ ಈ ಸರ್ತಿನೂ ಅಷ್ಟೇ ಒಂದಿಷ್ಟು ಭಜನೆಗಳು ಹಾಡಬೇಕು ಅಂತ ನಾನು ಲಿಸ್ಟ್ ಮಾಡ್ಕೊಂಡಿದ್ದೆ. ಅಂದ್ರೆ ಮಹಾಲಸ ನಾರಾಯಣಿ ಇದೆ, ಸ್ಪೆಸಿಫಿಕ್ ಭಜನೆಗಳಿದೆ, ಅದನ್ನೆಲ್ಲ ಹಾಡಬೇಕು ಅಂತ ಲಿಸ್ಟ್ ಮಾಡ್ಕೊಂಡಿದ್ದೆ. ಮಧ್ಯಾಹ್ನದ ಆರತಿ ಆಗುತ್ತೆ, ರಾತ್ರಿದ ಆರತಿ ಆಗುತ್ತೆ. ಸೊ ಮಧ್ಯಾಹ್ನದ ಆರತಿ ಟೈಮ್ಗೆ ಒಂದಿಷ್ಟು ಹಾಡದೆ, ಆರತಿ ಆಗೋಯ್ತು. ಅದಾದ ನಂತರ ಊಟಕ್ಕೆ ಹೋದ್ವಿ, ಅದೆಲ್ಲ ಸ್ಟಾಪ್ ಆಯ್ತು. ಸಂಜೆ ಆರತಿ ಹೊತ್ತಿಗೆ ನಾನು ಲಿಸ್ಟ್ ಮಾಡ್ಕೋತಾ ಇದ್ದೆ, ಮಧ್ಯಾಹ್ನ ಈ 3-4 ಹಾಡುಗಳು ಮಿಸ್ ಆಗಿದೆ, ಇವತ್ತು ಸಂಜೆ ಆರತಿ ಟೈಮಲ್ಲಿ ಅದನ್ನ ಹಾಡ್ಬಿಡ್ತೀನಿ ಅಂತ. ಬಟ್ ಅವತ್ತೇನಾಯ್ತು, ಪಲ್ಲಕ್ಕಿ ಉತ್ಸವ ಇತ್ತು. ಅವತ್ತಿನ ದಿನ ಹಾಡೋದಕ್ಕೆ ಬರೋವಂಥವ್ರು ಒಂದಿಷ್ಟು ಜನ ಇರ್ತಾರೆ, ಹಾಡೋದಕ್ಕೆ ಅವಕಾಶ ಸಿಗ್ಲಿಲ್ಲ ನನಗೆ ಸಂಜೆ ಆರತಿ ಟೈಮಲ್ಲಿ. ಆರತಿ ಆಗೋ ಹೊತ್ತಿಗೆ ಯಾವುದೋ ಒಂದು ಹಾಡು, ಒಂದು ಪ್ಯಾರಾಗ್ರಾಫ್ ಹಾಡೋದಕ್ಕೆ ಅವಕಾಶ ಸಿಕ್ತು ಅಷ್ಟೇ. ಅದಾದ್ಮೇಲೆ ಸ್ಟಾಪ್ ಆಯ್ತು. ಆರತಿ ಆಯ್ತು, ಎಲ್ಲ ಮುಗೀತು, ಎಲ್ರು ಹೊರಟಿದ್ದಾರೆ ಅವ್ರ ಪಾಡಿಗೆ, ಅವರು ಊಟಕ್ಕೆ ಹೋದ್ರು, ಇದೆಲ್ಲ ಆಯ್ತು. ಬಟ್ ದೇವಸ್ಥಾನ ಇನ್ನೂ ಓಪನ್ ಇದೆ, ಯಾರೂ ಇಲ್ಲ ದೇವಸ್ಥಾನದಲ್ಲಿ. 1-2-3 ಜನ ಹೆಂಗಸರಿದ್ದಾರೆ ಅಷ್ಟೇ. ನಮ್ಮ ಅಮ್ಮನ ಹತ್ರ ಹೇಳ್ದೆ, ಅಮ್ಮ ನಾನು ಹೊರಡೋದಕ್ಕೆ, ಅಂದ್ರೆ ಅಪ್ಪ ಅಮ್ಮ ಅಲ್ಲೇ ಇರೋದಿತ್ತು, ಬಟ್ ನಾನು ಬೆಂಗಳೂರಿಗೆ ಹೊರಡಬೇಕಾಗಿತ್ತು, ನಂಗೆ ಶೂಟ್ ಇದೆ ಅಂತ.
ನನ್ಗೇನೋ ಅನ್ನಿಸ್ತು ಗೊತ್ತಿಲ್ಲ. ಅಮ್ಮ ಹೋಗೋಣ, ಮತ್ತೆ ಹೋಗ್ಬಿಟ್ಟು ಅಲ್ಲಿ ಕುತ್ಕೊಳ್ಳೋಣ ಸ್ವಲ್ಪ ಹೊತ್ತು, ಹೆಂಗಿದ್ರು ಒಂದ್ ಸ್ವಲ್ಪ ಟೈಮ್ ಇದೆಯಲ್ಲ ಊಟಕ್ಕೆ ಹೋಗೋದಕ್ಕೆ ಅಂತ ಹೇಳ್ದೆ. ಹೋದ್ವಿ, ಯಾರೂ ಇರ್ಲಿಲ್ಲ. ಕೂತ್ಕೊಂಡೆ, ಅದೆಷ್ಟು ಮಿಕ್ಕಿದ ಹಾಡುಗಳೆಲ್ಲ ಇದೆ ಅದನ್ನ ಹಾಡ್ದೆ. ಒಂದ್ 4 ಹಾಡಿತ್ತು, ಅದನ್ನೆಲ್ಲ ಮನಸ್ಪೂರ್ವಕವಾಗಿ ಹಾಡ್ದೆ. ಇಟ್ ವಾಸ್ ಲೈಕ್ ಅಂದ್ರೆ ನಾನು ದೇವಿ ಇಬ್ರೇ ಇದಾರಲ್ಲಿ, ಇಬ್ರೇ ಇದೀವಲ್ಲಿ, ಅದೊಂದು ಡೈರೆಕ್ಟ್ ಕನೆಕ್ಷನ್ ಆ ತರ ಫೀಲ್ ಆಯ್ತು. ಇವಾಗ ಇಡೀ ದೊಡ್ಡ ದೇವಸ್ಥಾನದಲ್ಲಿ ಜಾಸ್ತಿ ಜನ ಯಾರು ಇಲ್ಲ, ನಾನು ದೇವ್ರು, ಅದಷ್ಟೇ. ಆ ಒಂದು ಕನೆಕ್ಷನ್ ನನಗ್ ಫೀಲ್ ಆಯ್ತು. ಮತ್ತೆ 4 ಹಾಡುಗಳು ನಾನೇನ್ ಲಿಸ್ಟ್ ಮಾಡ್ಕೊಂಡಿದ್ದೆ ಅದಷ್ಟು ಹಾಡ್ದೆ. ಇನ್ನೊಂದು ಹಾಡಿತ್ತು, ಅದು ನಾನು ಆರತಿ ಟೈಮಲ್ಲಿ ಹಾಡಿದ್ದೆ, ಒಂದೇ ಒಂದು ಪ್ಯಾರಾಗ್ರಾಫ್ ಹಾಡಕ್ ಸಿಕ್ತು ಅಂತ ಹೇಳದ್ನಲ್ಲ, ಆ ಹಾಡನ್ನ ಇನ್ನೊಂದು ಪ್ಯಾರಾಗ್ರಾಫ್ ಹಾಡಿ ಮುಗಿಸೋ ಅಷ್ಟ್ರಲ್ಲಿ ಬಾಗಿಲು ಮುಚ್ಚಿತು. ಅಂದ್ರೆ ಹೆಂಗಿತ್ತು ಅಂತಂದ್ರೆ, ನೀನ್ ಇಷ್ಟು ಹಾಡುಗಳನ್ನ ನೀನ್ ಪ್ಲಾನ್ ಮಾಡಿ ಇಟ್ಕೊಂಡಿದ್ದೆ, ಅಷ್ಟು ನಂಗೆ ಕೇಳಿಸ್ಕೋಬೇಕಾಗಿತ್ತು. ಅಷ್ಟು ಕೇಳಿಸ್ಕೊಂಡೆ. ಇದ್ರದ್ದು ಫಸ್ಟ್ ಪ್ಯಾರಾಗ್ರಾಫ್ ಆಗ್ಲೇ ಆಲ್ರೆಡಿ ಕೇಳಿಸ್ಕೊಂಡ್ಬಿಟ್ಟಿದೀನಿ. ನೀನ್ ಇಷ್ಟ ಹಾಡ್ದೆ ಅಲ್ವಾ, ನಂಗೆ ಖುಷಿ ಆಯ್ತು ಅಂತ ಹೇಳ್ಬಿಟ್ಟು ಬಾಗ್ಲು ಹಾಕೊಂಡು ಪೂಜಾರಿ ಹೊರಟ್ರು. ಅದ್ ನನಗ್ ಮನ್ಸಿಗೆ ಬಂದಿದ್ದಂತ ಒಂದು ಭಾವನೆ. ಬಟ್ ಆಕೆ ನನ್ಗಲ್ಲಿ ಕುತ್ಕೊಂಡು ಹಾಡೋದಕ್ಕೆ ಅವಕಾಶ ಕೊಟ್ಟಲ್ಲ, ಅದೇ ದೊಡ್ಡ ವಿಷಯ. ನಾನು ಮಹಾಲಸ ದೇವಿ ಚರಿತ್ರೆಯನ್ನು ಓದ್ತೀನಿ ನವರಾತ್ರಿ ಟೈಮಲ್ಲಿ. ಅಂದ್ರೆ ನನಗೆ ಇದ್ರ ಪರಿಚಯ ಆಗಿದ್ದು 2 ವರ್ಷದ ಹಿಂದೆ. ಒಬ್ರು ಲೇಡಿ ಹೇಳಿದ್ರು, ಈ ರೀತಿ ಮಹಾಲಸ ದೇವಿಯ ಚರಿತ್ರೆ ಇದೆ, ಅದನ್ನ ಓದಿದ್ರೆ ಪೂರ್ತಿ ಹಿಸ್ಟ್ರಿ ಗೊತ್ತಾಗುತ್ತೆ. ಅಂಡ್ ಮನೆ ಅಂದ್ರೆ ಪೂಜೆ ಮಾಡೋ ಜಾಗದಲ್ಲಿ ಅದನ್ನ ಇಟ್ಟು ಅದಕ್ಕೂ ಪೂಜೆ ಮಾಡಿ ನವರಾತ್ರಿ ಟೈಮಲ್ಲಿ 9 ದಿನದಲ್ಲಿ ಇಷ್ಟನ್ನ ಓದ್ ಮುಗಿಸ್ಬೇಕು. ನವರಾತ್ರಿ ಟೈಮ್ ಅಲ್ದೇನು ಸುಮ್ನೆ ಹಾಗೆ ಭಾನುವಾರದ ದಿನ ಶ್ರೇಷ್ಠ ಮಹಾಲಸ ನಾರಾಯಣಿಗೆ. ಸೊ ಪ್ರತಿ ಭಾನುವಾರ ಶುಕ್ರವಾರ ಮಾಡಿ ನಾನು ಓದ್ತೀನಿ. ಸೊ ಅದನ್ನ ಓದ್ಬೇಕಾದ್ರೂ ನನ್ಗೆ ತುಂಬಾ ಒಂದಿಷ್ಟು ಅನುಭವಗಳಾಗಿದ್ದಿದೆ. ಅವತ್ತೇನೋ ಗೊತ್ತಿಲ್ಲ, ನನ್ಗೆ ತುಂಬಾ ಬೇಜಾರಾಗ್ತಾ ಇತ್ತು ಮನ್ಸಲ್ಲಿ, ಏನೋ ಒಂಥರ ಸಂಕಟ, ನಂಗೆ ಹೇಳ್ಕೊಳಕ್ ಆಗ್ತಾ ಇಲ್ಲ. ಓದ್ದೆ ಆ ಪುಸ್ತಕನ ಮುಚ್ಚಿಟ್ಟು ಹಗ್ ಮಾಡ್ಕೊಂಡೆ. ಆ ಪುಸ್ತಕನ ಹಿಂಗ್ ಇಟ್ಕೊಂಡಿದ್ದೆ. ನೀವ್ ನಂಬ್ತಿರೋ ಬಿಡ್ತಿರೋ, ನಂಗ ಒಂದ್ ವಾಮ್ತ್ ಫೀಲ್ ಆಯ್ತು. ನಂಗೆ ಯಾರೋ ವಾಪಸ್ ನನ್ನನ್ನ ಹಗ್ ಮಾಡಿ ನನ್ನ ತಲೆ ಮೇಲೆ ಕೈ ಇಟ್ಟು ಹಿಂಗ್ ಮಾಡ್ದಾಗಾಯ್ತು. ಅದ್ ನನಗ್ ಫೀಲ್ ಆಗಿದೆ. ಎಷ್ಟೊಂದ್ ಸರ್ತಿ ನಾನು ಏನೋ ಒಂದ್ ಪರಿಸ್ಥಿತಿಲಿ ಸಿಕ್ಕಾಕೊಂಡಿರ್ತೀನಿ, ನನಗ್ ಗೊತ್ತಿಲ್ದೇನೆ ನಾನ್ ದೇವಿ ನನ್ ಮೈಂಡ್ ಅಲ್ಲಿ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ದೇವಿ ಹೆಸರು, ದೇವಿ ಕಾಪಾಡಮ್ಮ ಅಂತ ಬಂದ್ಬಿಡುತ್ತೆ ನನ್ಗೆ. ಅದ್ ಅಫ್ಕೋರ್ಸ್ ಕೊಂಕಣಿಯಲ್ಲಿ ಬರುತ್ತೆ ನನ್ಗೆ. ಸೊ ಅದ್ ಬಂದ ತಕ್ಷಣ ನೀವ್ ನಂಬ್ತಿರೋ ಬಿಡ್ತಿರೋ, ಮಲ್ಲಿಗೆ ಸ್ಮೆಲ್ ಬಂದಿದ್ದಿದೆ ಔಟ್ ಆಫ್ ನೋವೇರ್. ಆ ದೇವಸ್ಥಾನದಲ್ಲಿ ಒಂದು ಪರಿಮಳ ಇರುತ್ತೆ, ಆ ಒಂದು ಮಲ್ಲಿಗೆ ಹೂವಿಂದೋ ಸಂಪಿಗೆ ಹೂವಿಂದೋ ಒಂದು ದೇವಸ್ಥಾನದ ಒಂದು ಸ್ಪೆಸಿಫಿಕ್ ಸುಗಂಧ ಇರುತ್ತೆ. ಎಲ್ಲೋ ಯಾವುದೋ ಒಂದು ಮೆಟ್ರೋ ಸ್ಟೇಷನ್ ಅಲ್ಲೋ ಯಾವುದೋ ಒಂದು ಶೂಟಿಂಗ್ ಸ್ಪಾಟ್ ಅಲ್ಲೋ ನಂಗೆ ಆ ಸ್ಮೆಲ್ ಬಂದಿರುತ್ತೆ. ನಂಗೆ ದೇವಿ ಇರುವಿಕೆ ಗೊತ್ತಾಗಿರುತ್ತೆ. ಆ ದೇವಸ್ಥಾನದಲ್ಲೂ ಇವತ್ತಿಗೂ ಬೆಳಗ್ಗೆ ಹೊತ್ತು ಗೆಜ್ಜೆ ಸಪ್ಪಳ ಕೇಳಿಸುತ್ತೆ. ಇವತ್ತಿಗೂ ಎಷ್ಟೊಂದ್ ಜನಕ್ಕೆ ಕೇಳಿಸಿದೆ. ದೇವಿ ಅಲ್ಲೇ ಇರ್ತಾಳೆ, ಅಲ್ಲಿ ಬಂದಿರೋರ್ನೆಲ್ಲ ಕಾಪಾಡ್ತಿರ್ತಾಳೆ, ಅಲ್ಲಿ ದೇವಿಯ ಇರುವಿಕೆ ಇದೆ ಅನ್ನೋವಂಥದ್ದು ತುಂಬಾ ತುಂಬಾ ಎವಿಡೆಂಟ್ ಆಗಿದೆ. ಅಲ್ಲಿ ಇನ್ಫ್ಯಾಕ್ಟ್ ಪೋರ್ಚುಗೀಸರ ಒಂದು ದಾಳಿ ಆದಾಗ ದೇವಸ್ಥಾನದ ಮೇಲೆ ಸುಮಾರು ಕಾಲ ದೇವಸ್ಥಾನವನ್ನ ಮುಚ್ಚಿಡ್ಬೇಕಾಗಿರ್ತಿತ್ತು. ಅಂದ್ರೆ ಮುಚ್ಚಿಡೋ ಪರಿಸ್ಥಿತಿ ಬಂದಿತ್ತು. 1.5 ವರ್ಷ 2 ವರ್ಷ ಏನೋ ದೇವಸ್ಥಾನ ಮುಚ್ಚಿಟ್ಟಿದ್ರು. ದೇವಸ್ಥಾನ ಮುಚ್ಚಿದಾಗ ಗರ್ಭಗುಡಿಯಲ್ಲಿ ಹಚ್ಚಿರೋಂಥ ದೀಪ, ದೇವಿಗೆ ಹಾಕಿರೋಂಥ ಹೂವು 2 ವರ್ಷ ಆದ್ಮೇಲೆ ತೆಗ್ದಾಗ್ಲೂ ಅದೇ ರೀತಿ ಇತ್ತು. ಒಂದು ಚೂರು ಏನು ಬದಲಾಗಿರ್ಲಿಲ್ಲ. ಸೊ ತುಂಬಾ ಕಾರಣಿಕದ ಜಾಗ, ತುಂಬಾ ಕಾರಣಿಕದ ದೇವಿ. ಇವತ್ ನಾನು ಇಲ್ಲಿವರೆಗೂ ನಾನಾಗ್ಲಿ, ನನ್ನ ತಂದೆ ತಾಯಿ ಆಗ್ಲಿ, ನನ್ನ ಇಡೀ ಫ್ಯಾಮಿಲಿ ಆಗ್ಲಿ ಇಲ್ಲಿ ಈ ಮಟ್ಟಕ್ಕೆ ಇದೀವಿ ಅಂತಂದ್ರೆ ಆಕೆಯ ಆಶೀರ್ವಾದನೇ ಕಾರಣ. ನನಗೆ ದೃಢವಾದ ನಂಬಿಕೆ ಇದೆ, ಆಕೆ ಪ್ರತಿ ಕ್ಷಣ ನನ್ನ ಹಿಂದೆ ಬೆನ್ನ ಹಿಂದೆ ನನ್ನ ಕಾವಲಿಗೆ ಇರ್ತಾಳೆ, ನನ್ನನ್ನು ಕಾಪಾಡ್ತಾ ಇರ್ತಾಳೆ. ನಾನು ಏನೇ ಡಿಸಿಷನ್ ತಗೊಳ್ಳೋದಿದ್ರು, ಏನೇ ಯೋಚನೆ ಮಾಡೋದಿದ್ರು ನನಗೆ ಸರಿಯಾದ ದಾರಿ ಆಕೆ ತೋರಿಸ್ಕೊಂಡು ಬಂದಿದ್ದಾಳೆ ಕೂಡ. ಸೊ ಈಗ ನಿಮ್ಗೆ ಇಷ್ಟವಾಗಿದ್ದು ನಿಮ್ಮ ಜೀವನದಲ್ಲಿ ಆದಂತ ಮಿರಾಕಲ್ ಇದೆಲ್ಲ ಒಂದ್ ಕಡೆ ಆದ್ರೆ, ಯಾವತ್ತಾದ್ರೂ ಒಂದು ಘಟನೆ ತುಂಬಾ ಡಿಸ್ಟರ್ಬ್ ಮಾಡಿದ್ದು ಅಥವಾ ಒಂದು ಪ್ಯಾರಾನಾರ್ಮಲ್ ಎಕ್ಸ್ಪೀರಿಯನ್ಸ್? ಇವಾಗ ಒಂದು ಒಳ್ಳೇದನ್ನ ನಾವು ನಂಬ್ತೀವಿ ಅಂತಂದಾಗ ಕೆಟ್ಟದನ್ನು ಎಲ್ಲೋ ಒಂದ್ ಕಡೆ ತೀರಾ ನಂಬದೇ ಇದ್ರು ಚಿಕ್ಕ ಮಟ್ಟದಲ್ಲಿ ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಾನು ಬಿಳಿ ಸೀರೆ ಉಟ್ಕೊಂಡಿರೋ, ಕೂದ್ಲು ಬಿಟ್ಕೊಂಡಿರೋ ಹೆಂಗಸನ್ ನೋಡ್ಬಿಟ್ಟೆ, ಇದೆಲ್ಲ ನಂಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಬಟ್ ನಾನು ಹೇಗ್ ಹೇಳ್ದೆ, ಇವಾಗ ಅಸ್ತಿತ್ವ ಗೊತ್ತಾಗತ್ತೆ, ಪ್ರೆಸೆನ್ಸ್ ಗೊತ್ತಾಗತ್ತೆ ಅಂತಾರಲ್ಲ, ಆ ರೀತಿ ಕೆಲವೊಂದು ಜಾಗಗಳಲ್ಲಿ ನಂಗೆ ಪ್ರೆಸೆನ್ಸ್ ಗೊತ್ತಾಗಿದ್ದಿದೆ. ಒಂದು ಪರ್ಟಿಕ್ಯುಲರ್ ಶೂಟ್ ಲೊಕೇಶನ್ ಅಲ್ಲಂತೂ ನನ್ಗೆ ತುಂಬಾ ಅದ್ ಯಾವ ರೀತಿ ಏನಕ್ ಕನೆಕ್ಟ್ ಆಯ್ತು, ನಾನ್ ಏನಕ್ಕಲ್ಲಿ ಆ ರೀತಿ ನನಗ್ ಕನ್ಸ್ಬಿತ್ತು ನನಗ್ ಗೊತ್ತಿಲ್ಲ. ಬಟ್ ಅದ್ ತುಂಬಾ, ನಾನು ಸ್ಪೆಸಿಫಿಕ್ ಆಗಿ ಜಾಗದ ಹೆಸರನ್ನ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಬಟ್ ಒಂದು ಶೂಟ್ ಲೊಕೇಶನ್ ಅಲ್ಲಿ ಬೆಂಗಳೂರಲ್ಲೇ
ಹೋಗಿದ್ದೀನಿ. ಬೆಳಗ್ಗೆ ನಂದೇನು ಜಾಸ್ತಿ ಏನು ಇರಲಿಲ್ಲ ಅವತ್ತು. ಮ್ಯಾಮ್ ನೀವು ಮೇಕಪ್ ಮಾಡಿಕೊಂಡು ತಿಂಡಿ ಮಾಡಿಬಿಟ್ಟು ರೆಸ್ಟ್ ಮಾಡಿ, ನಿಮ್ಮ ಶಾರ್ಟ್ ಇದ್ದಾಗ ಕರಿತೀವಿ ಅಂತ ಹೇಳಿದ್ರು. ನಾನು ಆಯಿತು, ಟೈಮ್ ಇದೆಯಲ್ಲ, ಬೆಳಗ್ಗೆ ಬೇಗ ಎದ್ದು 4:15 5 ಗಂಟೆಗೆಲ್ಲ ಎದ್ದು ರೆಡಿಯಾಗಿ ಬಂದಿರ್ತೀವಿ, ನಿದ್ದೆ ಎಳಿತಾ ಇರುತ್ತೆ, ಟೈಮ್ ಇದೆಯಲ್ಲ ಮಲ್ಗೋಣ ಅಂತ ಮಲ್ಕೊಂಡೆ. ನಿದ್ದೆ ಮಾಡಿದಾಗ ವಿಚಿತ್ರ ಕನಸು. ಐ ಸ್ಟಿಲ್ ರಿಮೆಂಬರ್ ದಟ್. ಆ ಕನ್ಸು ನಂಗೆ ಚೆನ್ನಾಗಿ ನೆನಪಿದೆ. ನಾನು ಗಾಡಿ ಓಡಿಸ್ತಾ ಇದ್ದೀನಿ, ನನ್ನ ಪಕ್ಕದಲ್ಲಿ ಯಾರೋ ಕೂತಿದ್ದಾರೆ, ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ, ನಾವೇನೋ ಮಾತಾಡ್ತಾ ಇದೀವಿ, ಚೆನ್ನಾಗಿ ಮಾತಾಡ್ತಾ ಇದೀವಿ. ಎಲ್ಲೋ ಒಂದು ಕಡೆ ಗಾಡಿ ನಿಲ್ಲಿಸ್ಬಿಟ್ಟು ವಿ ಆರ್ ಹ್ಯಾವಿಂಗ್ ಅ ಕಾನ್ವರ್ಸೇಷನ್. ಆವಾಗ ಗನ್ ಶೂಟ್ ಮಾಡ್ತಾರೆ. ನನ್ನ ಪಕ್ಕದಲ್ಲಿರೋರು ಆ ಗನ್ ಶಾಟ್ಗೆ ಈಸ್ ಬ್ಲೀಡಿಂಗ್, ತುಂಬಾ ಟೆನ್ಷನ್ ಇದೆ. ಆ ಟೆನ್ಷನ್ಗೆ ನಾನು ಎದ್ದೇಳ್ತೀನಿ. ದಿಸ್ ಇಸ್ ದ ಡ್ರೀಮ್ ಐ ಗಾಟ್ ಆ ಜಾಗದಲ್ಲಿ. ನನ್ಗೆ ಏನಕ್ಕಪ್ಪ ಈ ತರ ರ್ಯಾಂಡಮ್ ಕನ್ಸ್ ಬಿತ್ತು ಅಂತ ನನ್ಗೆ ಅರ್ಥ ಆಗ್ಲಿಲ್ಲ. ಆಮೇಲೆ ಐ ಗಾಟ್ ಡಿಸ್ಟ್ರಾಕ್ಟೆಡ್. ಶೂಟಿಗೆ ಕರೆದ್ರು, ನಾನು ಅವತ್ತಿನ ದಿನ ಇಡೀ ದಿನ ಬ್ಯುಸಿ ಇದ್ದೆ. ಅವತ್ತು ಶೂಟ್ ಮುಗ್ದಾಗ ಏನಿಲ್ಲ ಅಂದ್ರೂ ಒಂದು 8:30 9 ಗಂಟೆ ಆಗಿದೆ. ಆ ಮನೆನೂ ಹೆಂಗಿದೆ ಅಂತಂದ್ರೆ ಅಡಕೆ ತೋಟದ ಮಧ್ಯದಲ್ಲಿ ಇರೋಂಥ ಮನೆ ಅದು. ಒಂಥರ ಬಿಗೋ ಅನ್ನೋ ಥರ ಫೀಲ್ ಆ ಮನೆಯಲ್ಲಿ. ಏನೋ ಒಂಥರ ಮುಂಚೆ ಇದ್ದವ್ರದ ಫೋಟೋಗಳಾಗಿರ್ಲಿ ಅಥವಾ ಒಂದು ರೂಮು ಜಾಸ್ತಿ ಯೂಸ್ ಮಾಡಲ್ಲ ಅನ್ನೋ ಥರದ್ದಾಗಿರ್ಲಿ. ಸ್ಟಿಲ್ ನಾವು ದಿನ ಒಂದೊಂದು ಬೇರೆ ಬೇರೆ ಲೊಕೇಶನಲ್ಲಿ ಶೂಟ್ ಮಾಡ್ತಿರ್ತೀವಿ. ಅವತ್ತಿನ ದಿನ ಆ ಲೊಕೇಶನ್ ಇತ್ತು. ಅವತ್ತು ಬಾವಿಗೆ ಹಾರೋದು ಅದೆಲ್ಲ ಸೀನ್ಸ್ ಇತ್ತು. ಬ್ರಹ್ಮಗಂಡು ಟೈಮಲ್ಲೇ ಇದು. ಸಂಜೆ ಎಲ್ಲ ಪ್ಯಾಕಪ್ ಎಲ್ಲ ಆಗಿದೆ. ನಾವು ಕಾಸ್ಟ್ಯೂಮ್ ಚೇಂಜ್ ಮಾಡ್ತಾ ಇದ್ದೀವಿ. ನಮ್ಮ ಪರ್ಟಿಕ್ಯುಲರ್ ರೂಮಲ್ಲಿ ಒಂದು ವಾಶ್ರೂಮ್ ಇತ್ತು. ವಾಶ್ರೂಮ್ ಬಾಗ್ಲು ಓಪನ್ ಇದೆ. ನಾನು ಯಾವುದಕ್ಕೋ ಈ ಕಡೆ ತಿರುಗ್ತೀನಿ, ಟಕ್ಕಂತ ಕರೆಂಟ್ ಹೋಗುತ್ತೆ. ಕರೆಂಟ್ ಹೋದಾಗ ವಾಶ್ರೂಮಲ್ಲಿ ಐ ಸಿ ಸಮಥಿಂಗ್ ವೈಟ್ ಕಲರ್ ಫಿಗರ್ ಥರ. ಅದು ಹೊಗೆನಾ ಏನು ನನಗೆ ಗೊತ್ತಿಲ್ಲ. ನಾನು ಇಮ್ಯಾಜಿನ್ ಮಾಡಿದ್ದ ಅಲ್ಲಿ ನಿಜವಾಗ್ಲೂ ಇತ್ತ ನನಗೆ ಗೊತ್ತಿಲ್ಲ. ಕಾಣಿಸ್ತು. ನಾನು ಈ ಕಡೆ ಟಕ್ಕಂತ ಈ ಕಡೆ ತಿರುಗಿದೆ, ಕರೆಂಟ್ ಬಂತು. ನೆಕ್ಸ್ಟ್ ಮೊಮೆಂಟ್ ಕರೆಂಟ್ ಬಂತು. ಅಲ್ಲಿ ಏನೂ ಇಲ್ಲ. ನಾನೇನು ಇಮ್ಯಾಜಿನ್ ಮಾಡ್ತಿದ್ದೀನಿ ಅಂತ ಅನ್ಕೊಂಡು, ಬಟ್ ಭಯ ಮಾತ್ರ ಸಿಕ್ಕಾಪಟ್ಟೆ ಆಗಿದೆ ಆಯ್ತಾ. ಅದಾದ್ಮೇಲೆ ನಾವು ಗಾಡೀಲಿ ಕೂತ್ವಿ, ಹೊರಟಾದ್ಮೇಲೆ ಐ ಟೋಲ್ಡ್ ಮೈ ಕೋ ಆರ್ಟಿಸ್ಟ್, ನನಗೆ ಈ ತರ ನಂಗೆ ವಿಚಿತ್ರ ಒಂದು ಕನ್ಸು ಬಿತ್ತು, ಪ್ಲಸ್ ಈ ತರ ಒಂದು ಏನೋ ಆಯ್ತು. ಶಿ ಸೆಡ್, ಗೀತಾ ಅವರೇ ನಿಮಗ್ ಗೊತ್ತಿಲ್ವಾ ಏನು ಅಲ್ಲಿ ಇದ್ದಿದ್ ಲೇಡಿ ಈ ತರ ಆಗಿತ್ತು, ಅವ್ರದ್ದೇನೋ ಅವ್ರ ಲವರ್ ಜೊತೆಗೆ ಅವರು ಅಂದ್ರೆ ಶಿ ಮೇ ಬಿ ಹ್ಯಾಡ್ ಅನ್ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್, ಆ ಥರ ಏನೋ ಒಂದಿತ್ತು. ಗಾಡೀಲಿ ಹೋಗ್ತಿರ್ಬೇಕಾದ್ರೆ ಗಂಡಂಗೆ ಗೊತ್ತಾಗಿ ಬಂದು ಶೂಟ್ ಮಾಡಿದ್ದಾರೆ. ಇದಾದ್ಮೇಲೆ ದಟ್ ಲೇಡಿ ಹ್ಯಾಸ್ ಕಮಿಟೆಡ್ ಒಂದು ಹೋಟ್ಲಲ್ಲಿ. ಆ್ಯಂಡ್ ಲಿಟ್ರಲಿ ಗೂಸ್ ಬಾಂಬ್ಸ್. ಆ ಮನೆ ಹಿಂದ್ಗಡೆನೆ ಅವ್ರ ಸಮಾಧಿನೂ ಇದೆ. ಐ ವಾಸ್ ಲೈಕ್, ವಾಟ್, ರಿಯಲಿ ನಿಜನಾ? ನೀವು ಬೇಕಾದ್ರೆ ನೀವು ಗೂಗಲ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಅಂದ್ರು. ನಾನು ಗೂಗಲ್ ಮಾಡಿ ನೋಡ್ತೀನಿ, ಎವ್ರಿಥಿಂಗ್ ಇಸ್ ಟ್ರೂ. ಅಲ್ಲಾಗಿದ್ದಷ್ಟು ಕತೆ, ನನ್ನ ಕನ್ಸಲ್ಲಿ ಬಂದಿದ್ದ ಆ ಸೀಕ್ವೆನ್ಸು ಪ್ರತಿಯೊಂದು ನಿಜ. ನನಗೇನಕ್ಕೆ ಆ ಥರ ಕನ್ಸು ಬಿತ್ತು? ನಾನು ಅವತ್ತಿನ ದಿನ ಏನಾಗಿದೆ ಅಂತಂದ್ರೆ, ಅಲ್ಲೊಂದು ಜೋಕಾಲಿ ಇತ್ತು. ಆ ಜೋಕಾಲಿಲಿ ಕುತ್ಕೊಂಡು ಜೋಕಾಲಿ ಆಡ್ತಾ ಇದ್ದೀನಿ. ನನ್ಗೇನೋ ಒಂಥರ ಟ್ರಾನ್ಸಲ್ಲಿ ಇರೋ ಥರ ಫೀಲಿಂಗ್, ಏನಕ್ಕೆ ಅಂತ ಗೊತ್ತಿಲ್ಲ. ಆಮೇಲೆ ನೋಡಿದ್ರೆ ನೆಕ್ಸ್ಟ್ ಟೈಮ್ ಮತ್ತೆ ಅಲ್ಲೇ ಶೂಟ್ ಇದ್ದಾಗ ನೋಡಿದ್ರೆ ಜೋಕಾಲಿ ಇರೋ ಜಾಗದಿಂದ ಕರೆಕ್ಟಾಗಿ ಅವ್ರ ಸಮಾಧಿ ಕಾಣಿಸುತ್ತೆ. ಅಯ್ಯೋ, ಕ್ರೇಜಿ. ಇದು ನಮ್ಮ ಸೆಟ್ಟಲ್ಲಿ ನಮ್ಮ ಕೋ ಆರ್ಟಿಸ್ಟ್ಗೆಲ್ಲ ಗೊತ್ತಾಗಿತ್ತಾಯ್ತಾ ನಂಗೆ ಈ ಥರ ಏನೋ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ. ನಾನು ಬೇರೆ ದೇವ್ರದೆಲ್ಲ ಪೂಜೆ ಎಲ್ಲ ತುಂಬ ಮಾಡ್ತೀನಿ. ಮನೆಯಿಂದ ಹೊರಡಬೇಕಾದ್ರೆ ನಾನು ದೇವ್ರ ಪೂಜೆ, ದೇವ್ರ ಶ್ಲೋಕ ಎಲ್ಲ ಮಾಡಿದೆ ಹೊರಡೋದಿಲ್ಲ. ಅವತ್ತಿನ ದಿನ ಏನೋ ಒಂದು ಪೂಜೆ ಮಾಡಬೇಕಾದ್ರೆ, ನಂದು ದೀಪ ಹಚ್ಬೇಕಾದ್ರೇನೇನೋ ಕೈಯಲ್ಲೆಲ್ಲ ಅರಿಶಿನ ಆಗಿತ್ತು. ಫುಲ್ಲು ರೇಗ್ಸಾಕ್ಬಿಟ್ಟಿದ್ದಾರೆ ನನಗೆ. ಇವಳ್ದಂದು ಮುಗಿಯೋದೇ ಇಲ್ಲ, ಇವತ್ತು ಚೆನ್ನಾಗಿ ಪೂಜೆ ಮಾಡ್ಕೊಂಡ್ ಬಂದಿದ್ದಾಳೆ, ಇವತ್ತು ಅವಳಿಗೇನು ಅವ್ರಿಗ ಜೋಕು, ಬಟ್ ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು ನನಗ್ ಮಾತ್ರ ಗೊತ್ತಾಗೋದದು. ಸೊ ಈ ರೀತಿ ಆಗಿದ್ದಿದೆ. ಕೆಲವೊಂದು ಕಡೆ ಕೆಲವೊಂದು ಜಾಗಗಳಲ್ಲಿ ಖಾಲಿ ಇರುತ್ತೆ ತುಂಬಾ ಹೊತ್ತು ಆ ಜಾಗ. ನಾವಲ್ಲಿ ಶೂಟ್ ಮಾಡೋದಕ್ಕೆ ಅಂತ ಹೋಗಿರ್ತೀವಿ, ನಂಗೆ ಇನ್ಸ್ಟೆಂಟ್ ಆಗಿ ತಲೆನೋವು ಸ್ಟಾರ್ಟ್ ಆಗುತ್ತೆ. ಅದು ನಂಗೆ ಏನೋ ಒಂಥರ ವಿಚಿತ್ರ ಫೀಲಿಂಗ್ ಬರುತ್ತೆ. ಸೊ ಐ ಕ್ಯಾನ್ ಸೆನ್ಸ್ ಇಟ್. ತುಂಬಾ ಆ ಥರ ಎವಿಡೆಂಟ್ ಆಗಿದೆ ಅಂತಂದಾಗ ನಂಗೆ ಹೆಡೇಕ್ ಬರೋದು, ನಾಶಿಯಸ್ ಫೀಲ್ ಆಗೋದು, ಅಥವಾ ನಂಗೆ ಅನ್ಕಂಫರ್ಟಬಲ್ ಆಗೋದು, ಈ ಥರ ತುಂಬಾ ಸೆಟ್ಗಳಲ್ಲ, 1-2 ಸೆಟ್ಗಳಲ್ಲಿ ನನಗೆ ಈ ಥರ ಫೀಲ್ ಆಗಿದ್ದಿದೆ. ನಾವು ಮುಂಚೆ ಒಂದು ಮನೇಲಿದ್ದಾಗ್ಲೂ ಅಲ್ಲೂ ಕೂಡ ಈ ಥರ ಹೇಳದ್ನಲ್ಲ, ಇಂಡೈರೆಕ್ಟ್ ಆಗಿ ಫೀಲ್ ಆಗಿದೆ. ನನ್ನ ತಂದೆ ಮಧ್ಯ ಜಗಳಗಳಾಗೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗೋದು, ಯಾರ್ದೋ ಪ್ರೆಸೆನ್ಸ್ ಇದೆ, ಯಾರೋ ನನ್ನನ್ನು ಕಾನ್ಸ್ಟೆಂಟ್ ಆಗಿ ನೋಡ್ತಿದ್ದಾರೆ ಅನ್ನೋ ಥರ ಫೀಲ್ ಆಗೋದು. ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಸ್ಪೆಸಿಫಿಕ್ ಆಗಿ ಪ್ಲಾನ್ ಮಾಡಿದಾಗಂತೂ ಒಂದ್ಸತಿ ಅಪ್ಪ ಕಾಲ್ ಜಾರ್ ಬಿತ್ತು, ಕೈ ಏಟ್ ಮಾಡ್ಕೊಂಡಿದ್ದು, ಈ ಥರದ್ದೆಲ್ಲ ತುಂಬಾ ಆಗಿದೆ.
ಅಂಡ್ ನಮ್ಗೆ ಅಕ್ಕಪಕ್ಕದ ಮನೆಯವರಿಂದ ಗೊತ್ತಾಗಿದ್ದು ದಟ್ ದೇರ್ ವಾಸ್ ಸಮಥಿಂಗ್, ಆ ಮನೇಲಿ ಏನೋ ನಡೆದಿತ್ತು, ಈ ತರದ್ ಏನೋ ಒಂದಿತ್ತು ಅಂತ. ಇನ್ಫ್ಯಾಕ್ಟ್ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಸ್ಪೆಸಿಫಿಕ್ ಆಗಿ ನೆನ್ಸ್ಕೋಬೇಕು ಅಂತಂದ್ರೆ, ಇದು ಗೊತ್ತಾಗಿದ್ದ ದಿನ ನಾನು, ನನ್ನ ತಂದೆ, ನನ್ನ ತಾಯಿ 3 ಜನ ಮನೆಯಿಂದ ಆಚೆ. ಅದು ಹೆಂಗಿದೆ ಅಂದ್ರೆ ಮನೆ ಶೀಟ್ ಮನೆ, ಆ, ಮನೆ ಆಚೆ ಕಡೆ ದೊಡ್ಡ ಟೆರೆಸ್, ದೊಡ್ಡ ಜಾಗ. ಆ ಟೆರೆಸ್ ನೋಡಿದ ತಕ್ಷಣ ನಿಮ್ಗೆ ಬೇರೆ ಏನು ಕಾಣಿಸಲ್ಲ, ಮನೆ ಬಿಕೋ ಅಂತಿರೋದು ಏನು ಫೀಲ್ ಆಗಲ್ಲ. ನಾನು, ಅಪ್ಪ, ಅಮ್ಮ 3 ಜನನು ಆಚೆ ಕಡೆ ಟೆರೆಸ್ ಅಲ್ಲಿ ಕುತ್ಕೊಂಡು ಡಿಸ್ಕಸ್ ಮಾಡ್ತಾ ಇದೀವಿ. ಈ ತರ ಇತ್ತಂತೆ, ಏನೋ ಪ್ರಾಬ್ಲಮ್ ಇತ್ತಂತೆ, ಏನೋ ಆಯ್ತಂತೆ ಅಂತ ಹೇಳ್ತಾ ಇದ್ದೆ. ನನ್ನ ತಂಗಿ ಚಿಕ್ಕ ಹುಡುಗಿ ಅವಾಗ. ನಾನು ಐ ಥಿಂಕ್ ಫಸ್ಟ್ PU ಸೆಕೆಂಡ್ PU ಇದ್ದೆ. ನನ್ನ ತಂಗಿ ತುಂಬಾ ಚಿಕ್ಕವಳು, ಅವಳು LKG UKG ಮಗು ಅನ್ಸುತ್ತೆ. ಒಳಗಡೆ ಮಲಗ್ದವಳು ಸಡನ್ ಆಗಿ ಎದ್ದು ಹತ್ಕೊಂಡು ಓಡ್ ಬರ್ತಾಳೆ. ಏನಾಯ್ತು ಅಂದ್ರೆ ನಂಗೆ ಯಾರೋ ಬಂದ್ಬಿಟ್ಟು ಚಿವುಟಿದ್ರು ಅಂತ ಅಂತಾಳೆ. ಯಾರು ಇರ್ಲಿಲ್ಲ ಮನೆಯಲ್ಲಿ. ಐ ಡೋಂಟ್ ನೋ ವೈ, ಏನಕ್ಕೆ ಕತ್ಕೊಂಡ್ ಬಂದ್ಲು, ಅದ್ ಡಿಸ್ಕಸ್ ಮಾಡ್ಬೇಕಾದ್ರೇನೆ ಏನಕ್ಕೆ ಒಳಗಾತರ ಆಯ್ತು, ಈ ತರದೆಲ್ಲ ಆಗಿದೆ. ಬಟ್ ಅದಾದ ನಂತರ ನಾವು ನಮ್ಮ ಮನೆಯಲ್ಲಿ ನಮ್ ನಿತ್ಯಾನುಷ್ಠಾನ ಅನ್ನುವಂಥದ್ದಿರುತ್ತೆ. ದಿನ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಪಠಣ, ರುದ್ರ ಅನ್ನೋದು ಹಾಕೋದು, ಪ್ರತಿದಿನ ಮನೆಯಲ್ಲಿ ಶಂಖ ಓದೋದು, ಜಾಗಟೆ ಬಾರಿಸೋದು, ದೀಪ ಹಚ್ಚೋದು, ತುಳಸಿ ಪೂಜೆ ಮಾಡೋದು, ಹೊಸ್ಲಿಗೆ ರಂಗೋಲಿ ಹಾಕೋದು, ಪ್ರತಿಯೊಂದಕ್ಕೂ ಅದರದ್ದೇ ಆದ ಒಂದು ಇಂಪಾರ್ಟೆನ್ಸ್ ಇದೆ. ಸೊ ಇದೆಲ್ಲ ಪ್ರತಿದಿನ ಮಾಡಿ ನಾವ್ ಏನ್ ಮಾಡಿದ್ವಿ, ಹತ್ರದಲ್ಲಿರೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೇಳ್ಬಿಟ್ಟು ಬಂದ್ವಿ, ಮನೆ ಹಚ್ಚಿ ದಿನ ಕರ್ಪೂರ ಹಚ್ಚಿ, ನೀವು ಆತರ ಭಯ ಆಗ್ತಿದೆ ಅಂತಂದ್ರೆ ದೇವಿ ಹತ್ರ ಮಂತ್ರಿಸ್ಬಿಟ್ಟು ಕಾಡಿಗೆ ಕೊಡ್ತೀವಿ, ಕಾಲಿಗೆ ಹಚ್ಕೊಂಡ್ ಮಲ್ಕೊಳ್ಳಿ. ದಿನಾಗ್ಲೂ ರಾತ್ರಿ ಒಂದೊಂದ್ಸತಿ ನಿಮ್ಗೆ ಈ ತರ ಭಯ ಆಯ್ತು ಅಂದ್ರೆ ರುದ್ರ ಹಾಕ್ಬಿಡಿ. ಪ್ರತಿದಿನ ನನ್ನ ತಂದೆ ಕುತ್ಕೊಂಡು ವಿಷ್ಣು ಸಹಸ್ರನಾಮ ಹೇಳಿದ್ರು ಅಂತಂದ್ರೆ ಅಕ್ಕಪಕ್ಕದ ಬಿಲ್ಡಿಂಗ್ ಗಳಿಗೂ ಕೇಳುತ್ತೆ, ಅಷ್ಟು ಜೋರಾಗಿ ಹೇಳ್ತಾರ ಅವರು. ಆ ಒಂದು ವೈಬ್ಸ್ ಇಂದಾನೇ ಅಲ್ಲೆಲ್ಲ ಕ್ಲಿಯರ್ ಆಯ್ತು. ನಥಿಂಗ್, ಇವತ್ತಿನ ದಿನಕ್ಕೆ ಅಲ್ಲಿ ಏನೂ ಇಲ್ಲ. ಅದೇ ಬಿಲ್ಡಿಂಗ್ ಅಲ್ಲಿ ಕೆಳಗಡೆ ಮನೆಗೆ ಶಿಫ್ಟ್ ಆಗಿದ್ದೇವೆ ನಾವು. ಬಟ್ ಅಲ್ಲಿ ಆ ಮನೆಯಲ್ಲಿ ಬೇರೆಯವರು ವಾಸ ಇದ್ದಾರೆ, ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಅದು ಕ್ಲಿಯರ್ ಔಟ್ ಆಗಿದೆ. ಐ ಥಿಂಕ್ ಖಾಲಿ ಇರೋ ಜಾಗಗಳಲ್ಲಿ ಅಥವಾ ಖಾಲಿ ಇರೋ ಮನ್ಸುಗಳಲ್ಲಿ ನೆಗೆಟಿವ್ ಬಂದು ಕೂತ್ಕೊಳ್ಳುತ್ತೆ. ನಾವದನ್ನ ಒಳ್ಳೆ ವಿಷಯಗಳಿಂದ ತುಂಬಿದಾಗ ಒಳ್ಳೇದೇ ಆಗತ್ತೆ. ನಾವ್ ಯಾವ್ದನ್ನ ಜಾಸ್ತಿ ಯೋಚನೆ ಮಾಡ್ತೀವಿ, ಜಾಸ್ತಿ ಅಟ್ರಾಕ್ಟ್ ಮಾಡ್ತೀವಿ, ಅದ್ ನಮಗ್ ಸಿಗುತ್ತೆ, ಒಳ್ಳೇದಾಗಿರ್ಲಿ ಕೆಟ್ಟದಾಗಿರ್ಲಿ. ಸೊ ನಾವ್ ಎಷ್ಟೊಂದ್ ಸರಿ ಈ ವಿಚಾರ ಮಾತಾಡ್ತೇವೆ, ಒಂದು ಪಾಡ್ಕಾಸ್ಟ್ ಮಾತಾಡಿದಾಗ ಯಾರಾದ್ರೂ ಬಂದು ಕೆಳಗೊಬ್ರು ಕಮೆಂಟ್ ಮಾಡ್ತಾರೆ, ಒಬ್ರು ಯಾರಾದ್ರು ರಾಜೇಶ್ ಸರ್ ಎಲ್ಲ ಓಕೆ, ಇದೆಲ್ಲ ಸುಳ್ಳಲ್ವಾ, ಇದೆಲ್ಲ ಇದೆಯಾ, ಅಥವಾ ಯಾಕೆ ಹಿಂಗೆ ಹೇಳ್ತಾರೆ, ಅದು ಇದು ಆ ಥರದ್ದೆಲ್ಲ ಅಂತ. ಓಕೆ, ಒಬ್ರು ಹೇಳಿದ್ರೆ ಸುಳ್ಳು, ಇಬ್ರು ಹೇಳಿದ್ರೆ ಅದು ಸುಳ್ಳು, 3 ಜನ ಹೇಳಿದ್ರೆ ಅದು ಸುಳ್ಳು. ಪಾಡ್ಕಾಸ್ಟ್ ನೋಡ್ತಿರೋ ಎಷ್ಟೋ ಜನ, ಪಾಡ್ಕಾಸ್ಟ್ ಅಲ್ಲಿ ಕೂತಿರೋ ಗೆಸ್ಟಿಂದ ಹಿಡಿದು ಪ್ರತಿಯೊಬ್ಬರ ಜೀವನದಲ್ಲೂ ಏನಾದ್ರೂ ಒಂದು ಘಟನೆ, ಏನಾದ್ರೂ ಇರೋದಿಕ್ಕೆ ಅಲ್ವಾ ಈ ತರದೆಲ್ಲ ಹೇಳ್ತಾರೆ. ಸುಮ್ನೆ ಯಾರೋ ಯಾಕೇನು ಹೇಳ್ತಾರೆ ಹೌದು, ಅಲ್ವಾ. ಅದು ಅವ್ರಿಗೆ ಎಕ್ಸ್ಪೀರಿಯನ್ಸ್, ಅದು ಒಳ್ಳೇದೇ ಆಗ್ಲಿ ಕೆಟ್ಟದೇ ಆಗ್ಲಿ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗೋ ತನಕ ಗೊತ್ತಾಗೋದಿಲ್ಲ. ಅದಕ್ಕೆ ಎಷ್ಟೊಂದ್ ಜನ ಈಗ್ಲೂ ಇವಾಗ ಈ ನಮ್ಮಲ್ಲೆಲ್ಲ ಮನೆಯಲ್ಲಿ ಯಾವುದೇ ಒಂದು ಇಂಪಾರ್ಟೆಂಟ್ ಡಿಸಿಷನ್ ತಗೊಳ್ಳೋದಿದ್ರು ದೇವ್ರ ಹತ್ರ ಕೇಳ್ಬಿಟ್ಟು ಆಮೇಲೆ ದೇವ್ರ ಹತ್ರ ಕೇಳೋದು ಅಂದ್ರೆ ಹೇಗೆ, ನಮ್ಮ ಮೂಲ್ಕಿಯಲ್ಲಿ ನಮ್ಮ ಮನೆ ದೇವರು ಮೂಲ್ಕಿ ನರಸಿಂಹ, ಅಲ್ಲಿ ಕಾಲಭೈರವನ ದರ್ಶನ ಬರುತ್ತೆ, ಮೈ ಮೇಲೆ ಕಾಲಭೈರವನ ದರ್ಶನ ಬರುತ್ತೆ. ಕಾಲಭೈರವ ಬಂದು ನಿಂತು ನಮ್ಗೆ ಹೇಳೋದು. ನನಗೆ ಸೀತಾ ಅಂತ ಹೆಸರಿಟ್ಟಿದ್ದು ಮನೆಯಲ್ಲಿ ನಾಮಕರಣ ಮಾಡಿದಾಗ ಗೀತಾ ಅಂತ ಹೆಸರಿಟ್ರು. ಬಟ್ ಕಾಲಭೈರವನ ದರ್ಶನದಲ್ಲಿ ಮಗುವನ್ನ ಕೈಗೆ ತಗೊಂಡು ನಾಮಕರಣ ಮಾಡ್ತಾರೆ. ಅವಾಗ ನನಗೆ ಸೀತಾ ಅಂತ ಹೆಸರಿಟ್ಟಿದ್ದು. ನನ್ನ ತಂಗಿಗೂ ಚಂದ್ರಿಕಾ ಅಂತ ಹೆಸರಿಟ್ಟಿದ್ದು. ಈ ರೀತಿ ದರ್ಶನದಲ್ಲಿ ಪ್ರತಿಯೊಂದು ಚಿಕ್ಕ ದೊಡ್ಡ ವಿಷಯ, ಪ್ರಾಪರ್ಟಿ ತಗೋಬೇಕಾ, ಮದ್ವೆಗೆ ಒಂದು ಇದು ನೋಡಿದಾರ, ಸಂಬಂಧ ನೋಡಿದಾರ, ಅಥವಾ ಏನೋ ಒಂದು ಸಮಸ್ಯೆ ಆಗ್ತಿದೆ, ಪ್ರತಿಯೊಂದು ಅಲ್ಲಿ ಹೋಗಿ ಕೇಳಿ ಅಲ್ಲೊಂದು ಸೀಲ್ ಬಿದ್ಮೇಲೆ ಮುಂದುವರಿಯೋದು. ಎಷ್ಟೊಂದ್ ಜನ ಮೈ ಮೇಲೆಲ್ಲ ದೇವ್ರು ಬರೋದು, ಹೌದಾ, ಅದೆಲ್ಲ ಆಗತ್ತಾ, ಅದೆಲ್ಲ ನಂಬೋದಾ, ಎಲ್ಲ ಬೋಗಸ್ಸು ಅಂತಾರೆ. ಅಲ್ಲಿ ನಿಂತು ನೀವು ನೋಡಿದಾಗ ಅದು ಪ್ರತಿಯೊಂದು ಸತ್ಯ ಅಂತ ನಿಮಗ್ ಗೊತ್ತಾದಾಗ ಮಾತ್ರ, ನಿಮ್ಗೆ ಫೀಲ್ ಆದಾಗ ಮಾತ್ರ ಅದ್ ನೀವು ನಂಬೋದು. ಸೊ ಅದಕ್ಕೆ ಅದ್ರದ್ದೇ ಆದ ಒಂದು ಇಂಪಾರ್ಟೆನ್ಸ್ ಇರುತ್ತೆ, ವೈಶಿಷ್ಟ್ಯ ಇರುತ್ತೆ. ಅದು ಅವ್ರ ಜೀವನದಲ್ಲಿ ಆಗಿದೆಯೋ ಬಿಟ್ಟಿದೆಯೋ ನಾವ್ ಅದನ್ನ ರೆಸ್ಪೆಕ್ಟ್ ಮಾಡ್ಬೇಕು. ಯಾವ್ದನ್ನು ಸುಳ್ಳು ಅಂತ ನಾವ್ ಏಕಾಏಕಿ ಕಮೆಂಟ್ ಮಾಡೋದು ತುಂಬಾ ಸುಲಭ. ಬಟ್ ಅವ್ರವ್ರಿಗೆ ಅವ್ರದೇ ಆದ ಒಂದು ಫೀಲಿಂಗ್ಸ್ ಇರುತ್ತೆ, ಇಮೋಷನ್ಸ್ ಇರುತ್ತೆ. ಈಗ ಕೆಲವರು ನಾನ್ ದೇವ್ರ ಪೂಜೆ ಮಾಡಲ್ಲ, ನಾನ್ ದೇವ್ರನ್ನೇ ನಂಬಲ್ಲ, ದೇವ್ರಂದ್ರೆ ಆಗಲ್ಲ, ದೇವ್ರೆಲ್ಲ ಸುಳ್ಳು ಅಂತನೋರು ಅವ್ರ ಜೀವನದಲ್ಲಿ ಅವ್ರಿಗೆ ಒಳ್ಳೇದಾಗ್ತಾನೆ ಇರುತ್ತೆ ಅಂತಾನೆ ಇಟ್ಕೊಳ್ಳಿ. ಆದ್ರೆ ನಿಜ ಹೇಳ್ತೀನಿ, ಅವರು ಅವರ ಒಳ್ಳೆ ತಂದಲ್ಲಿ ದೇವ್ರು ಕಂಡ್ಕೊಂಡಿರ್ತಾರೆ. ಅವ್ರಿಗೆ ಗೊತ್ತಿಲ್ಲ, ದೇವ್ರ ಪೂಜೆ ಮಾಡದೇ ಇರ್ಬೋದು, ಎಷ್ಟೋ ಜನಕ್ಕೆ ಸಹಾಯ ಮಾಡಿರ್ತಾರೆ, ಆರ್ಥಿಕವಾಗಿ ಸಹಾಯ ಮಾಡಿರ್ತಾರೆ, ಏನೋ ಕೊಡಿಸಿರ್ತಾರೆ. ಆ ಕೊಟ್ಟಾಗ ಅದೊಂದು ಬ್ಲೆಸ್ಸಿಂಗ್, ಯಾರೋ ಒಬ್ರು ಕೈ ಮುಗ್ದಿರ್ತಾರಲ್ಲ, ಈ ವ್ಯಕ್ತಿ ಚೆನ್ನಾಗಿರ್ಲಿ ಅಂತ, ಅದು ಎಷ್ಟು ಒಳ್ಳೆ ಬ್ಲೆಸ್ಸಿಂಗ್ ಅವ್ರಿಗೆ. ಹೌದು, ನನ್ನ ಕ್ಲೋಸ್ ಫ್ರೆಂಡ್ ಒಬ್ನಿದಾನೆ, ಈಸ್ ಅನ್ ಏಥಿಸ್ಟ್. ಅವ್ನ್ ದೇವ್ರನ್ನ ನಂಬೋದಿಲ್ಲ, ದೇವ್ರ ಪೂಜೆ ಮಾಡೋದಿಲ್ಲ, ಮನೆಯಲ್ಲಿ ಒಂದ್ ದೇವ್ರ ಫೋಟೋ ಕೂಡ ಇಟ್ಟಿಲ್ಲ ಅವನು.
ಬಟ್ ಅವನು ಅವನ ಕೆಲ್ಸವನ್ನೇ ದೇವ್ರು ಅಂತ ನಂಬಿರೋ ಅಂತವನು. ಅವ್ನಿಗೆ ಯಾರಾದ್ರೂ ಸಹಾಯ ಬೇಕು ಅಂದ್ರೆ ಮಾಡೋ ಅಂತ. ಇವತ್ತಿಗೂನು ಅವ್ನು ತುಂಬಾ ಒಳ್ಳೆ ರೀತಿಲಿ ಬೆಳೀತಾ ಇದ್ದಾನೆ. ಅವ್ನ ಬಿಸ್ನೆಸ್ ತುಂಬಾ ಚೆನ್ನಾಗಿ ಬೆಳೀತಾ ಇದೆ. ನಾನು ಕಣ್ಣೆದುರುಗಡೆನೆ ನೋಡಿದೀನಿ. ನನ್ನ ಸ್ವಂತ ತಾತನೂ ಅಷ್ಟೇ, ಅವ್ರ ದೇವ್ರ ಪೂಜೆ ಎಲ್ಲ ಮಾಡ್ತಿದ್ದಿದ್ ಕಡಿಮೆ, ಬಟ್ ಅವ್ರ ಕೆಲ್ಸನ ಅವ್ರ ದೇವ್ರು ಅಂತ ನೋಡ್ತಿದ್ರು. ಸೊ ಅವ್ರ ಒಳ್ಳೆತನದಲ್ಲಿ ಅವರ ಒಂದು ಏನ್ ಹೇಳ್ತಾರೆ, ಅವರಿಗೆ ಸತ್ಯವಾಗಿದ್ರೆ ಖಂಡಿತವಾಗ್ಲೂ ದೇವರು ನೀವ್ ನಂಬ್ಲಿ ಬಿಡ್ಲಿ, ನೀವ್ ಕರೀಲಿ ಬಿಡ್ಲಿ, ನೆನ್ಸ್ಕೊಳ್ಳಿ ಬಿಡ್ಲಿ, ಕಾಪಾಡ್ತಾನೆ. ಅದು ಖಂಡಿತ. ಅದ್ರ ಜೊತೆಗೆ ಈಗ ನೀವು ಹೇಳ್ತೀರಿ ನಿಮ್ಗೆ 8th ಸ್ಟ್ಯಾಂಡರ್ಡ್ ಇಂದಾನೇ ಈ ತರದೆಲ್ಲ ಶುರು ಆಯ್ತು. ಫಸ್ಟ್ 8th ಸ್ಟ್ಯಾಂಡರ್ಡ್ ಇಂದ ಅನ್ಸುತ್ತಲ್ಲ ತುಂಬಾ ಡಿಸ್ಟರ್ಬ್ ಮಾಡಿತ್ತು. ಓಕೆ, ಆಮೇಲೆ ಕಾಲೇಜ್ ಬಂದ್ರಿ, ಮತ್ತೆ ಸೀರಿಯಲ್ ಕೋರ್ಸ್ ನೀವು ಮಾಡಿದಂಥ ಸೀರಿಯಲ್ ಕೂಡ ತುಂಬಾ ಫೇಮಸ್ ಸೀರಿಯಲ್ ಬ್ರಹ್ಮಗಂಡು ಅಂತ. ಬ್ರಹ್ಮಗಂಟುಗೆ ಹೇಗೆ ಹೀರೋಯಿನ್ ಆಗಿ ಸೆಲೆಕ್ಟ್ ಆಗ್ತೀವಿ? ಬ್ರಹ್ಮಗಂಟು ಜೊತೆ ಅದ್ ಏನು ನಂಟಿತ್ತೋ ನನಗೆ ಗೊತ್ತಿಲ್ಲ. ಅಚಾನಕ್ಕಾಗಿ ಲಕ್ ಬೈ ಚಾನ್ಸ್ ಅನ್ನೋ ತರ ಸಿಕ್ಕಿದ್ ನನ್ಗೊಂದು ಅಪಾರ್ಚುನಿಟಿ. ಅದು ನಿಜ ಹೇಳ್ಬೇಕು ಅಂದ್ರೆ ಸರೆಗಮಪ ಆಡಿಷನ್ ಅಲ್ಲಿ ನಿಂತವಳು ನಾನು. ಅವತ್ತು ರಿಜೆಕ್ಟ್ ಆಗ್ಬಿಟ್ಟು ಬಂದೆ. ಅವತ್ತಿನ ದಿನಾನೇ ಕಾಲ್ ಬಂದಿದ್ದು, ಈ ತರ ಒಂದು ಸೀರಿಯಲ್ಗೆ ನಟಿ ಹುಡುಕ್ತಾ ಇದೀವಿ, ನೀವು ಟ್ರೈ ಮಾಡಿ, ಈ ರೀತಿ ನಮಗ್ ಸ್ವಲ್ಪ ಹೆಲ್ದಿ ಆಗಿರೋರು ಬೇಕು. ಹೋದೆ, ಲುಕ್ ಟೆಸ್ಟ್ ಕೊಟ್ಟೆ. ಶ್ರುತಿ ಮ್ಯಾಮ್ನ ಅವಾಗ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ಐ ಡಿಂಟ್ ನೋ. ಶ್ರುತಿ ನಾಯ್ಡು ಅವರು ನಮ್ಮ ಸೀರಿಯಲ್ ಪ್ರೊಡ್ಯೂಸರ್. ಸೊ ನನಗೆ ಗೊತ್ತಿರ್ಲಿಲ್ಲ ನನ್ನ ಜೀವನದಲ್ಲಿ ಇದೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತ. ಸೊ ನನಗೆ ಯಾವ್ದು ಪ್ರತಿ ಸತಿ ನನಗೆ ಇದೊಂದು ಮೈನಸ್ಸು ಅಂತ ಅನ್ಕೋತಿದ್ನೋ ಅದೇ ನನಗೊಂದು ಪ್ಲಸ್ ಆಗಿ ಒಂದು ದೊಡ್ಡ ಅವಕಾಶ ತೆರೆದಿಟ್ಟು ಒಂದು ನನ್ನ ಜೀವನದಲ್ಲೇ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನೋದನ್ನ ಕ್ರಿಯೇಟ್ ಮಾಡಿಕೊಡ್ತು ಬ್ರಹ್ಮಗಂಟು ಅನ್ನೋ ಒಂದು ಶೋ. ಸೊ ತುಂಬಾ ತುಂಬಾ ಖುಷಿ ಇದೆ ಅದ್ರ ಬಗ್ಗೆ. ನನ್ನನ್ನ ನಾನು ಪ್ರೀತಿಸ್ಕೊಳ್ಳೋದಕ್ಕೆ ನನ್ನ ಮೇಲೆ ನನಗೊಂದು ಕಾನ್ಫಿಡೆನ್ಸ್ ಬಂದಿದ್ದು, ನನ್ನ ಮೇಲೆ ಪ್ರೀತಿ ಹುಟ್ಟಿದ್ದು ಈ ಒಂದು ಶೋ ಇಂದ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಯಾಕೆಂದ್ರೆ ಎಷ್ಟೊಂದು ಜನ ನಂತರ ಹೆಣ್ಮಕ್ಳಿದ್ದಾರೆ, ಅವ್ರ ಬಗ್ಗೆ ಕೀಳರಿಮೆ ಇರುತ್ತೆ, ನಾನ್ ದಪ್ಪ ಇದ್ದೀನಿ, ನಾನ್ ಚೆನ್ನಾಗಿಲ್ಲ, ಈ ತರದ್ದು. ನಾನು ಇವಾಗ ಹೇಳ್ಬೇಕಾದ್ರೂ ತುಂಬಾ ನಾನು ಅದನ್ನ ಹೇಳ್ತಾ ಇದ್ದೆ, ಮುಂಚೆ ನನಗೆ ಆ ರೀತಿ ಅನ್ನಿಸ್ತಿತ್ತು ಅಂತ. ಆ ರೀತಿ ತುಂಬಾ ಜನ ಇರ್ತಾರೆ, ಅವ್ರಿಗೆ ಹೊರಗೆ ಹೋಗೋದಕ್ಕೂ ಯೋಚನೆ ಮಾಡ್ತಾರೆ 4-5 ಸತಿ. ಆ ಥರದವ್ರು ಎಷ್ಟೊಂದು ಜನ ನನಗೆ ಮೆಸೇಜ್ ಕೂಡ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ, ಇವತ್ತಿಗೂ ನನಗೆ ಮೆಸೇಜ್ ಮಾಡ್ತಾರೆ. ಸೊ ಐ ಥಿಂಕ್ ಅಂಥವ್ರಿಗೆಲ್ಲ ಒಂದು ತುಂಬಾ ಒಳ್ಳೆ ಇನ್ಸ್ಪಿರೇಷನ್ ಆಗಿ ಆ ಒಂದು ಗೀತಾ ಪಾತ್ರ ಬಂತು. ಏನೇ ಬಂದ್ರು ನಾನು ಬಿಟ್ಕೊಡೋದಿಲ್ಲ ಅಂತ ಎದ್ನಿಲ್ಲೋ ಅಂತ ಒಂದು ಪಾತ್ರ, ಒಳ್ಳೆತನನ ಬಿಟ್ಕೊಡದೇ ಇರೋ ಅಂತ ಒಂದು ಪಾತ್ರ. ಎಷ್ಟೇ ಕಷ್ಟ ಇದ್ರೂನು ಅದ್ರಲ್ಲೂ ಒಂದು ಒಳ್ಳೆತನ, ಒಳ್ಳೆ ವಿಷಯವನ್ನ ಹುಡ್ಕೋ ಅಂತ ಒಂದು ಪಾತ್ರ, ನನಗೆ ತುಂಬಾ ಒಳ್ಳೇದ್ ಮಾಡಿರೋ ಒಂದು ಪಾತ್ರ ಗೀತನ ಪಾತ್ರ, ಆ ಒಂದು ಶೋ ಬ್ರಹ್ಮಗಂಟು. ತುಂಬಾ ಖುಷಿ ಇದೆ ಆ ಒಂದು ಶೋನ ಪಾತ್ರ ಆಗಿರೋದಕ್ಕೆ. ಎಷ್ಟು ಜನ ಅದನ್ನ ಎಷ್ಟು ಪ್ರೀತಿಸಿದ್ದಾರೆ ಆ ಪಾತ್ರನ ಅಂತಂದ್ರೆ, ಇವತ್ತಿಗೂ ಕೂಡ ಆ ಸೀರಿಯಲ್ ಮುಗ್ದು, ಆ ಸೀರಿಯಲ್ ಏನೋ 4.5 ವರ್ಷದ ತನಕ ಬಂತು, ಒಂದು 1000 ಮೇಲೆ ಎಪಿಸೋಡ್ಗಳು ಬಂದಿದೆ. ಎಷ್ಟು ಅದನ್ನ ನಿಜ ಅಂತ ನಂಬ್ತಿದ್ರು ಜನ ಅಂದ್ರೆ, ಇವತ್ತಿಗೂ ನಾನು ಹೋದ್ರೆ ಮೇಡಮ್ ಲಕ್ಕಿ ಅವ್ರು ಚೆನ್ನಾಗಿದಾರಾ, ನೀವ್ ಚೆನ್ನಾಗಿದ್ದೀರಾ, ನಿಮ್ ಮಾವನವ್ರು ಚೆನ್ನಾಗಿದಾರ, ಲಕ್ಕಿ ಅಂದ್ರೆ ಗಂಡನ್ ಕ್ಯಾರೆಕ್ಟರ್ ಮಾವನ ಲಕ್ಕಿನ. ನನ್ಗೆ ಒಂದೊಂದ್ಸತಿ ಮರ್ತೋಗಿರುತ್ತೆ, ಅವು ಈ ಸೀರಿಯಲ್ ಅಲ್ಲಿ ನನ್ ಗಂಡನ್ ಕ್ಯಾರೆಕ್ಟರ್ ಲಕ್ಕಿ ಅಂತಿತ್ತಲ್ಲ. ಇವತ್ತಿಗೂನು ಇವಾಗ ಬ್ರಹ್ಮಗಂಟು ಅಂತ ಇನ್ನೊಂದ್ ಶೋ ಬರ್ತಾ ಇದೆ, ಆದ್ರೂನು ನನ್ನ ನೆನ್ಪಿಟ್ಕೊಂಡ್ ಮಾತಾಡಿಸ್ತಾರೆ. ಅಂಡ್ ಅವಾಗಂತೂ 5 years, ಅದೇ 1000+ ಎಪಿಸೋಡ್ಸ್ ಬಂದಿದೆ. ಆವಾಗಿನ ಟೈಮಲ್ಲಂತೂ ಹಳ್ಳಿ ಕಡೆ ಹೋಗ್ಬಿಟ್ರೆ, ನಿನ್ ಗಂಡ ನಿನಗ್ ತುಂಬಾ ತೊಂದರೆ ಕೊಡ್ತಾನಮ್ಮ, ನನ್ಗದ್ ನೋಡೋದಕ್ಕಾಗಲ್ಲ, ನೀವ್ ನಮ್ಮನೆಗ್ ಬಂದ್ ಇದ್ಬಿಡಮ್ಮ, ನಾವ್ ನಿನ್ನ ಚೆನ್ನಾಗಿ ನೋಡ್ಕೋತೀವಿ. ಎಷ್ಟೋ ಜನ ಮೆಸೇಜು, ನೀವ್ ನಿಮ್ ಗಂಡನ್ ಬಿಟ್ ಬಂದ್ಬಿಡಿ, ನಾನ್ ಮದ್ವೆ ಆಗ್ತೀನಿ ನಿಮ್ಮನ್ನ ಅಂತೆಲ್ಲ ಮೆಸೇಜ್ ಮಾಡ್ತೀವಿ. ಸೊ ಅವ್ರದ್ದು ಆ ಪ್ರೀತಿ, ಆ ಒಂದು ನನ್ನನ್ನು ಅಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಜನ ಅನ್ನೋದೊಂದು ಭಯ ಇತ್ತು ಲಾಂಚ್ ಆಗೋದಕ್ಕೆ. ಎಷ್ಟು ಪ್ರೀತಿ, ಎಷ್ಟು ಯಾವ ರೀತಿಯಾದ ಒಂದು ಇದ್ ಸಿಕ್ಕಿದೆ ಅಂತಂದ್ರೆ ತುಂಬಾ ತುಂಬಾ ಖುಷಿ ಆಗುತ್ತೆ. ಆ ಪ್ರೀತಿನ ಈಗ್ಲೂ ಅಷ್ಟೇ ಪ್ರೀತಿ ಕೊಡ್ತಾರೆ, ಬಹಳ ಖುಷಿ ಇದೆ. ಅದಾದ ನಂತರ DKD, ಬಿಗ್ ಬಾಸ್, ಅದಾದ ನಂತರ ಬೇರೆ ಒಂದಿಷ್ಟು ಸಿನಿಮಾಗಳು ಇದೆಲ್ಲ ಮಾಡಿದೆ. ಈಗ ಕೂಡ ಅಮೃತಧಾರೆಯಲ್ಲಿ ಒಂದು ಚಿಕ್ಕ ಪಾತ್ರವನ್ನ ಮಾಡ್ತಾ ಇದ್ದೀನಿ. ಬಟ್ ಅದ್ರ ಹೊರತಾಗಿ ನಾನು ಬೇರೆ ಕೆಲಸವನ್ನ ಕೂಡ ಮಾಡ್ತಾ ಇದ್ದೀನಿ. ಸೊ ಜೀವನ ನಡಿಬೇಕಲ್ಲ, ಪ್ರತಿ ಸತಿನೂ ನಾನು ಇದ್ರ ಮೇಲೆ ನಂಬ್ಕೊಂಡಿದ್ರಿಂದ ಜೀವನ ನಡೆಯುತ್ತೆ ಅಂತಂದ್ರೆ ಕಷ್ಟ. ಸೊ ಬೇರೆ ಕೆಲಸನೂ ಮಾಡ್ತಾ ಇದ್ದೀನಿ, ಮನೇನೂ ನಡೀತಾ ಇದೆ. ಆ ಕಡೆಯಿಂದ ನನ್ನ ಪ್ಯಾಷನ್ ಅಲಯವಾಗಿ ಇಟ್ಕೊಳ್ಳೋದಕ್ಕೆ ಅವಾಗವಾಗ ಸೀರಿಯಲ್ ಅಲ್ಲಿ ಆಕ್ಟ್ ಕೂಡ ಮಾಡ್ತೀನಿ. ನೀವು ಸಣ್ಣ ಇರಿ, ದಪ್ಪ ಇರಿ, ಕಪ್ಪಿರಿ, ಬೆಳಗಿರಿ, ಹೇಗಿದ್ರು ಜನಕ್ಕೆ ನಿಮ್ಮ ಒಟ್ಟಿ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅಲ್ವಾ? ಈಗ ನೀವು ಅವ್ರಿಗಿಂತ ಜೀವನದಲ್ಲಿ ತುಂಬಾ ಎತ್ತರಕ್ಕೆ ಬೆಳಿತಿದಾರ ಅಂದ್ರೆ, ಅವರು ಕೆಲ್ಸದ ಮುಖಾಂತರ ನಿಮ್ಮನ್ನ ಅಟ್ಯಾಕ್ ಮಾಡಕ್ ಆಗಲ್ಲ, ಆಗ ಪರ್ಸನಲ್ ಅಟ್ಯಾಕ್ ಶುರು ಮಾಡ್ತಾರೆ ಅಲ್ವಾ?
ನೀವು ಸಣ್ಣಗಿದ್ರ, ನೀವು ಕಪ್ಪಗಿದ್ರ, ನೀವು ದಪ್ಪಕ್ಕಿದ್ರ, ನೀವು ಉದ್ದ ಇದ್ರ, ನೀವು ಕುಳ್ಳಗಿದ್ರ, ಇನ್ ಹೆಂಗಿರ್ಬೇಕು? ಈ ಆಕ್ಚುಲಿ ನಾನೊಂದು ಫಿಟ್ನೆಸ್ ಜರ್ನಿ ಅಂತ ನಾನೊಂದು ಜರ್ನಿನ ಶುರು ಮಾಡಿದ್ದೆ. ಆ್ಯಂಡ್ ಐ ಆಲ್ಮೋಸ್ಟ್ ಲಾಸ್ 33 kilos ಇನ್ ದಟ್ ಫಿಟ್ನೆಸ್ ಜರ್ನಿ. ಆ್ಯಂಡ್ ತುಂಬ ಬದಲಾಗಿದ್ದೆ ನಾನು. ಸಣ್ಣ ಆಗಿದ್ದೆ, ಕಷ್ಟಪಟ್ಟು ಅದನ್ನು ಕಡಿಮೆ ಮಾಡಿದ್ದೆ, ವೆಯ್ಟ್ ಕಡಿಮೆ ಮಾಡಿದ್ದೆ. ತುಂಬ ಜನ ಅದನ್ನು ಅಪ್ರಿಷಿಯೇಟ್ ಕೂಡ ಮಾಡಿದ್ದಾರೆ, ತುಂಬ ಜನ ಅದನ್ನು ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದಾರೆ. ಬಟ್ ನಾವು ಅಲ್ಲ, ಆ್ಯಕ್ಚುಲಿ ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದಾರೆ, ಅಪ್ರಿಷಿಯೇಟ್ ಮಾಡಿದ್ದಾರೆ. ಬಟ್ ಆನ್ ದ ಅದರ್ ಹ್ಯಾಂಡ್ ಎಷ್ಟೋ ಜನ ಇವ್ರು ಮುಂಚೆ ಇದ್ದಾಗಲೇ ಚೆನ್ನಾಗಿದ್ರು, ಗುಂಡ್ಗುಂಡಕ್ಕಿದ್ದಾಗಲೇ ಚೆನ್ನಾಗಿದ್ರು, ಇವ್ರೇನಕ್ಕೆ ಸಣ್ಣ ಆದ್ರು, ಇವಾಗ ರೋಗ ಬಂದಿರೋರ ಥರ ಕಾಣ್ತಾರೆ, ಈ ಥರ ಕಮೆಂಟ್ಸು ಬರ್ತಿತ್ತು. ಆಯ್ತಾ, ಈಗ ನನಗೆ ನಾನು ರೀಸನ್ಸ್ ಅಂತ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಬಟ್ ನನಗೆ ಮೆಂಟಲಿ ಫಿಸಿಕಲಿ ಬೇರೆ ತುಂಬ ಏನೋ ಇಶ್ಯೂಗಳಾಗಿರೋದ್ರಿಂದ ಇವಾಗ ಹೇಳಿ, ನನಗೊಂದು ಮಾತು ಹೇಳಿ, ಕಷ್ಟಪಟ್ಟು ಅಷ್ಟು kg ಕಡಿಮೆ ಆಗಿರೋರು ಯಾರು ಇಷ್ಟಪಟ್ಟು ಮತ್ತೆ ಜಾಸ್ತಿ ಆಗ್ತಾರೆ? ಜನ ಎದುರುಗಡೆ ಸಿಕ್ಕೋರು ಹಿಂಗ್ ಮಾತಾಡ್ತಾರೆ ಅಂದ್ರೆ, ಏನ್ ಮೇಡಮ್ ಮತ್ತೆ ದಪ್ಪ ಆಗ್ಬಿಡಿದೀರಾ? ಎಷ್ಟು ಕಮೆಂಟ್ಸ್ ಬರುತ್ತೆ ಅಂತಂದ್ರೆ ಐ ಫೀಲ್ ಸ್ಯಾಡ್ ಫಾರ್ ದೋಸ್ ಪೀಪಲ್ ಸಮ್ಟೈಮ್ಸ್. ಹೆಂಗೆ ಇದ್ರು ಮಾತಾಡ್ತಾರೆ. ಇವಾಗ ನಂದೇ ಆದ ಪರಿಸ್ಥಿತಿಗಳು, ನಾನು ಅದನ್ನ ರೀಸನ್ ಆಗಿ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಬಟ್ ನನಗೆ ನೀ ಪ್ರಾಬ್ಲಮ್ಸ್ ಆಗಿರ್ಲಿ, ನನ್ನ ಮನಸ್ಥಿತಿ, ಐ ವಾಸ್ ಗೋಯಿಂಗ್ ಥ್ರೂ ಅ ವೆರಿ ಬ್ಯಾಡ್ ಫೇಸ್. ನನ್ನ ಮೆಂಟಲಿ, ನನ್ನ ತಾಯಿಗೆ ಹುಷಾರಿಲ್ಲದೆ ಇರೋದಾಗಿರ್ಲಿ, ನನ್ನ ಹೆಲ್ತ್ ಇಶ್ಯೂಸ್ ಆಗಿರ್ಲಿ, ತುಂಬ ಬೇರೆ ಬೇರೆ ವಿಷಯಗಳಿಂದ ನನ್ನ ಫಿಟ್ನೆಸ್ ಜರ್ನಿ ಡಿಸ್ಕಂಟಿನ್ಯೂ ಆಯಿತು. ಎಸ್, ನಾನು ಪುಟಾನ್ ಆಗಿದ್ದೀನಿ ಮತ್ತೆ. ಹಂಗಂತ ನನ್ಗೆ ಬದುಕೋದಕ್ಕೆ ಹಕ್ಕಿಲ್ವಾ? ನಾನು ಜೀವನ ನಡೆಸ್ಬಾರ್ದಾ? ಅಥವಾ ಅವ್ರು ಮಾತಾಡೋದು ಹೆಂಗಿರುತ್ತೆ ಅಂದ್ರೆ, ನೀವು ಇರ್ಲೇಬಾರ್ದು, ಯು ಶುಡಂಟ್ ಎಕ್ಸಿಸ್ಟ್ ಅನ್ನೋ ಥರ ಮಾತಾಡ್ತಾರೆ. ಯಾಕೆ? ನಾನೇನು ತಪ್ಪು ಮಾಡಿದ್ದೀನಿ? ಅಂಥದ್ದೇನು ತಪ್ಪು ಮಾಡಿದ್ದೀನಿ? ಓಕೆ, ಆಗುತ್ತೆ, ಒಂದೊಂದ್ಸತಿ ತಪ್ಪು ಆಗುತ್ತೆ, ಕಷ್ಟಪಟ್ಟು ಇಳಿಸಿದ್ದೀನಿ. ನಾನು ಇಷ್ಟಪಟ್ಟು ಮತ್ತೆ ಈ ಥರ ಆಗಿದ್ದೀನಿ ಅಂತ ನೀವು ಅನ್ಕೋತೀರಾ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಕೈಂಡ್ನೆಸ್ ಕಾಸ್ಟ್ ನಥಿಂಗ್. ಒಬ್ರ ಹತ್ರ ಚೆನ್ನಾಗಿ ಮಾತಾಡೋದಕ್ಕೆ ಏನ್ ಬೇಕು? ಏನೂ ಇಲ್ಲ. ಒಂದ್ ಸ್ಮೈಲ್ ಮಾಡೋದಕ್ಕೆ ಏನ್ ಬೇಕು? ಏನೂ ಇಲ್ಲ. ಏನು ಬೇಕಾಗುತ್ತೆ? ಅದಕ್ಕೇನು ಖರ್ಚಾಗೋದಿಲ್ಲ. ಬಟ್ ಇವ್ರುಗಳಿಗೆ ಏನು ಅಂತಂದ್ರೆ, ಎದುರುಗಡೆ ಸಿಕ್ಕಿದ್ರೆ ಫಸ್ಟ್ ಅದೇ ವಿಷಯ. ಇವಾಗ ಎಲ್ಲೇ ಹೋದ್ರು ಐ ಥಿಂಕ್ ಹೆಣ್ಮಕ್ಳಲ್ಲ, ಗಂಡ್ಮಕ್ಳಿಗೂ ಇದ್ ಮಾಡ್ತಾರೆ. ತುಂಬಾ ದಿನ ಆದ್ಮೇಲೆ, ಏನ್ ದಪ್ಪ ಆಗ್ಬಿಟ್ಟಿದ್ಯಾ, ಏನ್ ಸಣ್ಣ ಆಗ್ಬಿಟ್ಟಿದ್ಯಾ, ಸ್ವಲ್ಪ ಸ್ಕಿನ್ ಏನೋ ಹಾಳಾದಂಗ ಇದೆಯಲ್ಲ ನಿಂದು, ಯಾಕೆ? ಇವಾಗ ಮದ್ವೆ ಆಗಿ ಹೋಗಿದ್ರೆ, ಮದ್ವೆ ಆದ ಖುಷಿಲ್ ಚೆನ್ನಾಗಿ ತಿಂತಿದ್ಯಾ ಅನ್ಸುತ್ತೆ, ಗಂಡನ ಮನೆಯಲ್ಲಿ ಚೆನ್ನಾಗಿ ನೋಡ್ಕೋತಿದಾರ ಅನ್ಸುತ್ತೆ, ಚೆನ್ನಾಗಿ ವೆಯ್ಟ್ ಪುಟಾನ್ ಆಗ್ಬಿಟ್ಟಿದ್ಯಾ. ಯಾಕೆ ಹೆಂಡತಿ ಚೆನ್ನಾಗಿ ನೋಡ್ಕೋತಿಲ್ವಾ? ಸಣ್ಣ ಆಗ್ಬಿಟ್ಟಿದ್ಯಾ, ಸ್ವರ್ಗೋಗಿದ್ಯಾ? ಏನ್? ಎವ್ರಿಬಡಿ, ಪ್ರತಿಯೊಬ್ರು ಅಪಿಯರೆನ್ಸ್ ಮೇಲೆ ಮಾತಾಡ್ಬೇಕು. ಎವ್ರಿಬಡಿ, ನಿಮ್ಮದೇ ರಿಲೇಟಿವ್ಸ್ ಆಗಿರ್ಲಿ, ನಿಮ್ಮ ಮನೆಯವರೇ ಆಗಿರ್ಲಿ, ಫ್ರೆಂಡ್ಸ್ ಆಗಿರ್ಲಿ, ಫಸ್ಟ್ ಕಮೆಂಟ್ ಬರೋದೇ ಅದು. ಏನಕ್ಕೆ ಅಂದ್ರೆ, ಅವ್ರಿಗೆ ಬದುಕೋದಕ್ಕೆ ಹಕ್ಕಿಲ್ಲ ಅಂತನಾ? ಇವತ್ತಿಗೂ ನಂಗೆ ಎಷ್ಟೊಂದು ಕಮೆಂಟ್ಸ್ ಬರುತ್ತೆ, ಏನಕ್ಕೆ ಫಿಟ್ನೆಸ್ ಜರ್ನಿ ಸ್ಟಾಪ್ ಮಾಡಿದ್ರಿ, ಏನಕ್ಕೆ ಫಿಟ್ನೆಸ್ ಜರ್ನಿ ಸ್ಟಾಪ್ ಮಾಡಿದ್ರಿ? ಇದೆ, ನಂದೇ ಆದ ರೀಸನ್ಸ್ ಇದೆ. ಐ ವಾಸ್ ವೆರಿ, ತುಂಬಾ ಮೆಂಟಲಿ ಕುಗ್ಗೋಗಿದ್ದೆ ನಾನು. ಮನಸ್ಸು ಸರಿ ಇಲ್ಲ ಅಂತಂದ್ರೆ ದೇಹ ಯಾವುದೇ ರೀತಿಯಲ್ಲಿ ಸ್ಪಂದಿಸೋದಿಲ್ಲ. ಖಂಡಿತ ಖಂಡಿತ ಯಾವುದೇ ರೀತಿಯಲ್ಲಿ ಸ್ಪಂದಿಸೋದಿಲ್ಲ. ಮನಸ್ಸು ಚೆನ್ನಾಗಿದ್ರೆ, ನಾವು ಮೆಂಟಲಿ ಹೆಲ್ದಿ ಆಗಿದ್ರೆ, ಬೇರೆ ಎಲ್ಲದನ್ನು ನಾವು ಸಾಧಿಸ್ಬೋದು. ಮನಸ್ಸು ಚೆನ್ನಾಗಿಲ್ಲ, ಆಂಗ್ಸೈಟಿ ಇದೆ, ಡಿಪ್ರೆಷನ್ ಇದೆ, ಪ್ಯಾನಿಕ್ ಅಟ್ಯಾಕ್ಸ್ ಬರ್ತಿದೆ, ಯೋಚನೆ ಮಾಡೋದಕ್ಕೆ ಆಗ್ತಾ ಇಲ್ಲ ನಿಮ್ಗೆ ಅಂತಂದಾಗ, ಸ್ಟ್ರೆಸ್ ಇದ್ರೆ ಯಾವ ರೀತಿ ಏನ್ ಮಾಡ್ತೀರಾ ನೀವು? ಅವಾಗ ನೀವ್ ಎಷ್ಟು ಏನೇ ಪ್ರಯತ್ನ ಪಟ್ರು ಅದಾಗಲ್ಲ. ನಮ್ಮ ಮನ್ಸನ್ನ ನಾವು ಸರಿ ಎಷ್ಟೊಂದ್ ಜನ ಹೇಳ್ತಾರೆ, ಸಮಾಧಾನ ಮಾಡ್ಕೊಳ್ಳಿ, ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳಿ, ಚೆನ್ನಾಗಿ ತಿನ್ನಿ, ನಿದ್ದೆ ಮಾಡಿ. ನನ್ನ ದಿನಚರಿ ಹೇಗಿದೆ, ನನ್ನ ರೂಟೀನ್ ಹೇಗಿದೆ ನಿಮಗ್ ಗೊತ್ತಾ? ನೀವು ಹೀಲ್ ಮಾಡ್ಕೊಳ್ಳಿ ಅಂತ ತುಂಬಾ ಈಸಿಯಾಗಿ ಹೇಳ್ಬಿಡ್ತೀರಾ. ನಾನ್ ಏನ್ ಅನ್ಭವಿಸ್ತಾ ಇದ್ದೀನಿ, ವಾಟ್ ಐ ಆಮ್ ಗೋಯಿಂಗ್ ಥ್ರೂ ನಿಮಗ್ ಗೊತ್ತಾ? ಇಲ್ಲ, ನಿಮಗ್ ಗೊತ್ತಿಲ್ಲ ಅಂದ್ರೆ ಏನಕ್ಕೆ ಕಮೆಂಟ್ ಮಾಡ್ತೀರಾ? ಕೆಲವ್ರಿಗೆ ಅದೊಂದು ಸೈಕಾಟಿಕ್ ಪ್ಲೆಜರ್ ಸಿಗುತ್ತೆ ಕಮೆಂಟ್ ಮಾಡೋದ್ರಲ್ಲಿ. ಅವ್ರಿಗೆ ಒಂದು ಮುಖ ಇರೋದಿಲ್ಲ, ಅವ್ರಿಗೆ ಒಂದು DP ಇರೋದಿಲ್ಲ, ಒಂದು ಫಾಲೋವರ್ ಇರೋದಿಲ್ಲ, ಏನೂ ಇರೋದಿಲ್ಲ. ಆ ಅಕೌಂಟ್ನ ಅವರು ಸ್ಪೆಸಿಫಿಕ್ ಆಗಿ ಕಮೆಂಟ್ ಮಾಡೋದಕ್ಕೆ ಅಂತಾನೆ ಇಟ್ಕೊಂಡಿರ್ತಾರೆ. ಅವ್ರು ಎದುರುಗಡೆ ಬಂದು ಮಾತಾಡ್ಲಿ, ನೋ, ದೇ ವಿಲ್ ನಾಟ್ ಹ್ಯಾವ್ ಬಾಲ್ಸ್ ಟು ಕಮೆಂಟ್ ಟಾಕ್. ಎದುರುಗಡೆ ಬಂದು ನಿಂತ್ಕೊಂಡು ಮಾತಾಡೋಕ್ ಧೈರ್ಯ ಇರೋದಿಲ್ಲ ಅಂತವ್ರಿಗೆ. ಅವ್ರ ಹೆಸರು ಮುಖನೇ ಹಾಕೊಳಕ್ ರೆಡಿ ಇರಲ್ಲ, ಇನ್ನು ಅವ್ರಿಗೆ ಏನ್ ಮಾಡ್ತಾರೆ? ಸೊ ಇವಾಗ ಏನು ಅಂತಂದ್ರೆ, ಆಫ್ಕೋರ್ಸ್ ನಾನು ಮತ್ತೆ ಪುಟಾನ್ ಆದ್ಮೇಲೆ ನನ್ಗೆ ತುಂಬಾ ಕಾಡಿದೆ. ಅಷ್ಟು ತುಂಬಾ ಜನರಿಗೆ ಒಂದು ಇನ್ಸ್ಪಿರೇಷನ್ ಆಗೋ ತರ ಒಂದು ಚೆನ್ನಾಗಿ ನಡೀತಿದ್ದಿದ್ ಫಿಟ್ನೆಸ್ ಜರ್ನಿ ಅದ್ ಹೆಂಗೆ ಏನು ಸುಮ್ನೆ ರೀಸನ್ಸ್ ಕೊಟ್ಟು ಇದ್ ಮಾಡ್ಕೊಳ್ಳೋದಕ್ ನಂಗೆ ಇಷ್ಟ ಇಲ್ಲ. ಬಟ್ ತುಂಬಾ ಬೇರೆ ಬೇರೆ ವಿಷಯಗಳಿದೆ, ಅದರಿಂದ ಹಾಳಾಯ್ತು. ಓಕೆ, ಬಟ್ ನಾನು ಇಷ್ಟಪಟ್ಟೇನು ಹಾಳು ಮಾಡ್ಕೊಂಡಿಲ್ವಲ್ಲ. ಏನಕ್ಕೆ ಆ ಥರ ಅಷ್ಟು ಕ್ರೂಯಲ್ ಆಗಿ ಏನಕ್ಕೆ ಕಮೆಂಟ್ಗಳು ಮಾಡ್ತೀರಾ? ಎದುರುಗಡೆ ಸಿಕ್ಕಿದ ತಕ್ಷಣ ಏನಕ್ಕೆ ಮೊದಲು ಅದೇ ಥರ ಕೇಳ್ತೀರಾ? ಅದನ್ನ ಏನಕ್ಕೆ ಕೇಳ್ತೀನಿ? ನಾನು ಎಷ್ಟೊಂದು ಫಂಕ್ಷನ್ಗಳಿಗೆ, ಪ್ರೀಮಿಯರ್ ಶೋಗಳಿಗೆ, ಗೆಟ್ ಟುಗೆದರ್ಗಳಿಗೆ ಹೋಗೋದೇ ಇಲ್ಲ. ನಾನು ಇವತ್ತಿಗೂ ಅಟೆಂಡ್ ಮಾಡಲ್ಲ. ನಾನು ಏನಕ್ಕೆ? ನಾನು ಹೋದ ತಕ್ಷಣ ಫಸ್ಟ್ ಅದನ್ನೇ ಕೇಳ್ತಾರೆ ನನಗೆ,
ಅದ್ ಕೇಳಿದಾಗ ನಾನು ಏನೋ ಆನ್ಸರ್ ಕೊಟ್ಬಿಡ್ತೀನಿ, ಬಟ್ ನನ್ ಮನೆಗೆ ವಾಪಸ್ ಹೋದಾಗ ಮತ್ತೆ ನಂಗೆ ತಲೆಯಲ್ಲಿ ಅದೇ ಕೊರಿತಿರುತ್ತೆ. ಮತ್ತೆ ಇನ್ನೂ ಇದೆ, ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವೊಂದು ಪೇಜಸ್ ಇದೆ, ಈ ಸಿನಿಮಾದವರು ಮಾಡೆಲ್ಸ್ ಯಾರನ್ನ ಹೋದಂತ ಟೈಮಲ್ಲಿ ಅಥವಾ ನಟಿರೋ ಸೀರಿಯಲ್ ಹೋದಂತ ಟೈಮಲ್ಲಿ ನೋಡಿ ಈ ಸೀರಿಯಲ್ ನಟಿ ನಡ್ಕೊಂಡ್ ಬರ್ತಿದ್ರು ಒಂದ್ ಹಾಕ್ತಾರೆ, ಕೂತ್ಕೊಂಡಿದ್ರು ಒಂದ್ ಹಾಕ್ತಾರೆ. ಪಾಪ ಇವ್ರಿಗೆ ಎವ್ರಿಥಿಂಗ್. ಹಾ, ಅವ್ರು ಹೆಂಗ್ ಬಟ್ಟೆ ಹಾಕೊಂಡ್ರೆ ಅದ್ರ ಮೇಲೆ ಕಮೆಂಟು, ಅವ್ರು ಸ್ವಲ್ಪ ಡಬಲ್ ಚಿನ್ ಬಂದ್ರೆ ಅದ್ರ ಮೇಲೆ ಕಮೆಂಟು, ಕೂದಲು ಸ್ವಲ್ಪ ಕಮ್ಮಿ ಕಾಣಿಸ್ತದೆ ಅದ್ರ ಮೇಲೆ ಕಮೆಂಟು, ಸ್ಕಿನ್ ಒಂಚೂರು ಹಾಳಾಗಿದ್ರೆ ಅದ್ರ ಮೇಲೆ ಎಲ್ಲದಕ್ಕೂ ಕಮೆಂಟ್ ಮಾಡ್ತಾರ್ರಿ. ನಾವ್ ಅದಕ್ಕೆ ತಲೆ ಕೆಡಿಸ್ಕೊಂಡ್ ಕೂತ್ಕೊಂಡ್ರೆ ನಮ್ ಮನ್ಸ್ ಹಾಳಾಗತ್ತೆ ಹೊರತು ಇನ್ನೂ ನಾವು ಕುಗ್ತಿವೆ ಹೊರತು ನಾವು ನಮ್ ಜೀವನ ಮುಂದೆ ನಡೆಯಲ್ಲ, ನಮ್ ಹೊಟ್ಟೆ ತುಂಬಲ್ಲ. ಮತ್ತೆ ನೀವು ಗಮನಿಸಿದ್ರು ಕೂಡ ಕೆಲವೊಂದು ರೀಲ್ಸ್ ಎಲ್ಲ ನಾನು ಅದನ್ನ ನೋಡಿದೀನಿ. ಈಗ ಪ್ರಿವ್ಯೂ ಸಿನಿಮಾ ಸ್ಪೆಷಲ್ ಶೋಸ್ಗೋ ಯಾರನ್ನ ಆಕ್ಟರ್ಸ್ಗಳು ಅಥವಾ ಬೇರೆ ಯಾರೋ ಹೊರಗಿನವರು ಓಕೆ ಒಂದು ಅವ್ರಿಗೆ ಇಷ್ಟವಾದಂಗೆ ಡ್ರೆಸ್ ಮಾಡ್ಕೊಂಡ್ ಬರ್ತಾರೆ ಅಂತ ಇಟ್ಕೊಳ್ಳಿ. ಓವರ್ ಆಲ್ ಏನೋ ಅವ್ರು ಸಣ್ಣ ಬಟ್ಟೆ ಹಾಕಿದ್ರು ದೊಡ್ಡದು ಹಾಕಿದ್ರು ಅವ್ರವ್ರ ಚಾಯ್ಸ್. True. ಕೆಲವೊಂದ್ ಸಾರಿ ಕೆಲವೊಂದ್ ಪ್ಲೇಸಸ್ ನ ಮಾತ್ರ ಝೂಮ್ ಮಾಡಿ ಅದಕ್ಕೇನೋ ಅಸಹ್ಯ ಮ್ಯೂಸಿಕ್ ಹಾಕಿ ವೆರಿ ರಾಂಗ್. ಹ? ತುಂಬಾ ತಪ್ಪದು. ನನಗೆ ಸ್ವಂತ ಜೀವನದಲ್ಲೇ ನಾನೊಂದು ಸಿನಿಮಾ ಮಾಡಿದಾಗ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ನನಗೆ ಗೊತ್ತಿಲ್ಲದೇನೆ ನನ್ನನ್ನೊಂದು ಕೆಟ್ಟ ರೀತಿಯಲ್ಲಿ ಪೋಟ್ರೆ ಆಗಿದೆ. ಕೆಟ್ಟ ರೀತಿಯಲ್ಲಿ ಅಂದ್ರೆ ಅವ್ರಿಗೆ ಅದು ಕಾಮಿಡಿ ಆಗಿ ಕಾಣಿಸಿತ್ತು ಅನ್ಸುತ್ತೆ, ನನಗೆ ಅದು ಸ್ಟ್ರೇಟ್ ಆನ್ ದ ಫೇಸ್ ಬಾಡಿ ಶೇಮಿಂಗ್ ಅಂತ ಅನ್ನಿಸ್ತು. ಆ ಸಿನಿಮಾ ಶೂಟಿಂಗಿಗೆ ಹೋದಾಗ ನನ್ನ ಪಾರ್ಟ್ಸ್ ಏನಿತ್ತು ಅದೆಲ್ಲ ಶೂಟ್ ಮಾಡ್ಕೊಂಡ್ರು. ಲವ್ ಮಾಕ್ಟೇಲ್ ಅನ್ನುವಂಥ ಸಿನಿಮಾ ಇದು. ಇವಳು ಹೂ ತರ ಇದ್ಲು, ಹೂಕೋಸ್ತರ ಆಗೋದ್ಲು ಅನ್ನುವಂಥ ಒಂದು ಡೈಲಾಗ್ ಅದು. ಅವಾಗ ಸುಮ್ಮನೆ ಕೇಳ್ದಾಗ ನಿಮ್ಗೇನೋ, ಬಟ್ ಆ ದೊಡ್ಡ ಸ್ಕ್ರೀನ್ ಅಲ್ಲಿ ಹಿಂದ್ಗಡೆಯಿಂದ ಬ್ಯಾಕ್ ಶಾಟು, ಬಂದಾಗ ಆನೆ ಸೌಂಡು, ಮತ್ತೆ ನಗೋದು, ಗೇಲಿ ಮಾಡೋದು, ಎಷ್ಟು ಹರ್ಟ್ ಆಗುತ್ತೆ ಅದೊಬ್ರಿಗೆ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ದೊಡ್ಡ ಸ್ಕ್ರೀನ್ ಅಲ್ಲಿ ಕುತ್ಕೊಂಡು ಆ ಸಿನಿಮಾ ತುಂಬಾ ಚೆನ್ನಾಗಿ ಏನು ಸಕ್ಸಸ್ ಕಾಣ್ತು, ತುಂಬಾ ಚೆನ್ನಾಗಿ ಓಡ್ತು ಆ ಸಿನಿಮಾ. ತುಂಬಾ ಖುಷಿ ಇದೆ ನಂಗೆ ಆ ಸಿನಿಮಾ ಒಂದು ಏನು ಅಷ್ಟು ಸಕ್ಸಸ್ ನೋಡಿದ್ದು. ಬಟ್ ನನ್ಗೆ ಇವತ್ತಿಗೂ ಕಾಡುತ್ತೆ, ನಾನು ಏನಕ್ಕೆ ಆ ಪಾತ್ರ ಮಾಡ್ಬೇಕಾಗಿತ್ತು. ನಂತರ ಇರೋ ಎಷ್ಟೋ ಜನಕ್ಕೆ ನಾನೇ ನನ್ನ ಕೈಯಾರೆ ಈ ತರ ಒಂದು ಕೆಟ್ಟ ಮೆಸೇಜ್ ಕೊಟ್ಟಿದ್ದೀನ, ನಾನೇ ಅವ್ರಿಗೆ ಬಾಡಿ ಶೇಮ್ ಮಾಡೋದಕ್ಕೆ ಒಪ್ಪಿಗೆ ಕೊಟ್ಬಿಟ್ನಾ ಅನ್ನೋ ತರ ಫೀಲ್ ಬರುತ್ತೆ. ನಂಗೆ ತುಂಬಾ ಬೇಜಾರಾಗತ್ತದು. ಬಟ್ ನಿಮಗೆ ಗೊತ್ತಿರುತ್ತಲ್ಲ, ಅಂದ್ರೆ ಗೊತ್ತಿತ್ತಲ್ವಾ ನಿಮಗೆ ಆ ಸೀನ್ ಶೂಟ್ ಮಾಡೋ ಮುಂಚೆ ಹೇಳಿರ್ತಾರಲ್ವಾ ನಿಮ್ಗೆ? ಅದು ಸೀನ್ ಶೂಟ್ ಮಾಡ್ಬೇಕಾದ್ರೆ ನನಗೆ ನಿಜ ನನ್ನ ಆಪೋಸಿಟ್ ಈ ತರ ನನ್ಗೊಂದು ಇದು ಬರುತ್ತೆ ಅಂತ ಗೊತ್ತಿಲ್ಲ. ಏನಕ್ಕೆ ಅಂದ್ರೆ ನೀವ್ ಆ ಸೀನ್ ನೋಡಿದ್ರೆ ಮತ್ತೆ ಅಮೆಝಾನ್ ಪ್ರೈಮ್ ಅಲ್ಲಿ ನಿಮ್ಗೆ ಸಿಗುತ್ತೆ. ನಾನು ಎಕ್ಸಿಟ್ ಆದ್ಮೇಲೆ ಆ ಡೈಲಾಗ್ ಇರೋದು. ಕರೆಕ್ಟಾ? ನಾನು ಇದ್ದಾಗ ಆ ತರ ಏನೂ ಇಲ್ಲ. ನಾನು ಇದ್ದಾಗ ಚೆನ್ನಾಗಿ ಮಾತುಕತೆ ಇದೆ. ನಾನು ಎಕ್ಸಿಟ್ ಆದ್ಮೇಲೆ ಆ ಡೈಲಾಗ್ ಇರೋದು. ನಿಮಗೆ ಗೊತ್ತಿರಲ್ಲ ಅಲ್ಲಿ ಏನಾಗುತ್ತೆ? ಗೊತ್ತಿಲ್ಲ. ನಾನು ಸ್ಕ್ರೀನ್ ಮೇಲೆ ನೋಡಿದಾಗ ನಂಗೆ ತುಂಬಾ ಹರ್ಟ್ ಆಯ್ತು, ತುಂಬಾ ಹರ್ಟ್ ಆಯ್ತು. ಇನ್ಫ್ಯಾಕ್ಟ್ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಮಾಸ್ಕ್ ಎಲ್ಲ ಹಾಕೊಂಡು ಅವತ್ತು ಸಿನಿಮಾ ನೋಡೋದಕ್ಕೆ ಹೋಗಿದ್ದು. ನಾನು ಎದುರುಗಡೆ ಕೂತವ್ರು ಇವ್ರನ್ನ ಏನಕ್ಕೆ ಹಿಂಗ್ ತೋರ್ಸಿದಾರೆ ಪಾಪ ಅಂತ ಹೇಳಿದ್ರು. ನನ್ನ ಎದುರುಗಡೆನೆ ಕೂತವ್ರು. ಐ ಕುಡ್ ಹಿಯರ್ ದೆಮ್ ಸೇ ದಟ್. ನನಗೆ ಹೆಂಗ್ ಅನ್ಸಿರ್ಬೇಡ. ನಂಗೆ ಒಂದೊಂದ್ಸತಿ ಅನ್ಸುತ್ತೆ ಕೆಲವೊಂದು ತಪ್ಪುಗಳನ್ನ ನಾನು ಮಾಡಿದ್ದೀನಿ, ಕೆಲವೊಂದು ಪಾತ್ರಗಳನ್ನ ನಾನು ರಾಂಗ್ ಆಗಿ ಸೆಲೆಕ್ಟ್ ಮಾಡಿದ್ದೀನಿ, ರಾಂಗ್ ಮೆಸೇಜ್ಗಳನ್ನ ಕೊಟ್ಟಿದ್ದೀನಿ ಅಂತ. ಇವಾಗ ನಾವು ಹೇಗೆ ಇದ್ರು ಮಾತಾಡ್ತಾರೆ ಅಂದಾಗ ನಾವು ಇರ್ಲೇಬಾರ್ದು ಅಂತ ಅಲ್ಲ, ನಾವು ಹೆಂಗಿದೀವಿ ಹಾಗೆ ನಾವು ನಮ್ಮನ್ನ ಪ್ರೀತಿಸ್ಕೋಬೇಕು ಅಂತ. ಬಟ್ ದಟ್ ಡಸಂಟ್, ಅದ್ ಬೇರೆಯವ್ರಿಗೆ ನಾವು ನಮ್ಮನ್ನ ಬಾಡಿ ಶೇಮ್ ಮಾಡೋದಕ್ಕೆ ನಾವು ಪರ್ಮಿಷನ್ ಕೊಡೋದಕ್ಕೆ ಇಟ್ ಇಸ್ ವೆರಿ ರಾಂಗ್. ಅದು ಪರ್ಮಿಷನ್ ಇದೆ ಅಂತಲ್ಲ. ಇಟ್ ಇಸ್ ಒಂದು ಸಿನಿಮಾದಲ್ಲಾಗ್ಲಿ ಸೀರಿಯಲ್ ಅಲ್ಲಾಗ್ಲಿ ಯಾವ್ದ್ರಲ್ಲಾಗ್ಲಿ ಆ ರೀತಿ ಒಂದು ಮೆಸೇಜ್ ಅನ್ನು ಕೊಡೋದು ತಪ್ಪು. ಅದು ಎಷ್ಟು ವೈರಲ್ ಆಯ್ತು, ಅದರಿಂದ ನಾನು ತುಂಬಾ ಫೇಮಸ್ ಅದೇ. ಯಾರಿಗ್ ಬೇಕು ಆ ತರ ಫೇಮು? ಯಾರಿಗ್ರಿ ಬೇಕು? ನಿಮ್ ಎದುರುಗಡೆ ಬಂದ್ಬಿಟ್ಟು ಮ್ಯಾಮ್ ಹೂ ತರ ಇದ್ರಿ, ಹೂಕೋಸ್ತರ ಆಗೋದ್ರಿ, ಸಖತ್ ಮೇಡಮ್ ಅಂತಂದ್ರೆ ಖುಷಿ ಆಗತ್ತಾ ಬೇಜಾರಾಗತ್ತಾ ಹೇಳಿ? ಹೆಂಗನ್ಸುತ್ತದು? ಯಾರಾದ್ರೂ ಇವಾಗ್ಲೂ ಬಂದ್ರು ಮ್ಯಾಮ್ ನೀವ್ ಲವ್ ಮಾಕ್ಟೇಲ್ ಅಲ್ಲಿ ಮಾಡಿದ್ರಲ್ಲ ಸಖತ್ತಾಗಿ ಮಾಡಿದಿರಾ ಅಂದಾಗ ನನ್ ಕರ್ಮ ಅನ್ಸುತ್ತೆ. ನಿಜವಾಗ್ಲೂ ಅನ್ಸುತ್ತೆ. ಇವತ್ತಿಗೂ ಹೇಳ್ತಾರೆ ಕೆಲವರು, ನನ್ ಕರ್ಮ ಗುರು ಅಂತ ಅನ್ಸುತ್ತೆ. ನನ್ಗೆ ಏನಕ್ ಮಾಡಿದೆ ಅದನ್ನ, ನಾನು ಏನಕ್ ಒಪ್ಕೊಂಡೆ, ಆ ಒಂದೇ ದಿನ ಶೂಟಿಂಗ್ ಇದ್ದು ನಾನು ಏನಕ್ಕಾದ್ರೂ ಹೋದೆ ಅಂತ ಅನ್ಸುತ್ತೆ. ಬಟ್ ಏನು ಮಾಡೋದಕ್ಕಾಗೋದಿಲ್ಲ. ನನ್ನಿಂದ ತಪ್ಪಾಗಿದೆ, ಅದನ್ನ ನಾನು ಸರಿ ಮಾಡ್ಕೋಬೇಕೇ ಹೊರತು ನಾನು ವಾಪಸ್ ಹೋಗಿ ಅದನ್ನ ಬದಲಾಯಿಸೋದಕ್ಕಾಗಲ್ಲ. ಸೊ ಈ ರೀತಿ ಆಗಿದ್ದು ಇದೆ. ಈಗ್ಲೂ ಅಷ್ಟೇ ನಾನು ಮತ್ತೆ ಪುಟನಾಗಿದ್ದೀನಿ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತಾರೆ. ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಂಡ್ ಅವ್ರು ಯಾರಿಗೂ ಉತ್ತರ ಕೊಡೋದಕ್ಕೆ ನಾನು ಕೂತಿಲ್ಲ. ಬೇರೆ ಯಾರ್ಯಾರಿಗೋ ಸಮಜಾಯಿಷಿ ಕೊಡೋ ಅಗತ್ಯನೂ ನನಗಿಲ್ಲ. ನನ್ನ ಜೀವನ, ನನ್ನ ಕಷ್ಟಗಳು, ನಾನು ಅನುಭವಿಸ್ತಾ ಇರೋದು ನನಗ್ ಗೊತ್ತು. ನಾನು ಸತ್ಯವಾಗಿದ್ದೀನಿ. ನನ್ನ ಕೈಲಿ ಏನಾಗತ್ತೆ ಪ್ರಯತ್ನ ಪಡ್ತಾ ಇದ್ದೀನಿ. ನಾನು ಚೆನ್ನಾಗಿ ಬದುಕ್ತಾ ಇದ್ದೀನಿ, ಖುಷಿಯಾಗಿದ್ದೀನಿ. ನಂಗೆ ಅಷ್ಟೇ ಮ್ಯಾಟ್ರ್ ಆಗೋದು. ಇವ್ರು ಯಾರ್ಯಾರೋ ಏನೇನೋ ಕಮೆಂಟ್ ಮಾಡೋದ್ರಿಂದ ನನ್ನ ತಲೆ ಕೆಡಿಸ್ಕೊಂಡು ನನ್ನ ತಲೆ ಹಾಳಾಗತ್ತಷ್ಟೇ.
ಆದ್ರೆ ತಲೆ ಹಾಳಾಗಲ್ವಾ ನನ್ಗೆ? ಎಫೆಕ್ಟೇ ಆಗಲ್ವಾ ಇದು? ಖಂಡಿತವಾಗ್ಲೂ ಎಫೆಕ್ಟ್ ಆಗುತ್ತೆ. ಒಬ್ಳೆ ಕೂತಿದ್ದಾಗ ಸಡನ್ ಆಗಿ ಥಾಟ್ಸ್ ಬಂದು ಬೇಜಾರ್ ಆಗತ್ತೆ, ಅಳು ಬರುತ್ತೆ. ಬಟ್ ಏನಕ್ಕೆ ನಾನು ಮತ್ತೆ ಎದ್ ನಿಂತ್ಕೊಂಡು ಇಲ್ಲ ಇದು ಮಾತ್ರ ಸತ್ಯ ಅಲ್ಲ, ಜೀವನ ಮುಂದಕ್ಕೆ ತುಂಬಾ ದೊಡ್ಡದಿದೆ ಅಂತ ನನಗ್ ನಾನೇ ಸಮಾಧಾನ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತೀನಿ. ನನ್ ಕೈಲಾದ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ, ಅಷ್ಟು ಮಾತ್ರ ಹೇಳಬಲ್ಲೆ. ಯಾರು ಬೇಕು ಅಂತ ಈ ತರ ಮಾಡ್ಕೊಳ್ಳೋದಿಲ್ಲ. ಯಾರಿಗೂ ಬೇಕು ಅಂತ ಈ ತರ ಇರ್ಬೇಕು ಅಂತಾನು ಇಷ್ಟ ಆಗಲ್ಲ. ಕಷ್ಟ ಇದೆ, ಈ ತರ ಇರೋದ್ರ ಅದ್ರದೇ ಆದ ಕಷ್ಟಗಳಿದೆ. ಅದು ಅವ್ರಿಗೆ ಗೊತ್ತಾಗೋದಿಲ್ಲ. ಕಮೆಂಟ್ ಮಾಡೋದು ಬಹಳ ಈಸಿ. ನಮ್ ಜೀವನನ ಬಂದ್ಬಿಟ್ಟು ನಮ್ಮ ಜಾಗದಲ್ಲಿ ನಿಂತು ಬದುಕೋದಿದೆಯಲ್ಲ, ಅದು ಕಷ್ಟ. ಇನ್ ಅಂಡ್ ಔಟ್ ಹೊರಗಡೆ ಬಿಟ್ಬಿಡಿ. ಹೊರಗಡೆ ಜನ ಏನಂತಾರೆ, ಯಾರೋ ಗೊತ್ತು ಹೆಸರು, ಒಂದ್ ಫೋಟೋ ಕೂಡ ಹಾಕಲ್ದವ್ರು ಬಂದು ಏನೇನೋ ಕಮೆಂಟ್ ಮಾಡ್ತಾರೆ. ಬಟ್ ಎಲ್ಲದಕ್ಕಿಂತ ತುಂಬಾ ಅಸಹ್ಯ ಅಂತ ಅನ್ಸೋದು ಅಂದ್ರೆ ಹತ್ತಿರದವ್ರೆ ಯಾವಾಗಾದ್ರೂ ಒಂದ್ ಮಾತು ಮಾತಾಡಿದ್ರೆ ಅಲ್ವಾ. ಮುಂದೆ ಮಾತಾಡೋದು ಒಂದ್ ಕಡೆ ಆದ್ರೆ, ಗೊತ್ತಿಲ್ಲದೆ ಮುಂದೆ ಹೋದ ತಕ್ಷಣ ಹಿಂದೆ ಒಂದ್ ಕಮೆಂಟ್ ಪಾಸ್ ಮಾಡ್ಬಿಡ್ತಾರಲ್ಲ, ಅದಂತೂ ತುಂಬಾನೇ ಇದಾಗತ್ತೆ. ಬಟ್ ನಾನ್ ಹೇಳೋದು, ನೀವು ಸಣ್ಣ ಇರಿ, ದಪ್ಪ ಇರಿ, ಹೇಗಾದ್ರೂ ಇರಿ, ಕಲರ್ ಕಮ್ಮಿನೋ ಜಾಸ್ತಿನೋ, ಬಟ್ ಇನ್ನೊಂದು ಪಾಪ ತಲೆಯಲ್ಲಿ ಕೂದ್ಲಿಲ್ಲ ಅಂದ್ರೂ ಕೂಡ, ಅಥವಾ ಹೇರ್ ಫಾಲ್ ಆದ್ರೂ, ಅಥವಾ ಯಾಕೆ ಒಬ್ಬರ ದೇಹನ ತೋರಿಸಿ ನಿಮ್ಗೆ ಅದೊಂಥರ ಆ ವಿಕೃತ ಮನೋಭಾವ, ಅದ್ ಏನಕ್ಕೆ ಅದು ಕೆಲವರಿಗೆ ಏನೋ ಗೊತ್ತಿಲ್ಲ ನನ್ಗೆ. ಆ ಒಂದ್ ಈಗ ನಿಜ ಹೇಳ್ಬೇಕು ಅಂತಂದ್ರೆ ಕೆಲವರು ಅರ್ಥ ಮಾಡ್ಕೊಂಡು ಸುಮ್ನೆ ಇರ್ತಾರೆ. ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ ಅಂತವ್ರನ್ನ. ಕೆಲವ್ರಿಗೆ ಆತರ ಹೇಳಿದ್ರೇನೆ ಖುಷಿ ಸಿಗತ್ತೆ ಅನ್ಸುತ್ತೆ. ದೇವ್ರು ಬೇರೆ ರೀತಿಯಲ್ಲೇ ಅವ್ರಿಗೆ ಅದನ್ನ ವಾಪಸ್ ಕೊಡ್ತಾನೆ, ಅವ್ರಿಗೆ ಗೊತ್ತಾಗದೆ ಇರೋ ಹಾಗೆ ಕೊಡ್ತಾನೆ ಒಂದೊಂದ್ಸತಿ. ಸೊ ನಾವು ಎಲ್ಲಾರ್ಗೂ ಉತ್ತರ ಕೊಟ್ಕೊಂಡು ಎಲ್ಲಾರ್ನು ನಾವು ಫೈಟ್ ಮಾಡ್ಕೊಂಡಿರಕ್ ಆಗಲ್ಲ. ನಾವು ಫೈಟ್ ಮಾಡ್ಬೋದು, ಎಷ್ಟಾಗತ್ತೆ ಅಷ್ಟು ಮಾಡ್ಬೋದು. ನಮ್ ತಲೆ ಕೆಡಿಸ್ಕೊಳ್ಳೋ ಅಷ್ಟು ನಾವ್ ಅದನ್ನ ಫೈಟ್ ಮಾಡಿದ್ರೆ ಐ ಥಿಂಕ್ ಇಟ್ ಇಸ್ ವರ್ತ್ಲೆಸ್. ನಮ್ಮ ಮನೆಗೆ ಒಬ್ರು ನಮ್ಮ ಅಮ್ಮನ ಫ್ರೆಂಡ್ ಒಬ್ರು ಮನೆಗೆ ಬಂದಿದ್ರು, ಮಾತಾಡ್ತಿದ್ರು, ಕಾಫಿ ಕುಡಿತಿದ್ರು. ಅದೇ ಟೈಮ್ಗೆ ನಮ್ ದೂರದ ಸಂಬಂಧಿಕರೊಬ್ರು ಮದ್ವೆ ಇನ್ವಿಟೇಷನ್ ಕಾರ್ಡ್ ಏನೋ ತಗೊಂಬಂದಿದ್ರು ಅವ್ರ ಮಗಳದು. ಅವ್ರು ಬಂದ್ರು, ಈ ಆಂಟಿ ಯಾರು ಕೂತಿದ್ರಲ್ಲ ಅವರಿಗೆ ನಮ್ಮ ರಿಲೇಟಿವ್ಸ್ ಕೂತಿದ್ರು. ಅವ್ರ ಬಾಗ್ಲಲ್ಲಿ ಇನ್ನೂ ಎಂಟ್ರೆನ್ಸ್ ಬರ್ತಿದ್ದಾರೆ. ನೋಡಿದ ತಕ್ಷಣ, ಅಯ್ಯೋ ಏನ್ ತಲೆ ಫುಲ್ ಬೋಡ ಆಗ್ಬಿಟ್ಟಿದ್ಯಾ, ನಿನ್ ತಲೆಯಲ್ಲಿ ಕೂದ್ಲಿತ್ತಲ್ಲ, ಏನಾಗೋಯ್ತು ಅಂತ. ಮೀಟ್ ಮಾಡಿದ ಫಸ್ಟ್ ಟೈಮ್ ಅವರು. ಅಂದ್ರೆ ಯಾವಾಗ್ಲೂ ಏನೂ ಇಲ್ಲ. ಒಂದ್ 10-15 ವರ್ಷದ ಮುಂಚೆ ನೋಡಿದ್ರಂತೆ ಇವ್ರನ್ನ, ಅಷ್ಟೇ. ಇನ್ನು ಮನೆ ಬಾಗ್ಲಲ್ಲಿ ಇದಾರೆ ಅವರು. ಹಿಂಗ ಮರ್ಯಾದೆ. ಅವ್ರು ಹೋದ್ಮೇಲೆ ನಾನು ಇವ್ರಿಗೆ ಸರಿಯಾಗಿ ಮರ್ಯಾದೆ ಮಾಡಿದೆ. ಇವೊಂದು ತಿಳುವಳಿಕೆ ಇರೋರು. ನಿಮಗೊಂದು 50-60 ವರ್ಷ ಆಗಿದೆ, ಒಬ್ಬ ವ್ಯಕ್ತಿನ ಹೆಂಗ್ ಟ್ರೀಟ್ ಮಾಡ್ಬೇಕು ಅಂತ ಗೊತ್ತಿಲ್ವಾ? ಮಗಳ ಮದ್ವೆ ಇತ್ಕೊಂಡು ಪಾಪ ಅಪ್ಪ ಪ್ರೀತಿಯಿಂದ ಕಾರ್ಡ್ ತಗೊಂಡ್ಬಂದ್ರೆ, ಅದು ಅಪ್ಪ ಅಂದ್ರೂ ವಯಸ್ಸು ಆಗಿಲ್ಲ ಪಾಪ ಅವರಿಗೆ, ಚಿಕ್ಕ ವಯಸ್ಸನೇ. ನೀವು ಹೆಂಗ ನೀವು ಮಾತಾಡ್ತೀರಾ ಅಂತ. ಪಾಡ್ಕಾಸ್ಟ್ ಹೆಂಗ್ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ನಿಜವಾಗ್ಲೂ ತುಂಬಾ ತುಂಬಾ ಚೆನ್ನಾಗಿತ್ತು ಗೀತಾ ಅವರೇ ನಿಮ್ಮೊಟ್ಟಿಗೆ ಮಾತಾಡೋದಕ್ಕೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು. ನಿಜವಾಗ್ಲೂ ಆಕ್ಚುಲಿ ನಾನು ಇನ್ನೊಂದೇನೋ ಶೇರ್ ಮಾಡ್ಕೋಬೇಕು. ನಾನು ಹೇಳದ್ನಲ್ಲ, ನನ್ನ ಕಾಲೇಜ್ ದಿನಗಳನ್ನೆಲ್ಲ ನೆನಪಿಸಿದ್ರಿ ನೀವಿವತ್ತು. ಬಟ್ ಈ ಕಾಲೇಜ್ ದಿನಗಳಲ್ಲಿ ಇನ್ನೊಂದು ಪ್ರಮುಖವಾದ ಪಾತ್ರ ಪ್ಲೇ ಮಾಡ್ತಿದ್ದಿದ್ ಯಾರು ಗೊತ್ತಾ? ನೀವೇ. ಹೌದಾ? ಇದೇನ್ ಸ್ಟೋರಿ ಇದು? ಈ ಫೀಲಿಂಗ್ಗಳ ರೂವಾರಿ ಯಾರಾಗಿದ್ರು ನೀವೇ ಆಗಿದ್ರಿ. ಏನಕ್ಕೆ ಅಂದ್ರೆ ನಿಮ್ ಶೋನ ನಾನು ಅಷ್ಟು ನಿಷ್ಠೆಯಿಂದ ಕೇಳ್ತಿದ್ದೆ. ಅವಾಗೆಲ್ಲ ಮನೆ ಕೇಬಲ್ ತೆಗೆದ್ಬಿಟ್ಟಿರೋರು, ಓದಲ್ಲ ಹುಡುಗಿ ಅಂತ ಟಿವಿ ಕೇಬಲ್, ರೇಡಿಯೋ ಇರ್ತಿತ್ತು. ರಾತ್ರಿ ಒಬ್ಳೆ ಮಲ್ಗಿದ್ರು ಕಿವಿಗೆ ಇಯರ್ಫೋನ್ಸ್ ಹಾಕೊಂಡು ಅಥವಾ ಚಿಕ್ಕದಾಗಿ ರೇಡಿಯೋ ಇಟ್ಕೊಂಡು ಐ ಯೂಸ್ ಟು ಲಿಸನ್ ಟು ಯುವರ್ ಶೋ. ಮಿಸ್ ಮಾಡ್ತಿರ್ಲಿಲ್ಲ. ಆ ಲವ್ ಗುರು ಶೋನಲ್ಲಿ ಬರೋಂಥ ಹಾಡುಗಳಾಗಿರ್ಲಿ, ಅಥವಾ ನೀವು ಮಾತಾಡೋ ರೀತಿ ಆಗಿರ್ಲಿ, ನೀವೊಂದು ಮಾತಾಡೋದೊಂದು ಸ್ಟೈಲ್ ಇದೆ, ಆ ಒಂದು ಮನ್ಸಿಗೆ ತಟ್ಟುವಂತ ಶೈಲಿ, ಅದು ತುಂಬಾ ಪ್ರೀತಿಯಿಂದ ಮಾತಾಡುವಂತ ಶೈಲಿ. ಅದು ಬಹಳ ಇಷ್ಟ ಆಗ್ತೈತಿ. ಇವತ್ತಿಗೂ ನಂಗೆ ಅದ್ ನೆನಪಿದೆ. ಇವತ್ತಿಗೂ ನಂಗೆ ಕಿವಿಲ್ ಅದು ಎಕೋ ಆಗುತ್ತೆ. ಅವತ್ತಿನ ಫೀಲಿಂಗ್ಸ್ ಗಳಿಗೆ ಇನ್ನೂ ಫ್ಯೂಯಲ್ ಮಾಡ್ತಿದ್ದು ನಿಮ್ಮ ಶೋ, ನಿಮ್ಮ ಧ್ವನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಳ್ಳೆ ಮಾತು. ನಾನು ಆಗ್ಲಿಂದಾನು ನಿಮ್ಮ ಫ್ಯಾನ್ ಆಗಿದ್ದೆ, ಈಗ್ಲೂ ನಿಮ್ಮ ಧ್ವನಿಗೆ ಫ್ಯಾನ್ ನಾನು. ಅಂಡ್ ಥ್ಯಾಂಕ್ ಯು, ನಿಮ್ಮ ಶೋನಲ್ಲಿ ನಾನ್ ಬಂದು ಮಾತಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಬಹಳ ಖುಷಿ ಆಯ್ತು ನಿಮ್ ಜೊತೆಗೆ ಮಾತಾಡಿ. ಥ್ಯಾಂಕ್ ಯು. ಅಂಡ್ ಎಲ್ಲ ಒಳ್ಳೆಗಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.